ಮಗು 4 ವರ್ಷ ಆದ್ರೂ ಮಾತಾಡಿಲ್ಲ ಅಂತಂದ್ರೆ ನಾವು ಡಾಕ್ಟರ್ ಹತ್ರ ಹೋಗಲ್ಲ, ಫಸ್ಟ್ ಹೋಗೋದು ಜ್ಯೋತಿಷಿ ಹತ್ರ. ಎಲ್ಲಾ ಇಲ್ಲಗಳ ಬಗ್ಗೆ ಆಲೋಚನೆ ಮಾಡೋದು ನಾವು ಯಾವಾಗಲೂ. ಡಿಸೇಬಲ್ ವ್ಯಕ್ತಿ ಮಾತ್ರ ಇರೋದ್ರ ಬಗ್ಗೆ ಆಲೋಚನೆ ಮಾಡ್ತಾನೆ. ಮೈಯೆಲ್ಲ ಕಿವಿ ಆಗೋದು ಯಾರು ಅಂತಂದ್ರೆ ಯಾರಿಗೆ ಕಿವಿ ಕೇಳಿಸಲ್ವೋ ಅವರು. ಮೈಯೆಲ್ಲ ಕಣ್ಣಾಗಿರೋದು ಯಾರು ಅಂದ್ರೆ ಯಾರಿಗೆ ಕಣ್ಣು ಕಾಣಲ್ವೋ ಅವರು. ನಮಗೆ ನಿಮಗೆ ಮೈಯೆಲ್ಲ ಕಣ್ಣಾಗಿರೋಕ್ಕಾಗಲ್ಲ. ಉಪೇಕ್ಷೆ ನಮಗೆ. ಎಲ್ಲಿಂದ ಎಲ್ಲಿ ಬೇಕಾದ್ರೂ ಬೈಕ್ ಓಡಿಸ್ಕೊಂಡು ಹೋಗ್ತಾನೆ, ಏನು ಸಮಸ್ಯೆ ಇಲ್ಲ. ಆದ್ರೆ ನಮ್ಮ ಸಮಾಜ ಇವರಿಗೆ ಲೈಸೆನ್ಸ್ ಕೊಡಲ್ಲ. ಬೇಕಾಬಿಟ್ಟು ಓಡಿಸೋರಿಗೆ ಲೈಸೆನ್ಸ್ ಕೊಡ. ಒಂದು ದೀಪಾವಳಿ ದಿವಸ ಆ ಪಟಾಕಿಗೆ ಅಂಗಡಿಗೆ ಬೆಂಕಿ ಬಿದ್ದು ಒಂದೇ ಸಲ ಎಲ್ಲ ಡಮ್ 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 ಅಂತ ಇದು ಮಾಡಿ ಶುರು ಆಗ್ಬಿಟ್ರು. ಅದನ್ನ ನೋಡಿ ಎಂಜಾಯ್ ಮಾಡ್ತಿದ್ದ ಇವನು. ಆಗ ನಮಗೆ ಓಹೋ ಇವನಿಗೇನೋ ಪ್ರಾಬ್ಲಮ್ ಇದೆ, ಮುಂದೆ ಏನೆಲ್ಲ ಬರಬಹುದು ಅಂತ ಊಹೆ ಮಾಡಿ ಅದನ್ನೆಲ್ಲ ಈಗಲೇ ತುಂಬಬೇಕು. ಮಕ್ಕಳಿಗೆ ದೊಡ್ಡ ಸಮಸ್ಯೆ ಅಂತಂದ್ರೆ ಕಲ್ಪನೆ ಮಾಡ್ಕೊಳಕ್ ಬರಲ್ಲ. ನಾವು ಇವನನ್ನ ಪ್ರತಿ ಸ್ಥಳಕ್ಕೆ ಕರ್ಕೊಂಡು ಹೋಗಿದೀವಿ, ರೈಲ್ವೆ ಸ್ಟೇಷನ್ಗೆ, ವಿಮಾನ ನಿಲ್ದಾಣಕ್ಕೆ, ಬಂದರಿಗೆ, ಎಲ್ಲ ಕಡೆ ಕರ್ಕೊಂಡು ಹೋಗಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ವಿ. ಹೊಟ್ಟೆ ಕಿಚ್ಚಿದೆ, ಅಸಹನೆ ಇದೆ, ನಿರುತ್ಸಾಹ ಇದೆ, ಏನೇನೋ ಭಾವನೆಗಳಿದಾವೆ. ನಮ್ಗೆ ಮಾತು ಕಲ್ಸೋದು ಸುಲಭ, ಅದನ್ನ ಕಲ್ಸೋದು ಹೆಂಗೆ? ನಾನು ಮಾತಾಡಿದರೆ ಮಾತ್ರ ನನಗೆ ಬೇಕಾದದ್ದು ಸಿಗುತ್ತೆ ಅನ್ನೋ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಬೇಕು. ಅವರು ನಮ್ಮ ಮನೆಯವರು, ನನ್ನ ಪತ್ನಿ ದೀಪಾ ಅಂತೇಳಿ, ಇವನು ನನ್ನ 2ನೇ ಮಗ ನಿರಂಜನ ಅಂತ. ಯಾವ ವರ್ಷ ಹುಟ್ಟಿದ? ಇವನು 2001 ಸೆಪ್ಟೆಂಬರ್ ಅಲ್ಲಿ ಹುಟ್ಟಿದ. ನಿಮ್ಮ ಮೊದಲನೇ ಮಗ ಇದ್ರು? ಹೌದು. ಅವ್ರಿಗೆ ಶ್ರವಣದ ಸಮಸ್ಯೆ ಇರಲಿಲ್ಲ? ಇಲ್ಲ. ಹೇಗೆ ಗೊತ್ತಾಯ್ತು ನಿಮ್ಗೆ ಶ್ರವಣ ದೋಷ ಇದೆ? ಅದು ಒಂದು ರೋಚಕವಾದ ಕಥೆ. ಅದು ನಾವು ದಾವಣಗೆರೆಯಲ್ಲಿ ಇದ್ದಾಗ ಹುಟ್ಟಿದವನು ಇವನು. ನಾನು ದಾವಣಗೆರೆಯಲ್ಲಿ ಪ್ರಜಾವಾಣಿಯ ವರದಿಗಾರ ಆಗಿದ್ದೆ, ಅಲ್ಲಿ ಹುಟ್ಟಿದವನು ಇವನು. ಮೊದಲು ಒಂದು 3 ತಿಂಗಳು ತುಂಬ ಆ್ಯಕ್ಟಿವ್ ಆಗಿದ್ದ, ಏನೂ ಗೊತ್ತಾಗಲಿಲ್ಲ ನಮಗೆ. 3 ತಿಂಗಳ ಆಗುವ ಹೊತ್ತಿಗೆ ನಮ್ಮ ಅಮ್ಮನಿಗೆ ಏನೋ ಅನುಮಾನ ಬಂತು, ಈ ಮಗು ಏನೋ ಸ್ವಲ್ಪ ಸಮಸ್ಯೆ ಇದೆ ಅಂತ. ಆಗ ನಾನೇನು ಹೇಳಿದೆ, 3 ತಿಂಗಳ ಮಗುವನ್ನ ಹೇಗೆ ಇದು ಮಾಡೋದು, ಸ್ವಲ್ಪ ದೊಡ್ಡವನಾಗಲಿ ನೋಡೋಣ ಅಂತ ಹೇಳಿ ಬಿಟ್ವಿ. ಅವನು ಒಂದು ವರ್ಷ ಆಗುವ ಹೊತ್ತಿಗೆ ಒಂದು ದೀಪಾವಳಿ ದಿವಸ ನಮ್ಮದು ಮೊದಲನೇ ಫ್ಲೋರಲ್ಲಿತ್ತು ಮನೆ, ಮೊದಲ ಮಾಡಿಯಲ್ಲಿ ಮನೆ. ಕೆಳಗಡೆ ಅಂಗಡಿಗಳಿದ್ವು. ಒಂದು ಅಂಗಡಿ ಪಟಾಕಿ ಅಂಗಡಿ ಇತ್ತು. ಅದರೊಳಗೆ ಆ ಪಟಾಕಿಗೆ ಅಂಗಡಿಗೆ ಬೆಂಕಿ ಬಿದ್ದೋಯ್ತು. ಒಂದೇ ಸಲ ಎಲ್ಲ ಡಮ್ 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 ಅಂತ ಇದು ಮಾಡಿ ಶುರು ಆಗ್ಬಿಟ್ರು. ಇವನು ಎತ್ಕೊಂಡು ನಾನು ಅಲ್ಲಿ ನಿಂತಿದ್ದೆ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ, ಮನೆ ಮುಂದೆ. ಅದು ಬೆಂಕಿ ಬಿದ್ದು ಎಲ್ಲ ಸೌಂಡ್ ಬರೋ ತನಕ ನನ್ನ ಮೊದಲನೇ ಮಗನಿಗೆ ಭಯ ಶುರು ಆಗ್ಬಿಡ್ತು. ಯಾಕಂದರೆ ಇಡೀ ಇದೆಲ್ಲ ಬಿಲ್ಡಿಂಗ್ ಎಲ್ಲ ವೈಬ್ರೇಟ್ ಆಗ್ತಿತ್ತು, ಇದಾಗ್ತಿತ್ತು, ಆಮೇಲೆ ಸೌಂಡ್ ಜಾಸ್ತಿ ಬರ್ತಿತ್ತು. ಅದಕ್ಕೆ ಅವನೇನು ಮಾಡಿಬಿಟ್ಟ, ಒಳಗಡೆ ಹೋಗಿ ರೂಮಿಗೆ ಹೋಗಿ ಬಾಗಿಲು ಹಾಕ್ಕೊಂಬಿಟ್ಟ. ಇವನು ಎಂಜಾಯ್ ಮಾಡ್ತಾ ಇದ್ದ ಅದನ್ನ. ಅದು ಫ್ಲೇಮ್ ಬರುತ್ತಲ್ಲ, ಅದು ಬೆಂಕಿ ಬರುತ್ತಲ್ಲ, ಅದನ್ನ ನೋಡಿ ಎಂಜಾಯ್ ಮಾಡ್ತಿದ್ದ ಇವನು. ಆಗ ನಮಗೆ ಓಹೋ ಇವನಿಗೇನೋ ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಂಡ್ವಿ. ಅದಕ್ಕೆ ನಾವು ಅಲ್ಲಿ ದಾವಣಗೆರೆಯಲ್ಲಿ ಡಾಕ್ಟ್ರಿಗೆ ಕರ್ಕೊಂಡೋಗಿ ತೋರಿಸಿದ್ವಿ. ಡಾಕ್ಟ್ರು ನೋಡಿ ಏನು ಹೇಳಿದ್ರು, ಇದು ಇವರಿಗೆ ಕಿವಿ ಕೇಳಲ್ಲ, ಇವರಿಗೆ ಶ್ರವಣ ದೋಷ ಇದೆ, ಹಾಗಾಗಿ ನೀವು ಮೈಸೂರಿಗೆ ಹೋಗಿ ಅಂತ ಹೇಳಿದ್ರು. ಮೈಸೂರಲ್ಲಿ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಇದೆ, ಅಲ್ಲಿಗೆ ಹೋಗಿ ನೀವು ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಅವರು, ಇದನ್ನೆಲ್ಲ ಮಾಡ್ಬೋದು ಅಂತ ಹೇಳಿದ್ರು. ಆವಾಗ ನಾವು ಅಲ್ಲಿ ಕರ್ಕೊಂಡು ಹೋದಾಗ ಅವ್ರು ಹೇಳಿದ್ರು, ಇಲ್ಲ, ಒಂದು ಕಿವಿ 95 dB ಇದೆ, ಇನ್ನೊಂದು ಕಿವಿ 105 dB ಲಾಸ್ ಇದೆ, ಅವರಿಗೆ ಕೇಳಿಸಲ್ಲ. ಅವರಿಗೆ ನೀವು 2 ಆಪ್ಷನ್ ಇದೆ. ಒಂದು ಹಿಯರಿಂಗ್ ಏಡ್ ಹಾಕ್ಕೊಂಡು ಮುಂದುವರಿಬೋದು, ಇನ್ನೊಂದು ಕಾಕ್ಲೇರ್ ಇಂಪ್ಲಾಂಟ್ ಅಂತ ಮಾಡ್ತಾರೆ. ಇಂಥ ಮಕ್ಕಳಿಗೆ ಸಮಸ್ಯೆ ಏನು ಅಂತಂದರೆ, ನಿಮಗೆ ಎಲ್ಲರಿಗೂ, ಇವರಿಗೆ ಬಾಯಿ ಸರಿ ಇರುತ್ತೆ, ಏನೂ ಸಮಸ್ಯೆ ಇರಲ್ಲ, ಕಿವಿನೂ ಸರಿ ಇರುತ್ತೆ, ಏನೂ ಸಮಸ್ಯೆ ಇರಲ್ಲ. ನಮ್ಮ ಕಿವಿಯ ಮೇಲೆ ಬಿದ್ದ ಶಬ್ದ ಮೈಂಡಿಗೆ ಗೊತ್ತಾದರೆ ಮಾತ್ರ ಕೇಳಿದೆ ಅನ್ನೋದು ಗೊತ್ತಾಗೋದು. ಇಲ್ಲ ಆ ಅನುಭವ ಆಗೋದು ಯಾವಾಗ ಅಂತಂದರೆ, ನಮ್ಮ ಕಿವಿ ಮೇಲೆ ಬಿದ್ದ ಶಬ್ದ ಅಲ್ಲಿ, ಅದನ್ನು ದಾಟಿಸ್ಲಿಕ್ಕೆ ಒಳಗಡೆ ಕಾಕ್ಲಿಯಾ ಅಂತ ಇರುತ್ತೆ ಕಿವಿ ಒಳಗಡೆ, ಅಲ್ಲಿ ಹೇರ್ ಸೆಲ್ಗಳ ಥರ ಇರ್ತವೆ, ಅವು ಇದನ್ನು ಪಾಸ್ ಮಾಡ್ತವೆ, ಈ ಸೌಂಡ್ಗಳನ್ನು ಮೈಂಡಿಗೆ ಪಾಸ್ ಮಾಡ್ತವೆ. ಅದು ಡೆವಲಪ್ ಆಗಿರಲ್ಲ. ಆ ಕಾಕ್ಲಿಯಾದಲ್ಲಿ ಆ ಹೇರ್ ಸೆಲ್ಗಳಿರ್ತವೆ, ಅವು ಡೆವಲಪ್ ಆಗಿರಲ್ಲ. ಆಗಷ್ಟೇ ಕಾಕ್ಲೇರ್ ಇಂಪ್ಲಾಂಟ್ ಬಂದಿತ್ತು. ಅಂದರೆ ಆರ್ಟಿಫಿಷಿಯಲ್ ಕಿವಿಯನ್ನು ಹಾಕ್ತಾರೆ, ಆ ಇಂಪ್ಲಾಂಟ್ ಮಾಡಿ ಹೇರ್ ಸೆಲ್ಗಳನ್ನು ಹಾಕಿ ಎಲ್ಲ ಮಾಡ್ತಾರೆ. ಅದು ಮಾಡಿದರೆ ಮಗು ನಾರ್ಮಲ್ ಮಗು ಥರ ಬೆಳೆಯುತ್ತೆ. ಯಾವಾಗ ಅಂದರೆ ಬೇಗ ಗುರುತಿಸಿದ್ರೆ ನೀವು 3 ವರ್ಷದ ಒಳಗಿನ ಮಗುವಿಗೆ ಕಾಕ್ಲೇರ್ ಇಂಪ್ಲಾಂಟ್ ಮಾಡಿದರೆ ನಾರ್ಮಲ್ ಮಗು ಪಿಸು ಮಾತಾಡಿದ ಕೂಡ ಕೇಳಿಸುತ್ತೆ. ಅದಕ್ಕಿಂತ ಜಾಸ್ತಿ ಮಾಡಿದರೆ ಪ್ರಯೋಜನ ಆಗಲ್ಲ. 5 ವರ್ಷದವರೆಗೆ ಮಾಡ್ಬೋದು. ಈ ದೊಡ್ಡವರು ಆಗ್ಬಿಟ್ಟಿದ್ರೆ ಅವರು 2 ಇದಿರುತ್ತೆ. ಒಂದು, ಅವರು ಸೈನ್ ಲ್ಯಾಂಗ್ವೇಜಿಗೆ ಅಡ್ಜಸ್ಟ್ ಆಗ್ಬಿಡ್ತಾರೆ. ಬೇಕು ಅಂದರೆ ಕೊಡು ಅಂತ ಹೇಳ್ತಾರೆ, ಸೈನ್ ಮಾಡ್ತಾರೆ, ಅದು ಬೇಕು ಇದು ಬೇಕು ಅಂತೆಲ್ಲ ಹೇಳ್ತಾರೆ. ಅದನ್ನೆಲ್ಲ
ಆಂಗಿಕ ಅಭಿನಯಗಳ ಮೂಲಕನೇ ತಿಳಿಸ್ತಾ ಇರ್ತಾರೆ ಅವರು. ಅದು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಆಮೇಲೆ ಅದು ಈಸಿ ಕೂಡ ಅವರಿಗೆ. ಹಾಗಾಗಿ ಮತ್ತೆ ಮಾತು ಕಲಿಸೋದು ಕಷ್ಟ ಆಗುತ್ತೆ. ಹಾಗಾಗಿ ಇವನಿಗೆ ಅದು ಗುರುತಿಸಿದ ಮೇಲೆ ನಾವು ಅಲ್ಲಿ ಮೈಸೂರಿಗೆ ಹೋಗಿ ಅವರು ತಿಳ್ಕೊಂಡು ಕಾಕ್ಲಿಯರ್ ಇಂಪ್ಲಾಂಟ್ ಅವಾಗ ಇಷ್ಟು ಸಫಿಸ್ಟಿಕೇಟೆಡ್ ಆಗಿ ಬಂದಿರಲಿಲ್ಲ, ಇಷ್ಟು ಇದಿರಲಿಲ್ಲ. ಆ ಕಾರಣಕ್ಕಾಗಿ ಅವನಿಗೆ ಕಾಕ್ಲಿಯರ್ ಇಂಪ್ಲಾಂಟ್ ಮಾಡಲಿಲ್ಲ. ಮತ್ತು ಅದು ಕಾಸ್ಟ್ಲಿಯಸ್ಟ್ ಬಿಸ್ನೆಸ್ ಆಗಿತ್ತು. ಆಗ ಒಂದು 10-12 ಲಕ್ಷ ರೂಪಾಯಿ ಬೇಕಾಗಿತ್ತು. ಯಾವಾಗ 20 ವರ್ಷದ ಹಿಂದೆ. ಈಗಲೂ 6-7 ಲಕ್ಷ ಬೇಕು. ಆದರೆ ಈಗ ಸರ್ಕಾರಗಳು ಅದಕ್ಕೆ ನೆರವು ಕೊಡ್ತವೆ. ಕೇಂದ್ರ ಸರ್ಕಾರ ನೆರವು ಕೊಡುತ್ತೆ, ರಾಜ್ಯ ಸರ್ಕಾರನೂ ನೆರವು ಕೊಡುತ್ತೆ. ಆವಾಗ ಅವೆಲ್ಲ ಏನೂ ಇರಲಿಲ್ಲ. ಆ ಕಾರಣಕ್ಕಾಗಿ ಇವನಿಗೆ ಕಾಕ್ಲಿಯರ್ ಇಂಪ್ಲಾಂಟ್ ಮಾಡಲಿಲ್ಲ. ಇನ್ಸ್ಟಿಟ್ಯೂಟ್ ಪಕ್ಕದಲ್ಲಿ ಇಂಥ ಮಕ್ಕಳಿಗೆ ಮಾತು ಕಲಿಸುವಂಥದ್ದೇ ಒಂದು ಸ್ಕೂಲ್ ಇದೆ, ಕಿವುಡು ಮಕ್ಕಳ ಮತ್ತು ತಾಯಂದಿರ ಶಾಲೆ ಅಂತ. ಯಾರಿಗೆ ಶ್ರವಣ ದೋಷ ಇದೆ ಮಕ್ಕಳು, ಆ ತಂದೆ ತಾಯಿದರೇ ಸೇರಿ ನಡೆಸುವಂಥ ಶಾಲೆ ಅದು. ಆ ಶಾಲೆಯಲ್ಲಿ ಹೋಗಿ ಇವನನ್ನು ಸೇರಿಸಿ ಅಲ್ಲಿಗೆ ಹೋಗುವಾಗ 2.5 ವರ್ಷ ಆಯಿತು. ಯಾಕೆಂದರೆ ನಾನು ದಾವಣಗೆರೆಯಿಂದ ಟ್ರಾನ್ಸ್ಫರ್ ತೊಗೊಂಡು ಮೈಸೂರಿಗೆ ಬರಬೇಕಾಯಿತು. ಮೈಸೂರಿಗೆ ಬಂದೆ. ನಮ್ಮ ಮ್ಯಾನೇಜ್ಮೆಂಟು ನೀವು ಹೋಗೋ ತೊಂದರೆ ಇಲ್ಲ ಅಂತ ಕಳಿಸಿದ್ದು ಮೈಸೂರಿಗೆ. ಇವನು ಕರ್ಕೊಂಡೋಗಿ ಆ ಶಾಲೆ ಸೇರಿಸಿದ ಮೇಲೆ ಅವನು ಮಾತು ಕಲಿಯೋಲಿಕ್ಕೆ ಶುರು ಮಾಡಿದ. ಉಳಿದಿದ್ದೆಲ್ಲ ಅವರು ಕಲಿಸಿದ್ದು ಮಾತು. ಅವರು ಮಾತು ಕಲಿಸಿದ್ದು ಇದು ಮಾಡಿದ್ದು ಎಲ್ಲವೂ ನಮ್ಮ ಮನೆಯವರು. ಮೊದಲು ಗೊತ್ತಾಯ್ತಲ್ಲ ನಿಮ್ಮ ಮಗು ಕಿವಿ ಸಮಸ್ಯೆ ಇದೆ ಅಂತ, ಸೊ ಏನು ಫೀಲ್ ಆಯ್ತು? ನಿಜವಾಗೂ ದುಃಖ ಆಗೇ ಆಗತ್ತೆ. ಯಾಕೆಂದ್ರೆ ಯಾವುದೇ ತಾಯಿಗಾದ್ರೂ ಒಂದು ಮಗನ ಯಾವುದೋ ಒಂದು ಅಂಗ ಊನಾಗಿದೆ ಅಂದಾಗ ಅದು ಸ್ವೀಕಾರ ಮಾಡೋದು ಸ್ವಲ್ಪ ಕಷ್ಟ. ಅದರ ದುಃಖ ಆಯಿತು, ಅತ್ತೆ ಎಲ್ಲ ಮಾಡಿದೆ. ಆದರೆ ಅದರ ಹಿಂದೆ ಒಂದು ಪ್ರಶ್ನೆ ಬಂತು, ಯಾತಕ್ಕೆ ಹಿಂಗಾಯಿತು ಅಂತ ಹುಡ್ಕೋದಕ್ಕಿಂತ ಆಗೋಗಿರೋ ಘಟನೆ ಅಲ್ವಾ ಇದು, ಏನು ಮಾಡಬಹುದು ಅನ್ನೋದು ನನ್ನ ತಲೆಯಲ್ಲಿ ಬಂತು. ಅದ್ರ ಪಕ್ಕದಲ್ಲೇ ಅವತ್ತಿನಿಂದ ಅವನಿಗೆ ಏನು ಮಾಡ್ಬೋದು, ಯಾರು ಹೇಳ್ತಾರೆ, ಏನು ಹೇಳ್ತಾರೆ, ಇದು ನಮ್ಮ ಅಸ್ತಿತ್ವ ಇಲ್ಲದೇ ಇರುವ ಸಮಯದಲ್ಲಿ ನಮಗೆಲ್ಲರಿಗೂ ಸಾವು ಬರುತ್ತೆ. ನಾವು ಸತ್ತ ಮೇಲೆ ಈ ಭೂಮಿ ಮೇಲೆ ಈ ಮಗ ಬದುಕಬೇಕು, ಅವನಿಗೆ ಒಂದು ಅನ್ನ ಬೇಕು. ಇವನು ಭೂಮಿ ಮೇಲೆ ಎಲ್ಲರಂತೆ ಉಪಯೋಗಕ್ಕೆ ಬರುವ ವ್ಯಕ್ತಿ ಆಗಬೇಕು, ಹಂಗೆ ನಾನು ಮಾಡಬೇಕು ಅನ್ನೋಂಥದ್ದು ನನ್ನ ಮನಸ್ಸಿನಲ್ಲಿ ಹುಟ್ಕೊಳ್ತು. ಅದಕ್ಕೆ ನಾವು ಎಲ್ಲ ಕಡೆ ಹುಡುಕ್ತಾ ಇದ್ದಾಗ ಅಲ್ಲಿ ದಾವಣಗೆರೆಯಲ್ಲಿ ಸಂವೇದನಾ ಅಂತ ಒಂದು ಶಾಲೆ ಇದೆ, ನೀವು ಅಲ್ಲಿ ತಗೊಂಡೋಗಿ ಅವನ್ನ ಸೇರಿಸಿದ್ರೆ ಅವರು ಎಲ್ಲ ಕಲಿಸ್ತಾರೆ ಅಂತ ಆಯಿತು ಅಂತ ಇವನನ್ನು ನಡ್ಸ್ಕೊಂಡು ಹೋಗೋಕ್ಕೆ ಚಿಕ್ಕವನಕ್ಕೆ ಅಂದರೆ 2.5 ವರ್ಷ ಅಲ್ವಾ, 2.5 ವರ್ಷನೂ ಆಗಿರಲಿಲ್ಲ, 1.25 ವರ್ಷ ಅವಾಗ ಹೊತ್ಕೊಂಡು ಹೋದೆ. ಅಲ್ಲಿ ಹೋಗಿ ಬಿಟ್ಟರೆ ಅಲ್ಲಿ ಎಲ್ಲ ಥರದ ಡಿಸೇಬಲ್ಸು ಇದ್ದಾರೆ, ಬುದ್ಧಿಮಾಂದ್ಯರು ಇದ್ದಾರೆ, ಆಮೇಲೆ ಸ್ಲೋ ಲರ್ನರ್ ಇದ್ದಾರೆ, ಡೆಫ್ ಇದ್ದಾರೆ, ಎಲ್ರಿಗೂ ಒಂದೇ ಶಾಲೆ. ಬಟ್ ಅದು ನನಗನ್ನಿಸ್ತು, ಈ ಸಂಸ್ಥೆ ನನ್ನ ಮಗನಿಗೆ ಇದು ಸರಿ ಇಲ್ಲ ಅಂತ ಅನ್ನಿಸ್ತು. ಆದರೆ ಅಲ್ಲಿವರೆಗೂ ಅವನೇನು ಮಾಡ್ತಿದ್ದ, ಸುಮ್ಮನೆ ನಮ್ಮದೆಲ್ಲ ಮಾಮೂಲಿಯಾದ ಮಾತು ನಡವಳಿಕೆ ಇತ್ತಲ್ಲ, ಹಾಗಾಗಿ ಅವನು ಅಲ್ಲಿವರೆಗೂ ನಮ್ಮ ಥರನೇ ನೋಡಿದ್ದನ್ನು ಹಿಂಗೆ ಆ್ಯಕ್ಷನ್, ಕೆಲವೊಂದಕ್ಕೆ ಮಾತ್ರ ಆ್ಯಕ್ಷನ್ ಮಾಡ್ತಿದ್ದ. ಆ ಶಾಲೆಗೆ ಒಂದು ದಿವಸ ತಗೊಂಡು ಹೋಗಿಬಿಟ್ಮೇಲೆ ಅವನು ಅಲ್ಲಿ ಯಾವುದೋ ಒಂದು ಬುದ್ಧಿಮಾಂದ್ಯ ಮಗು ಕಣ್ಣು ಮೇಲೆ ತಿರುಗಿಸೋದು, ಹೀಗೆ ಮಾಡೋದು, ಜೊಲ್ ಸೂಸೋದು ಎಲ್ಲ ಮಾಡ್ತಾಯಿತ್ತು. ಅದನ್ನು ನೋಡ್ಕೊಂಡ್ಬಿಟ್ಟು ಮನೆಗೆ ಬಂದು ಇವನು ಅದನ್ನು ಶುರು ಮಾಡಿಬಿಟ್ಟ. ಅದನ್ನು ಅಂದರೆ ಇಮಿಟೇಟ್ ಮಾಡೋಕ್ಕೆ ಶುರು ಮಾಡ್ದ. ಯಾಕೆಂದರೆ ಯಾವುದೇ ಶಬ್ದ ಅವನಿಗೆ ಗೊತ್ತಿಲ್ಲ, ಶಬ್ದ ಬೀಳ್ತಾ ಇಲ್ಲ, ಶಬ್ದಗಳ ಅರ್ಥ ಗೊತ್ತಿಲ್ಲ, ಪದಗಳ ಅರ್ಥ ಗೊತ್ತಿಲ್ಲ, ಭಾಷೆನೇ ಗೊತ್ತಿಲ್ಲ. ಆವಾಗ ಅವನಿಗೆ ಸಹಜವಾದ ಕಲಿಕೆಗೆ ಮಾರ್ಗ ಇರೋದು ಅಂತಂದರೆ ಅಭಿನಯ ಮಾತ್ರ. ಅಂದರೆ ಏನನ್ನು ನೋಡ್ತೀವೋ ಅದನ್ನು ಇಮಿಟೇಟ್ ಮಾಡೋವಂಥದ್ದು. ಅದನ್ನು ಮಾಡ್ಬೇಕು ನಾನು ಅಂತ ಅವನು ಅಂದ್ಕೊಂಡ್ಬಿಟ್ಟ. ನನಗನ್ನಿಸ್ತು, ಇದು ನಾಳೆ ಮಾರನೇ ದಿವಸ ಮತ್ತೆ ಕರ್ಕೊಂಡೋದ್ರೆ ಇನ್ನೊಂದೇನೋ ಕಲ್ತ್ಕೊಂಡ್ಬರ್ತಾನೆ ಅವನು, ಇದು ಈ ಶಾಲೆ ಅವನಿಗೆ ಕರೆಕ್ಟ್ ಇಲ್ಲ, ಇದು ಬೇಡ ಅಂತ ಅದನ್ನು ಬಿಟ್ಟೆ. ಒಂದೇ ದಿನಕ್ಕೆ ಬಿಟ್ಬಿಟ್ಟೆ. ಆಮೇಲೆ ಒಂದು ಸ್ವಲ್ಪ ದಿವಸದ ನಂತರ ಚಂದ್ರಶೇಖರ್ ಅಡಿಗ ಅಂತ ಏನೋ ಅವ್ರ ಹೆಸರು, ಕುಂದಾಪುರದ ಸೈಡ್ನವರು, ಅವರು ದಾವಣಗೆರೆಯಲ್ಲಿದ್ದರು. ಅವ್ರು ಹೇಳಿದ್ರು, ಪ್ರಶಾಂತ್ ನಕ್ಷತ್ರಿ ಅಂತ ಸ್ಪೀಚ್ ಆ್ಯಂಡ್ ಹಿಯರಿಂಗಲ್ಲೇ MSc ಮಾಡಿ ಬಂದಿದ್ದಾರೆ, ಬಾಪೂಜಿ ಇನ್ಸ್ಟಿಟ್ಯೂಟಲ್ಲಿ ಅವರು ಸ್ಪೀಚ್ ಥೆರಪಿ ಕೊಡ್ತಾರೆ, ನಿಮ್ಗೆ ಅವ್ರ ಪರಿಚಯ ಮಾಡಿಸ್ತೀನಿ, ಅಲ್ಲಿ ಹೋಗಿ ನೀವು ಸ್ಪೀಚ್ ಥೆರಪಿ ಕೊಡಿ, ಅವ್ರು ಹೆಲ್ಪ್ ಮಾಡ್ತಾರೆ. ನನಗೊಂದು ಸ್ವಲ್ಪ ಆಸೆ ಬಂತು, ಅವರೇನೋ ಹೆಲ್ಪ್ ಮಾಡ್ತಾರೆ. ಯಾವುದೇ ಡೆಫ್ ಮಗುವಿನ ತಂದೆ ತಾಯಿಗಳಿಗೆ ಫಸ್ಟು ಅವರಿಗೆ ಮನವರಿಕೆ ಮಾಡಬೇಕಾಗಿರೋವಂಥದ್ದು 2 ವಿಷಯ. ಏನು ಅಂತಂದ್ರೆ, ಮೊದಲು ಆ ಡಿಸೇಬಿಲಿಟಿಯನ್ನು ಒಪ್ಕೊಳ್ಳೋ ಅಂಥದ್ದು ಬಂದ್ಬಿಟ್ಟಿದೆ, ಹೌದು, ಅದನ್ನು ಒಪ್ಕೋಬೇಕು ನಾವು. ತದನಂತರದಲ್ಲಿ ಅದರ ಆಳ ಅಗಲವನ್ನು ಪರಿಚಯ ಮಾಡಿಸ್ಬೇಕು. ನನಗೆ ಆವಾಗ ಆ ಆಳ ಅಗಲಗಳ ಪರಿಚಯ ಇರಲಿಲ್ಲ. ಅವರು ಎಷ್ಟೇ ಹೇಳಿದ್ರು ಥೆರಿಟಿಕಲಿ ಓದ್ಕೊಂಡಿರೋರು. ಅವರಿಗೆ ಒಂದು ಮಗು ಡೆಫ್ ಮಗು ಹುಟ್ಟಿದ್ರೆ ಸೀರಿಯಸ್ ಆಗಿ ವಿಚಾರ ಮಾಡ್ತಿದ್ರು, ಯಾಕೆಂದ್ರೆ ಅವ್ರಿಗೆ ಮದುವೆ ಆಗಿರಲಿಲ್ಲ,
ಓದ್ಕೊಂಡು ಸ್ಟೂಡೆಂಟು ಅದು ಮುಗಿಸ್ಕೊಂಡು ಇಲ್ಲಿ ಥೆರಪಿಸ್ಟ್ ಆಗಿ ಸೇರ್ಕೊಂಡಿದ್ರು. ಅವ್ರು ಏನು ಓದಿದ್ದಾರೆ ಅದನ್ನ ನಮಗೆ ಹೇಳ್ತಿದ್ರು. ಮಗು ಜೊತೆ ನೀವು ಆಟ ಆಡ್ತಾ ಹೇಳ್ಕೊಡ್ಬೇಕು ಅಂದ ತಕ್ಷಣ ಅಮ್ಮನೂ ಆಟ ಆಡೋಕೆ ಶುರು ಮಾಡಿಬಿಡ್ತಾರೆ, ಹೇಳ್ಕೊಡೋಕೆ ಶುರು ಮಾಡಲ್ಲ. ನಮಗೆ ಮನೇಲೆಲ್ಲ ಕೆಲಸನೂ ನಾವೇ ಮಾಡ್ಕೋಬೇಕಲ್ವಾ. ಹೊತ್ತಿಂದ ಹೊತ್ತಿಗೆ ತಿಂಡಿ ಆಗಬೇಕು, ಅಡುಗೆ ಆಗಬೇಕು, ಬಟ್ಟೆ ತೊಳಿಬೇಕು, ಪಾತ್ರೆ ಕ್ಲೀನ್ ಮಾಡಬೇಕು, ಮನೆ ಗುಡಿಸ್ಬೇಕು, ಒರೆಸ್ಬೇಕು, ಅದೆಲ್ಲ ನಾವೇ ಮಾಡ್ಕೋಬೇಕಾಗಿತ್ತಲ್ಲ. ನಮ್ಗೆ ಆ ಕೆಲಸಗಳ ಒತ್ತಡನೂ ಒಂದು ಕಡೆ ಇರುತ್ತೆ. ಅದನ್ನೆಲ್ಲ ಮುಗಿಸಿ ಮಾಡೋ ಅಷ್ಟೊತ್ತಿಗೆ ಇವನಿಗೆ ನಿದ್ದೆ ಬಂದುಬಿಟ್ಟಿರೋದು. ಯಾಕೆಂದರೆ ಚಿಕ್ಕವನಲ್ವ, 1.5-1.25 ವರ್ಷ ಅಂತಂದರೆ 1-2 ತಾಸು 3 ತಾಸು ಮಗು ಮಲ್ಕೊಳ್ತಾ ಇತ್ತು. ಅವನು ಎದ್ಮೇಲೆ ತಿರ್ಗಾ ಈ ದೊಡ್ಡವನು ಅವನಿಗೆ ಅಲ್ಲಿ ಕರ್ಕೊಂಡೋಗು, ಇಲ್ಲಿ ಕರ್ಕೊಂಡೋಗು, ಪಾರ್ಕಿಗೆ ಕರ್ಕೊಂಡೋಗು, ನಾನು ಅಲ್ಲಿ ಹೋಗ್ತೀನಿ, ಅವನ ಜೊತೆ ಆಡ್ತೀನಿ, ಅವನು ನೋಡ್ಬೇಕು ನಾವು. ಯಾಕೆಂದರೆ ಇವರು ಕೆಲಸದ ಮೇಲೆ ಹೋಗಿರೋದು. ಆವಾಗ ನನಗೆ ಅವನು ನೋಡಬೇಕು, ಇವನು ಎಳಿಬೇಕು, ಮನೆ ಕೆಲಸನೂ ಮಾಡಬೇಕು, ಒಂಥರದ್ದು ಒತ್ತಡಗಳಿತ್ತು. ಅದ್ರ ಮಧ್ಯದಲ್ಲೇ ನಾನು 1 ವರ್ಷಗಳ ಕಾಲ ಹೆಚ್ಚು ಕಡಿಮೆ ಅವ್ರ ಹತ್ರ ಕರ್ಕೊಂಡೋದೆ. ಅವರು ದಿನಾಲು ಆ ಅಂತ ಹೇಳ್ಕೊಡೋದು, ಈ ಅಂತ ಹೇಳ್ಕೊಡೋದು. ನನಗದೂ ಏನೋ ಸರಿ ಇಲ್ಲ ಅಂತ ಮನಸ್ಸಿಗೆ ಅನ್ನಿಸ್ತಾನೆ ಇತ್ತು. ಆದರೂ ಏನೋ ಒಂದು ಮಾರ್ಗ. ಯಾಕೆಂದರೆ ನಾವು ಫಸ್ಟು ಸ್ಪೀಚ್ ಆ್ಯಂಡ್ ಹಿಯರಿಂಗಿಗೆ ಹೋದಾಗ 1 ವಾರ 10 ದಿವಸ ಅಲ್ಲೇ ಥೆರಪಿಗೋಸ್ಕರ ನನ್ನನ್ನು ಬಿಟ್ಟು ದಾವಣಗೆರೆಗೆ ಹೋಗಿದ್ದರು. ನಾನು ಅಲ್ಲೇ ಗೆಸ್ಟ್ ಹೌಸಲ್ಲಿ ಉಳಿದು ಹೋಗ್ತಿದ್ದೆ ಸ್ಪೀಚ್ ಆ್ಯಂಡ್ ಹಿಯರಿಂಗಿಗೆ ಇವನನ್ನು ಕರ್ಕೊಂಡು. ಅವರು ಅದನ್ನೇ ಮಾಡೋರು. ಯಾಕೆಂದ್ರೆ ಅಲ್ಲೆಲ್ಲ ಇರೋರು ಸ್ಟೂಡೆಂಟ್ಸು, ಲೆಕ್ಚರರ್ಸು. ಯಾವುದೇ ಸ್ಟೂಡೆಂಟ್ಸಿಗಾಗಲಿ ಲೆಕ್ಚರರ್ಸಿಗಾಗಲಿ ಒಂದು ಡೆಫ್ ಮಗು ಇದ್ದಿದ್ರೆ ಅದನ್ನು ಆಳ ಆಗಲ್ಲ, ಚೆನ್ನಾಗಿ ಅರ್ಥ ಮಾಡಿಸಿರೋರೇನು. ಎಲ್ಲರೂ ಥೆರಿಟಿಕಲಿ ಓದ್ಕೊಂಡು ಬಂದಿರೋವಂಥವ್ರೆ. ಇವನ್ PhD ಮಾಡಿ HOD ಆಗಿರೋರಿಗೆ ಕೂಡ ಅಲ್ಲಿ ಡೆಫ್ ಮಗು ಇಲ್ಲ, ನಾರ್ಮಲ್ ಮಗು ಇರೋದು. ಸ್ವತಃ ಅನುಭವ ಅವರಿಗಿರಲ್ಲ. ಹಾಗೆ ದಾವಣಗೆರೆಯಲ್ಲಿ ಹೋಗ್ತಾ ಬರ್ತಾ ಇದ್ದೆ. ಹಾಗೆ ನಡೀತಾ ಇರುವಾಗ ಇವರ ಆಫೀಸಲ್ಲಿ ಒಬ್ರು BM ಹನೀಫ್ ಅಂತ ಕೆಲಸ ಮಾಡ್ತಾ ಇದ್ರು ಮೈಸೂರಲ್ಲಿ. ಅವಾಗ ಮೈಸೂರು ಪ್ರಜಾವಾಣಿ ಆಫೀಸಲ್ಲಿ ಅವರು ಗೊತ್ತಾಯ್ತು, ಇವರು ಮೈಸೂರಿಗೆ ಬಂದಿದ್ರು, ವಾಪಸ್ ದಾವಣಗೆರೆಗೆ ಹೋದ್ರು. ಎಲ್ಲ ವಿಷಯ ಗೊತ್ತಾದಾಗ ಏನಕ್ಕೆ ಬಂದಿದ್ಯಪ್ಪ, ಏನ್ ಕತೆ ಅಂತೆಲ್ಲ ವಿಚಾರಿಸಿದಾಗ ಅವ್ರು ಹೇಳಿದ್ರು, ತಕ್ಕಿ ಅಂತ ಅವರ ರಿಲೇಷನ್ ಹುಡುಗ ಒಬ್ಬ, ನಾನೀಗ ಇವನಿಗೆ ಥೆರಪಿ ಕೊಟ್ಟು ಮಾತು ಕಲಿಸಿದೆ ಅಲ್ವಾ, ಆ ಸಂಸ್ಥೆಯಲ್ಲಿ ಮಾತನ್ನ ಕಲಿತು ಕೊನೆಯ ಹಂತಕ್ಕೆ ಬಂದಿದ್ದ ಅವನು. 4 ವರ್ಷಗಳ ಕಾಲ ತರಬೇತಿ ಪಡೆದು ಕೊನೆಯ ಹಂತದಲ್ಲಿ ಇದ್ದ. ಆವಾಗ ಅವ್ರ ಪರಿಚಯ ಮಾಡಿಸಿದ್ರು ಅವರು. ನೀನು ಚಿಂತೆ ಮಾಡಬೇಡ, ಮೊದಲು ಮೈಸೂರಿಗೆ ಟ್ರಾನ್ಸ್ಫರ್ ತಗೊಂಡು ಬಾ, ಇಲ್ಲಿ ಕಿವಿ ಕೇಳಿಸದೇ ಇದ್ರು ಚೆನ್ನಾಗಿ ಮಾತಾಡೋಣ ಕಲಿಸೋ ಅಂಥದ್ದು ಒಂದು ಸಂಸ್ಥೆ ಇದೆ ಅಂದಾಗ ನನಗೆ ಅವಾಗ ಒಂದು ಆಶಾ ಕಿರಣ ಹುಟ್ಕೊಳ್ತು. ಇದೆಯಲ್ಲೋ ನಾನು ಹುಡುಕ್ತಾ ಇದ್ದಿದ್ದನ್ನ ಸಿಗ್ತಾ ಇದೆ ಅಂತ. ಆಮೇಲೆ ಇವ್ರು ಬಂದ್ರು, ಆ ಸಂಸ್ಥೆನ ನೋಡ್ಕೊಂಡು ಹೋಗಕ್ಕೆ ಅಂತ ಬಂದ್ರು. ಅಲ್ಲಿ ಚೆನ್ನಾಗಿ ಕೊನೆ ಹಂತದಲ್ಲಿರೋ ಮಕ್ಕಳನ್ನೆಲ್ಲ ಮಾತಾಡಿಸಿದಾಗ ಇವರಿಗೂ ಭರವಸೆ ಬಂತು. ನಮ್ಮ ಮನೆಯವರಿಗೂ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ, ರತ್ನ ಶೆಟ್ಟಿ ಅಂತ ಇದ್ರು, ಅವ್ರ ಮಗನೂ ಡೆಫ್. ಅವ್ರು ಅದೇ ಸಂಸ್ಥೆಯಲ್ಲೇ ತರಬೇತಿ ಕೊಟ್ಟು ಅದೇ ಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ರು. ನಾವು ಅಲ್ಲಿಗೆ ಹೋಗಿ ಅವರನ್ನು ಭೇಟಿ ಆಗುವಂಥ ಸಂದರ್ಭದಲ್ಲಿ ಅವರೆಲ್ಲ ಮಕ್ಕಳದ ಪರಿಚಯ ಮಾಡಿಸಿದ್ರು, ತೋರಿಸಿದ್ರು. ಇವರೆಲ್ಲರನ್ನು ನೋಡ್ಕೊಂಡು ಬಂದವರು ಹೇಳಿದ್ರು, ಕರೆಕ್ಟಾಗಿರೋ ಸಂಸ್ಥೆ ಅದು, ತುಂಬ ಚೆನ್ನಾಗಿ ಮಾತಾಡ್ತಾರೆ ಮಕ್ಕಳು, ಕಿವಿ ಕೇಳಿಸದೇ ಇದ್ರು ಅದರ ತರಬೇತಿ ಕೊಡಬೇಕು, ಅಲ್ಲಿ ಆ ಥರ ಟ್ರೈನ್ ಮಾಡ್ತಾರೆ, ತಾಯಿಗೆ ಹೇಳ್ಕೊಡ್ತಾರೆ ಅಂತ ಹೇಳಿದ್ರು. ನಾವು ಅಲ್ಲಿಗೆ ಹೋಗೋಣ, ಅಲ್ಲಿಂದ ಟ್ರಾನ್ಸ್ಫರ್ ತಗೊಂಡು ಬಂದ್ವಿ. ಇದರ ಆಳ ಅಗಲ ಅರ್ಥ ಮಾಡಿಸ್ಬೇಕು ಅಂತ ನಾನು ನಿಮಗೆ ಹಿಂದೆ ಹೇಳಿದೆ. ಈ ಒಂದು ಡೆಫ್ ಮಗುವಿನ ಪೇರೆಂಟ್ಸ್ ನಮ್ಮ ಹತ್ರ ಬಂದಾಗ ಹೇಗೆ ಅವರಿಗೆ ಇದರ ತೀವ್ರತೆ ಎಷ್ಟಿದೆ, ಸಮಯಕ್ಕೆ ಎಷ್ಟು ಬೆಲೆ ಕೊಡಬೇಕು ಅನ್ನೋದು ಒಂದು ಡೆಫ್ ಮಗುವಿನ ತಂದೆ ತಾಯಿಗೆ ಅರ್ಥ ಆಗಬೇಕು ಅಂದರೆ ನಾವು ಅದನ್ನು ಚೆನ್ನಾಗಿ ಹೇಳಬೇಕು. ನಿಮಗೆ ಎಷ್ಟು ಹೊತ್ತು ಸಾಧ್ಯ ಅಷ್ಟೊತ್ತು ಆ ಮಗುವಿನ ಜೊತೆ ಮಾತಾಡ್ತಾನೇ ಇರಬೇಕು. ಮಗು ಮಲಗಿದ ಸಮಯದಲ್ಲಿ ಉಸಿರನ್ನು ಸುಮ್ಮನೆ ರೆಸ್ಟಲ್ಲಿ ಇಡಬೇಕು ಪೇರೆಂಟ್ಸು. ಮತ್ತೆ ಮಗು ಎದ್ಕೊಳ್ತಾ ಅದ್ರ ಜೊತೆ ಮಾತಾಡಬೇಕು. ಏನು ಮಾತಾಡಬೇಕು? ನನಗೆ ಆಗಿರೋ ಸಮಸ್ಯೆ ಮೊದಲು ಈ ಸಂಸ್ಥೆಗೆ ನಾನು ಬಂದು ಸೇರೋಕ್ಕಿಂತ ಮುಂಚೆ ನಮ್ಮ ಮನೆಯವ್ರು ಹೇಳಿದ ಹಾಗೆ ಕಿವುಡು ಮಗು ಮತ್ತು ತಾಯಂದಿರ ಶಾಲೆ ಮೈಸೂರಲ್ಲಿದೆ, ಜನತಾ ನಗರದ ಬಡಾವಣೆಯಲ್ಲಿ. ಆ ಶಾಲೆಗೆ ಹೋಗಿ ಸೇರೋಕ್ಕಿಂತ ಮುಂಚೆ ಇವರು ಪ್ರಶಾಂತ್ ನಕ್ಷತ್ರ ಹತ್ರ ಹೋದೆ 1 ವರ್ಷ ದಾವಣಗೆರೆಯಲ್ಲಿ ಅಂತ ಹೇಳಿದ್ನಲ್ಲ, ಅವರು ಹೇಳೋರು, ನೀವು ತುಂಬ ಮಾತಾಡಬೇಕು. ಏನು ಮಾತಾಡಬೇಕು? ಯಾಕೆಂದ್ರೆ ನಮಗೆ ಸಮಸ್ಯೆ ಹೊಸದು. ನಿಮ್ಗೆ ಅನಿಸುತ್ತೆ ನೀವು ಮಗು ಜೊತೆ ತುಂಬ ಮಾತಾಡ್ಬೇಕ್ರಿ ಅಂತ ನಿಮ್ಗೆ ನಾನು ಹೇಳಿದ್ರೆ ಏನು ಮಾತಾಡಬೇಕು? ಅದು ಮಗು ಅಲ್ವಾ? ದೊಡ್ಡವ್ರ ಹತ್ರ ಆದರೆ ಏನೋ ಒಂದು ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಂಡಾದರೂ ಮಾತಾಡ್ಬೋದು. ಅರ್ಥ ಆಗಿರಲಿಲ್ಲ ನನಗೆ ಅವಾಗ. ಈ ಸಂಸ್ಥೆಗೆ ಬಂದು ಮೊದಲ ದಿನ ಹೆಜ್ಜೆ ಇಟ್ಟಾಗ ಅದರ ಆಳ ಅಗಲ ಚೆನ್ನಾಗಿ ಅರ್ಥ ಆಯಿತು. ಅವ್ರು ಹೇಳಿದ್ರು, ಮಗುವನ್ನ ಹಿಂದೆನೇ ನಿಂತಿರಬೇಕು, ಅದು ಯಾವ ವಸ್ತುಗಳನ್ನೆಲ್ಲ ಮುಟ್ತಾ ಇರುತ್ತೋ, ಯಾವ ವಸ್ತುನ ನೋಡ್ತಾ ಇರುತ್ತೋ ಅದಕ್ಕೆಲ್ಲ ಒಂದೊಂದು ಪದಗಳಿದ್ದಾವೆ. ಆ ಪದಗಳನ್ನು ಹೇಳ್ತಾ
ಅದಕ್ಕೆ ಅದ್ರ ಬಗ್ಗೆನೇ ಮಾತಾಡ್ತಾ ಹೋದರೆ ಆಗ ಮಗುಗೆ ಭಾಷೆ ಅರ್ಥ ಆಗುತ್ತೆ ಅಂತ ನಮ್ಗೆ ಅರ್ಥ ಮಾಡಿಸಿದ್ದು. ಉಸಿರನ್ನ ನಾವು ಹಿಡಿದಿಟ್ಕೋಬೇಕಾಗತ್ತೆ. ಅಂದರೆ ಅದು ಅವನ ಜೊತೆ ಮಾತಾಡಕ್ಕೆ ಬೇಕು ಅಂತ ಸ್ಟ್ರೈನ್ ಮಾಡ್ಕೊಳ್ಳದೆ ಉಳಿಸ್ಕೋಬೇಕು ನಾವು. ಇನ್ನು ಉಳಿದ ಎಲ್ಲ ಸಮಯ ಮಗು ಜೊತೆನೇ ಮಾತಾಡ್ತಾ ಇರಬೇಕು. ಮಗು ಏನು ಮುಟ್ಟುತ್ತೆ, ಏನು ನೋಡುತ್ತೆ, ಎಲ್ಲಿ ಇರುತ್ತೆ, ಅದ್ರ ಬಗ್ಗೆನೇ ಮಾತಾಡ್ತಾ ಹೋಗಬೇಕು ಅನ್ನೋದು ಅವತ್ತು ಅರ್ಥ ಆಯಿತು ನನಗೆ. ಆವಾಗ ನನಗೆ ನಾನು 1 ವರ್ಷಗಳ ಕಾಲ ತುಂಬ ಮಾತಾಡಬೇಕು ಅಂತ ಹೇಳಿದ್ರದ್ದು ಅರ್ಥ ಆಗಿದ್ದು ಆವತ್ತು ನನಗೆ. ಅಲ್ಲಿ ತಾಯಂದ್ರಿಗೆ ತರಬೇತಿಯನ್ನು ಕೊಡ್ತಾರೆ. ಮತ್ತು ಶಾಲೆಗೆ ಮಗು ಜೊತೆ ತಾಯಿ ಹೋಗಲೇಬೇಕು, ಅದು ಕಡ್ಡಾಯ, ಆ ಸಂಸ್ಥೆಯ ನಿಯಮ. ಯಾಕೆ ಅಂದರೆ 24 ಗಂಟೆ ಮಗು ಜೊತೆ ಇರೋದು ತಾಯಿ ಮಾತ್ರ. ಆಮೇಲೆ ತನ್ನ ಮಗುವಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು, ಅದು ಸಮಾಜದಲ್ಲಿ ಎಲ್ಲರ ಹಾಗೆ ಬದುಕಬೇಕು ಅನ್ನೋ ಹೆಚ್ಚು ತುಡಿತಾ ಇರೋದು, ಹಸಿವೆ ಇರೋದು ತಾಯಿಗೆ. ಹಾಗಾಗಿ ನಮ್ಮ ಸಂಸ್ಥೆಯಲ್ಲಿ ತಾಯಿನ ಕಂಪಲ್ಸರಿ ಬರಬೇಕು ಅಂತ ಮಾಡಿಟ್ಟಿರೋದು. ಶಾಲೆಗೆ ನಾವು ಕರ್ಕೊಂಡು ಹೋದಾಗ ಶಾಲೆಯಲ್ಲಿ ನಮ್ಮ ಮಗುಗೆ ನಾವೇ ಮಾತು ಹೇಳ್ಕೊಡೋದಿಲ್ಲ. ಯಾಕೆ ಅಂತಂದರೆ ಸಲಿಗೆ, ಅದು ನನ್ನ ಮಗು ಅಲ್ವಾ, ಒಂದು ಅಧಿಕಾರ, ನಾನು ಹೊಡಿಬೋದು, ಚಚ್ಚಬೋದು, ಗುದ್ಬೋದು, ಯಾರು ನನ್ನ ಪ್ರಶ್ನೆ ಮಾಡ್ತಾರೆ ಅನ್ನೋದು ಬಂದ್ಬಿಡುತ್ತೆ. ಬಟ್ ಆ ಥರ ಮಾಡಿದ್ರೆ ಮಗುಗೆ ಕಲಿಬೇಕು ಅನ್ನೋ ಆಸಕ್ತಿ ಇರ್ತಲ್ಲ, ಅದು ಎಳೆ ವಯಸ್ಸಿನಲ್ಲೇ ನಾವು ಅಲ್ಲಿ ಅಡ್ಮಿಷನ್ ತಗೊಳ್ತೀವಿ. ನಮ್ಮ ಸಂಸ್ಥೆಯಲ್ಲಿ ಪೂರ್ವ ತರಬೇತಿ ಕೇಂದ್ರ, ಶಾಲೆಗೆ ಹೋಗೋಕ್ಕಿಂತ ಮುಂಚೆ ಕೊಡುವಂಥ ತರಬೇತಿ ಆಗಿರೋದ್ರಿಂದ ನಾವು ಮಕ್ಕಳಲ್ಲಿ ಎಲ್ಲರೂ ಚಿಕ್ಕವರೇ ಇರ್ತಾರೆ. ಅವ್ರಿಗೆ ನಾವು ಹೊಡೆಯೋದು, ಚೆಚ್ಚೋದು ಎಲ್ಲ ಮಾಡಿಬಿಟ್ರೆ ಅದು ಆಸಕ್ತಿಯನ್ನು ಕಳ್ಕೊಂಡ್ಬಿಡುತ್ತೆ, ಭಯ ಹುಟ್ಟಿಸ್ಕೊಂಡ್ಬಿಡುತ್ತೆ. ಅದಾಯಿತು ಅಂದ್ರೆ ಮಗು ಕಲಿಯಲ್ಲ. ಹಾಗಾಗಿ ಶಾಲೆಗೆ ಹೋದಾಗ ಮಗು ನಮ್ಮ ಕೈಲಿರಲ್ಲ, ನಮ್ಮದೇ ಮಗು ನಮ್ಮ ಕೈಲಿರಲ್ಲ. ನಮಗೆ ಬೇರೆ ಒಂದು ಮಗುನ ಕೊಡ್ತಾರೆ. ಮೊದಲ 2-3 ತಿಂಗಳ ಕಾಲ ತರಬೇತಿಯ ಪದ್ಧತಿಗಳು ಹೇಗಿರುತ್ತೆ ಅಂತ ಬೇರೆ 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 ಹಂತಗಳಿದ್ದಾವೆ. ಒಂದು ವಾರ ಒಂದು ಹಂತ, ಇನ್ನೊಂದು ವಾರ ಇನ್ನೊಂದು ಹಂತ, ಮತ್ತೊಂದು ವಾರ ಮತ್ತೊಂದು ಹಂತ. ಈ ಥರ 2 ತಿಂಗಳ ನಾವು ಫಸ್ಟು ಹೋದಾಗ ತಾಯಂದ್ರನ್ನ ಯಾವ ಥರ ಹೇಳ್ಕೊಡ್ತಾರೆ ಇಲ್ಲಿ ಅನ್ನೋದನ್ನು ನೋಡ್ಕೊಳ್ಳೋದಕ್ಕೆ ಬಿಡ್ತಾರೆ. ಆಮೇಲೆ ಮಗುನ ಕೊಡ್ತಾರೆ ನಮಗೆ. ಆ ಥರ ನಮ್ಮನ್ನು ತರಬೇತಿಗೊಳಿಸ್ತಾ ಹೋಗ್ತಾರೆ ಶಾಲೆಯಲ್ಲಿ. ಯಾವುದೇ ಭಾಷೆ ಬರಬೇಕು ಅಂತಂದರೆ ಭಾಷೆಗೆ ಕ್ರಿಯಾಪದಗಳಿದ್ದಾವೆ. ಕ್ರಿಯಾಪದಗಳು ಇಲ್ಲದೆ ಭಾಷೆ ಇಲ್ಲವೇ ಇಲ್ಲ. ಉದಾಹರಣೆಗೆ ತಿಂದೆ, ಕುಡ್ದೆ, ಮಲಗದೆ, ಎದ್ದೆ, ಹೋದೆ, ಹಾರದೆ, ಕಿತ್ತೆ, ಕೆರೆದೆ, ಎಷ್ಟೊಂದು ಪದಗಳಿದ್ದಾವೆ. ಎಲ್ಲ ಇಡೀ ಭಾಷೆ ನಿಂತಿರೋದು ಕ್ರಿಯಾಪದದ ಮೇಲೆ. ಆ ಕ್ರಿಯಾಪದ ಒಂದೇ ಇದ್ದರೆ ಸಾಕಾಗಲ್ಲ. ಪ್ರತ್ಯಯಗಳು ಭಾಷೆಗೆ ಹೆಚ್ಚು ಮುಖ್ಯ. ಏನು ಪ್ರತ್ಯಯ? ಅವನ, ಅವಳ, ಅದರಲ್ಲಿ, ಇದರ ಮೇಲೆ, ಆ ಮೇಲೆ, ಕೆಳಗೆ, ಅಲ್ಲಿ, ಗೆ, ಕೆ, ಗೆ, ಇಗೆ, ಅವನಿಗೆ. ನಾನು ಊರು ಹೋಗು ಅಂದರೆ ಏನು ಅರ್ಥ ಆಗತ್ತೆ? ನಾನು ಒಂದು ಪದ, ಊರು ಒಂದು ಪದ, ಹೋಗುನು ಒಂದು ಪದ. ಅದ್ರ ಕನೆಕ್ಷನ್ಸೇ ಇಲ್ಲ. ಕ್ರಿಯಾಪದಗಳಿಗೆ ಸರಿಯಾದ ಅರ್ಥ ಸಂಪರ್ಕವನ್ನು ಕಲ್ಪಿಸುವಂಥದ್ದು ಪ್ರತ್ಯಯಗಳು. ಕ್ರಿಯಾಪದಕ್ಕೆ ಲಿಂಕವು. ಹೌದು. ನಾನು ನಾಮಪದ, ನಾನು ಊರಿಗೆ ಹೋಗುತ್ತೇನೆ, ಊರಿಗೆ ಗೆ ಇಲ್ಲ ಅಂದ್ರೆ ಅರ್ಥವೇ ಆಗಲ್ಲ. ಏನೇ ನಾನು ಊರು ಹೋಗು ಅರ್ಥ ಆಗಲ್ಲ. ಗೆ ಒಂದು ಅಕ್ಷರ ಅಲ್ಲಿ ಸೇರೋದ್ರಿಂದ ಆ ವಾಕ್ಯದ ಪರಿಪೂರ್ಣ ಅರ್ಥ ಆಗತ್ತೆ. ಹಾಗೆ ನಮಗೆ ಭಾಷೆಯ ಅಂದವನ್ನು, ಭಾಷೆಯ ರೀತಿಯನ್ನು ನಾವು ಯಾರೂ ಹುಟ್ಟುತ್ತಾ ಆ ಥರ ಕಲೀಲಿಲ್ಲ. ಬಟ್ ಒಂದು ಮಗುಗೆ ಭಾಷೆನ ಕಲಿಸೋಕ್ಕೆ ಹೋದಾಗ ನಮಗೆ ಇದು ಅರ್ಥ ಆಗ್ತಾ ಹೋಗುತ್ತೆ. ಈ ಥರ ನಾವು ಒಂದು 2 ತಿಂಗಳ 3 ತಿಂಗಳು ಒಂದಷ್ಟು ಕ್ರಿಯಾಪದಗಳನ್ನು ನಾವು ಮಾಡ್ಕೊಂಡಿರ್ತೀವಿ. ಯಾಕೆಂದರೆ ಕಲಿಸ್ತಾ ಹೋಗಬೇಕು ಅಂತ ತುಂಬ ಪದಗಳಿದ್ದಾವೆ. ಮಗುಗೆ ಅಷ್ಟೊತ್ತಿಗಾಗಲೇ ಭಾಷೆಯಲ್ಲಿ ಕ್ರಿಯಾಪದಗಳು ಇದೆ ಅಂತ ಗೊತ್ತಾಗೋಕ್ಕೆ ಶುರು ಆಗುತ್ತೆ. ನಾನು ದೋಸೆ ತಿಂದೆನು ಅಂತ. ನಾನು ಅಂದರೆ ಯಾರು ನಮ್ಗೆ ಪ್ರಶ್ನೆ ಆಗತ್ತೆ. ಅದಕ್ಕೆ ನಾವು ಆರಂಭದಲ್ಲಿ ತಿಂತಾ ಇರೋನು ಯಾರು, ಮಾತು ಯಾರಿಗೆ ಕಲಿಸ್ತಾ ಇದ್ದೀವಿ ನಾವು? ಆ ಮಗು ಹೆಸರಿಗಿದೆ ಅಲ್ವಾ? ಆ ಮಗುಗೆ ನಾನು ದೋಸೆ ತಿಂದೆನು ಅಂತ ಹೇಳಿದ್ರೆ ಅವನಿಗೆ ಅರ್ಥ ಆಗಲ್ಲ. ನಿರಂಜನ ದೋಸೆ ತಿಂದನು, ನಿರಂಜನ ನಾನು ಅಂತ. ನಾನಿಗೂ ನಿರಂಜನಿಗೂ ಕನೆಕ್ಷನ್ ಕಲ್ಪಿಸ್ಬೇಕು. ನಾವು ತುಂಬ ವಾರಗಳು ಈ ತಿಂದೆ ಅನ್ನೋದನ್ನೇ 1 ವಾರ ಮಾಡ್ತೀವಿ, ಕುಡ್ದೆ ಅನ್ನೋದನ್ನೇ 1 ವಾರ ಮಾಡ್ತೀವಿ, ಬಿದ್ದೆ ಅನ್ನೋದನ್ನೇ 1 ವಾರ, ಹಾರಿದೆ, ದಾಟದೆ, ಕಿತ್ತೆ, ಎಸೆದೆ, ಆ ಥರ ನಾವು ಎಷ್ಟು ಸಾಮಾನ್ಯವಾಗಿ ನಮ್ಮ ಎದುರಿನಲ್ಲಿ ಎಷ್ಟೆಲ್ಲ ಕ್ರಿಯಾಪದಗಳು ಬರುತ್ತೆ. ದಿನನಿತ್ಯ ಬಳಕೆಗೆ ನಾವು ಬಳಸ್ತಾ ಇರೋವಂಥ ಅಪರೂಪವಾದ ಪದಗಳು ಇದ್ದಾವೆ, ಇಲ್ಲ ಅಂತಲ್ಲ. ಅದನ್ನು ಬಿಟ್ಟು ನಾವು ದಿನನಿತ್ಯದಲ್ಲಿ ಬಳಸುವಂಥದ್ದನ್ನು ಒಂದಷ್ಟು 40-45 ಕ್ರಿಯಾಪದಗಳನ್ನು
ಬೆಳಗ್ಗೆ ಪಾಠಕ್ಕೆ ಮತ್ತು ಮಧ್ಯಾಹ್ನ ಪಾಠಕ್ಕೆ ಅಂತ ಆಯ್ಕೆ ಮಾಡಿ ಇಟ್ಕೊಂಡಿದ್ದೀವಿ. ಅದಷ್ಟಕ್ಕೆ ಸೀಮಿತ ಅಲ್ಲ ಅದು. ಅದನ್ನು ನಾವು ಆಯ್ಕೆ ಮಾಡಿಟ್ಕೊಂಡಿದ್ದನ್ನು ಪ್ರತಿ ವಾರ ಒಂದು ಕ್ರಿಯಾಪದ. ತಿಂದೆ, ಇವತ್ತು ದೋಸೆ ತಿಂದೆ ಅಂದರೆ ನಾಳೆ ಚಪಾತಿ ತಿಂದೆ, ನಾಡಿದ್ದು ಇಡ್ಲಿ ತಿಂದೆ, ಆಚೆ ನಾಡಿದ್ದು ಉಪ್ಪಿಟ್ಟು ತಿಂದೆ, ಹಾಗೆ ಒಂದು ಸಾಲಿನ ಪಾಠ ಅದು. ಅದಕ್ಕೆ ನಾವು 1 ಲೈನ್ ಲೆಸನ್ ಅಂತಲೇ ಮಾಡ್ಕೊಂಡಿದ್ದು. ಅದರಲ್ಲಿ ಈ ಬರೇ ನಿಮಗೆ ಅನ್ನಿಸ್ಬೋದು, ಈಗ ನಾನು ದೋಸೆ ತಿಂದೇನು, ಇದರೊಳಗೆ ನೀವು ಎಷ್ಟು ಪ್ರಶ್ನೆ ಕೇಳ್ಬೋದು. ನಾವು ಇದರಲ್ಲಿ 150-200 ಪ್ರಶ್ನೆ ಕೇಳ್ತೀವಿ. ಯಾವ ಥರ ಹೋಗಬಹುದು. ಈಗ ಇವತ್ತು ನೀವು ನಾನು ದೋಸೆ ಯಾರು ತಿಂದೆ, ಯಾರು ತಿಂದರು, ಯಾವುದ್ರಲ್ಲಿ ತಿಂದೆ, ಎಷ್ಟು ದೋಸೆ ತಿಂದೆ, ಯಾಕೆ 2 ತಿಂದೆ, ಯಾಕೆ 1 ತಿಂದಿಲ್ಲ, ಅಪ್ಪ ದೋಸೆ ತಿಂದ್ರ, ಅಮ್ಮ ದೋಸೆ ತಿಂದ್ರ, ಅಪ್ಪ ಯಾಕೆ ಜಾಸ್ತಿ ತಿಂದರು, ಅಮ್ಮ ಯಾಕೆ ಕಡಿಮೆ ತಿಂದರು, ನೀನು ಅವ್ರಿಗಿಂತ ಯಾಕೆ ಕಡಿಮೆ ತಿಂದೆ. ಇಲ್ಲಿ ಯಾಕೆ ನಾವು ಇಷ್ಟೆಲ್ಲ ಮಾತಾಡ್ತೀವಿ ಅಂದರೆ ಇಲ್ಲಿ ಒಂದು ಲೆಕ್ಕ, 1 ದೋಸೆ, 2 ದೋಸೆ, 3 ದೋಸೆ. ನಾವು ಪಾಠದ ಜೊತೆಯಲ್ಲಿ ಅಂಕೆಗಳನ್ನು, ಆಕಾರಗಳನ್ನು, ಯಾವ ಆಕಾರ ಇತ್ತು, ದೋಸೆಗೆ ತೂತಿತ್ತ, ದೋಸೆ ಕೆಂಪು ಬಣ್ಣ ಆಗಿತ್ತಾ, ದೋಸೆ ಯಾರು ಮಾಡಿದ್ರು, ಯಾವುದ್ರ ಮೇಲೆ ಮಾಡಿದ್ರು, ತೆಗೆದ್ರು ಯಾವುದರಿಂದ, ಸ್ಟವ್ ಹಚ್ಚಿದ್ರಾ, ಹೇಗೆ ಹಚ್ಚಿದ್ರು, ಯಾವುದರಿಂದ ಹಚ್ಚಿದ್ವಿ. ಯಾಕೆ ಇದೆಲ್ಲ ಪ್ರಶ್ನೆಗಳನ್ನು ಕೇಳ್ತೀವಿ ಅಂದರೆ ಸ್ಟವ್ ಪದ ಬರುತ್ತೆ, ಲೈಟರ್ ಪದ ಬರುತ್ತೆ, ಬರ್ನರ್ ಪದ ಬರುತ್ತೆ, ಬರ್ನರ್ ಉರಿದಾಗ ಅದು ಬಿಸಿ ಆಯಿತು ಅನ್ನೋದು ಬರುತ್ತೆ, ಬಿಸಿ, ಉರಿ, ಇಷ್ಟೊಂದು ಪದಗಳು ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಈ ಥರ ಇವತ್ತು ದೋಸೆ ಮಾಡಬೇಕಂದ್ರೆ ಯಾವಾಗ ಹಿಟ್ಟು ಮಾಡ್ಕೋಬೇಕು ನಾವು. ಅದಕ್ಕೆ ನಾವು ನಾಳೆ ದೋಸೆ ಮಾಡ್ತೀವಿ ಅಂದರೆ ಇವತ್ತು ನಾನು ಅಕ್ಕಿ ಡಬ್ಬದ ಹತ್ರ ಹೋದ ಸಂದರ್ಭದಿಂದ ಮಾತಾಡ್ಕೋಬೇಕು. ಮಗುನ ಜೊತೆಲ್ಲೇ ಇಟ್ಕೊಂಡು ನಾನು ಪಾತ್ರೆ ತೊಗೊಂಡಿದ್ದು, ಅದರಲ್ಲಿ ಅಳತೆ ಮಾಡಿ ಹಾಕಿರೋವಂಥದ್ದು, ಏನೇನು ಹಾಕಿದೆ ದೋಸೆ ಮಾಡೋಕ್ಕೆ, ಎಷ್ಟೊತ್ತಿಗೆ ಗಂಟೆ ತೋರಿಸ್ಬೇಕು, ಗಂಟೆ, ಅಂಕೆಗಳು ಎಲ್ಲವೂ ಕಲಿಸ್ತಾ ಹೋಗ್ತೀವಿ. ಈ ಆರಂಭಿಕ ಹಂತದಲ್ಲಿ ನಾವು 1 ಲೈನ್ ಲೆಸನ್ಗಿಂತ ಮುಂಚೆ ಅವರಿಗೆ ಸ್ವರಾಭ್ಯಾಸವನ್ನು ಫಸ್ಟ್ ಮಾಡ್ತೀವಿ. ಯಾಕೆ ಅಂತಂದರೆ ಮಗುಗೆ ತನ್ನ ಒಳಗಿಂದ ಒಂದು ಶಕ್ತಿ ಇದೆ, ಶಬ್ದ ಬರುತ್ತೆ ಅನ್ನೋ ಕಲ್ಪನೆ ಅದಕ್ಕೆ ಫಸ್ಟ್ ಬರಬೇಕಲ್ಲ. ಸ್ವರ ನಾನು ಆ ಅಂತ ಹೇಳ್ಕೊಟ್ರೆ ಅವನು ಯಾಕೆಂದ್ರೆ ಅವನಿಗೆ ಕೇಳಿಸಲ್ಲ. ನಾನು ಹೇಳ್ತಾ ಇದ್ದೀನಿ ಅಂತ ಹಿಂಗೆ ಮಾಡ್ತಾನೆ, ಇಷ್ಟೇ ಮಾಡ್ತಾನೆ, ಶಬ್ದ ಬರ್ತಾ ಇಲ್ಲ. ಆವಾಗ ನಾನೇನು ಮಾಡಬೇಕು, ಅವನಿಗೆ ಒಂದು ಕೈಯನ್ನು ಅವನ ಕತ್ತ ಮೇಲಿಟ್ಟು ಅವನ ಇನ್ನೊಂದು ಕೈಯನ್ನು ನನ್ನ ಕತ್ತ ಮೇಲಿಟ್ಟಾಗ ಅವಾಗ ಏನಾಗುತ್ತೆ, ವೈಬ್ರೇಷನ್ ಇದೆ, ಶರೀರದ ಒಳಗೆ ಒಂದು ಶಬ್ದ ಇದೆ ಅನ್ನೋದು ಅವರಿಗೆ ಗೊತ್ತಾಗೋದು ಆವಾಗ. ಆ ಥರನೇ ಕಲಿಸೋವಂಥದ್ದು. ಆಮೇಲೆ ಅದನ್ನು ನಾವು ಉದ್ದವಾಗಿ ಎಳಿತೀವಿ. ಎಷ್ಟು ಹೊತ್ತು ನನ್ನ ಹತ್ರ ಉಸಿರು ಇರುತ್ತೋ ಅಲ್ಲಿವರೆಗೂ ಆ ಅಕ್ಷರವನ್ನು ಎಳಿತೀವಿ. ಇದನ್ನು ಯಾಕೆ ಮಾಡಬೇಕು ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಆ, ಈ, ಉ ಹೀಗೆ ಹೇಳ್ಕೊಡ್ಬೋದಾಗಿತ್ತು ಅಂತ. ಇವರಿಗೆ ನಾವು ಆ ಅಂತ ಹೇಳಿದ್ರೆ ಆ ಅಷ್ಟೇ ಕೇಳುತ್ತೆ. ನಾವು ಹೇಳೋದನ್ನೇ ಆ ಅಂದ್ಬಿಟ್ರೆ ಅವರಿಗೆ ಶೂನ್ಯ ಆಗಿಬಿಡುತ್ತೆ. ಫ್ರೀಕ್ವೆನ್ಸಿ ಸಮಸ್ಯೆ ಅದು. ನೀವು ಆ ಅಂತ ಹೇಳಿದ್ರೆ ಅಷ್ಟು ಕೇಳಿಸಲ್ಲ. ಆ ಅಂತ ಎಳಿತಾ ಇದ್ದಾಗ ಯಾವುದೋ ಒಂದು ಫ್ರೀಕ್ವೆನ್ಸಿ ಅವನಿಗೆ ಕೇಳಿಸುತ್ತೆ. ಕನ್ನಡಿ ಮುಂದೆ ಎಕ್ಸ್ಪ್ರೆಷನ್ ಇರ್ತಲ್ವಾ, ಅವ್ರು ಆ ಮಾಡಿದ್ರು ನಾವು ಆ ಮಾಡಬೇಕು, ಸೌಂಡ್ ಹೇಳಬೇಕು, ಅವ್ರೇನೋ ಹೇಳ್ತಾ ಇರ್ತಾರೆ ಅಂತ ನಮಗೆ ಗೊತ್ತಾಗ್ತಾ ಇರಲ್ಲ. ಅದಕ್ಕೆ ಇವರು ಕೈ ಹಿಡ್ಕೊಂಡ್ರೆ ಸುಲಭ ಆಗುತ್ತೆ, ಗೊತ್ತಾಗ್ತೇನೋ ಅಂತ ಇವರು ಪ್ರೋಪ್ರ ಅಂತ ಬೆಟ್ರು ಆ ಥರ ಬಂದು ಅದೇ ಸಿಸ್ಟಮ್. ಅದಕ್ಕೆ ಯಾಕೆ ನಾವು ಅಷ್ಟು ಉದ್ದವಾಗಿ ಎಳಿತೀವಿ ಅಂತಂದ್ರೆ ನೀವು ಗಮನಿಸಿರ್ಬೋದು. ಅಂದ್ರೆ ನಮ್ಗೆ ಈ ಸಮಸ್ಯೆಗಳು ಬಂದಾಗ ಗಮನಿಸ್ತೀವಿ ಅಷ್ಟೇ. ನಾವು ಮಾತಾಡ್ತಾ ಇರೋಷ್ಟು ಸಮಯ ನೀವು ಉಸಿರಾಡಲ್ಲ, ನೀವು ಗಮನಿಸಿದೀರಾ? ನಾವು ಒಂದು ಸೆಂಟೆನ್ಸ್ ಪೂರ್ತಿ ಮುಗಿಸೋವರೆಗೂ ಮಧ್ಯದಲ್ಲಿ ಎಲ್ಲೂ ನಾವು ಉಸಿರಾಡಲ್ಲ. ಆ ಉಸಿರನ್ನ ಸಸ್ಟೈನ್ ಮಾಡ್ತೀವಿ, ನಿಲ್ಲಿಸ್ತೀವಿ. ನಿಲ್ಲಿಸಿ ನಾವು ನೆಕ್ಸ್ಟ್ ಇನ್ನೊಂದು ಪದ ಹೇಳುವಾಗ ಮಧ್ಯದಲ್ಲಿ ಉಸಿರು ತಗೊಳ್ತೀವಿ. ಅದು ಮನುಷ್ಯನಿಗೆ ಆಟೋಮೆಟಿಕ್ ಆಗಿ ನಡೀತಾ ಇರುತ್ತೆ. ಇವ್ರಿಗೆ ಆ ಕಲ್ಪನೆ ಇರಲ್ಲ. ಈಗ ನಾನು ಊರಿಗೆ ಹೋಗುತ್ತೇನೆ, ಈಗ ನಿಮಗೆ ಗೊತ್ತಾಗ್ತಾ ಇದೆ ಯಾವ್ಯಾವ್ದು ಅಕ್ಷರಗಳು ಯಾವ್ಯಾವ ಫ್ರೀಕ್ವೆನ್ಸಿಯಲ್ಲಿ ಬರ್ತಾ ಇದೆ ಅಂತ ಕೇಳಿಸ್ಕೊತೀರಿ. ಅದೇ ಥರ ಅದೇ ಫ್ರೀಕ್ವೆನ್ಸಿಯಲ್ಲಿ ಅದೇ ಲೆಕ್ಕಾಚಾರದಲ್ಲಿ ಅಷ್ಟೇ ಸಮಯ ತಗೊಂಡು ನೀವು ವಾಪಸ್ ನನಗೆ ಹೇಳ್ತೀರಿ ಅಲ್ವಾ? ಅವ್ರಿಗೆ ಹೇಳಿದ್ರೆ ಅವ್ರು ಹೇಗೆ ಹೇಳ್ತಾರೆ ಅಂದರೆ, ನಾನು ಊಟಿಗೆ ಹೋಗುತ್ತೇನೆ, ನಾಳೆ ನಾನು ಸ್ಕೂಲಿಗೆ ಬಡಲ್ಲ, ಹೀಗೆ ಹೇಳ್ತಾರೆ ಅವರು. ಯಾಕೆ ಹಂಗಾಗತ್ತೆ? ನಾನು ನಾಳೆ ಊರಿಗೆ ಹೋಗ್ತೀನಿ, ನಾನು ನಾಳೆ ಸ್ಕೂಲಿಗೆ ಬರಲ್ಲ. ಇದನ್ನು ಅಷ್ಟು ಆರಾಮವಾಗಿ ಹೇಳೋಕ್ಕೆ ಯಾಕಾಗಲ್ಲ ಅಂದರೆ ಸಸ್ಟೈನ್ ಮಾಡಿ, ಉಸಿರನ್ನು ಸಸ್ಟೈನ್ ಮಾಡಿ ಮಾತಾಡಬೇಕು.
ಎಲ್ಲ ಅಕ್ಷರಗಳಿಗೆ ನಾವು ಒಂದು ಮಾತ್ರ ಕಾಲ, ಎರಡು ಮಾತ್ರ ಕಾಲ ಅಂತ ನಾವು ಗ್ರಾಮರ್ ಓದುವಾಗ ಕನ್ನಡ ಭಾಷೆಯಲ್ಲಿ ಹೇಳ್ತೀವಿ. ಆ ಮಾತ್ರ ಕಾಲಗಳ ಕಲ್ಪನೆ ಅವರಿಗೆ ಇರಲ್ಲ. ಈಗ ನಾನು ಅಂತ ಹೇಳೋದಕ್ಕೂ ನಾನು ಅಂತ ಹೇಳೋದಕ್ಕೂ ವ್ಯತ್ಯಾಸ ಬರುತ್ತೆ. ನಾವು ಅಕ್ಷರನ 2 ಸೆಕೆಂಡ್ಗಳ ಕಾಲ, ಅಕ್ಷರನ 1 ಸೆಕೆಂಡ್ಗಳ ಕಾಲ ನಾವು ಹೇಳ್ತಾ ಇರ್ತೀವಿ. ಆ ಲಘು ಗುರುಗಳ ಕಲ್ಪನೆ ಅವರಿಗೆ ಬರಲ್ಲ. ಸೊ ಹಾಗಾಗಿ ನಾವು ಅವರಿಗೆ ಈ ಸ್ವರಾಭ್ಯಾಸವನ್ನು ಯಾವ ಸಮಯದ ಈಗಲೂ ನಾವು ಮಾಡ್ಬೋದು. ಈಗ ಅವನಿಗೆ 24 ವರ್ಷ, 24ನೇ ವರ್ಷದಲ್ಲೂ ಕೂಡ ನಾವು ಆ ಸ್ವರಾಭ್ಯಾಸವನ್ನು, ನೀ ಸ್ವರ ಹೇಳು ಎಷ್ಟು ನಾವು ಸ್ವರಾಭ್ಯಾಸವನ್ನು ಅವರಿಗೆ ಮಾಡಿಸ್ತಾ ಇರ್ತೀವಿ ಅಷ್ಟು ಅವರು ಕ್ಲಿಯರ್ ಆಗಿ ಮಾತಾಡ್ತಾರೆ. ಅದು ಯಾವಾಗ ಸ್ಟಾಪ್ ಆಗುತ್ತಲ್ಲ ಆವಾಗ ಕ್ಲಾರಿಟಿ ಹೊರಟೋಗುತ್ತೆ. ಅದಕ್ಕೆ ನಿತ್ಯ ಪ್ರಾಕ್ಟೀಸ್ ಬೇಕೇ ಬೇಕು. ಸೊ 24 ವರ್ಷ ಆಯ್ತು, ಮುಗಿದೋಯ್ತು, ತಯಾರಿ ಏನಿಲ್ಲ. ಈ ವಯಸ್ಸಿನಲ್ಲೂ ಕೂಡ ಅವನು ಯಾವುದೋ ಅಕ್ಷರವನ್ನು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಅಂತಂದರೆ ಒಂದ್ಸಲಿ ಸ್ವರಾಭ್ಯಾಸ ಮಾಡೋಣ ಬಾ ಅಂದಾಗ ಅವನು ತಪ್ತಾ ಇರೋದು ಅವನಿಗೆ ಈಗ ಕಲ್ತು ಮುಗ್ದಿರೋದ್ರಿಂದ ಗೊತ್ತಾಗ್ತಾ ಇದೆ. ಈಗ ನಾನೇ ಮೊನ್ನೆ ಹೇಳಿದೆ, ನಿನ್ನ ಕ್ಲಾರಿಟಿ ಹೊರಟೋಗಿದೆ ಮಗ, ಸ್ವಲ್ಪ ಪೇಪರ್ ಓದು ಜೋರಾಗಿ. ಆ ಥರ ಜೋರಾಗಿ ಅಂತಲ್ಲ, ಅವನು ಪೇಪರ್ ಓದಿದ್ರೇ ಗೊತ್ತಾಗ್ಬಿಡುತ್ತೆ ಅವನು ಏನೇನು ತಪ್ಪು ಮಾಡ್ತಾ ಇದ್ದಾನೆ ಅಂತ ಅವನಿಗೆ ಗೊತ್ತಾಗುತ್ತೆ. ಗೊತ್ತಾಗತ್ತೆ. ಹಾಗಾಗಿ ಆ ಪದ್ಧತಿ ಇದೆಯಲ್ಲ ಅದು ಯಾವ ವಯಸ್ಸಿಗೂ ನಿಲ್ಲಲ್ಲ. ಅದನ್ನು ಸದಾ ಮಾಡ್ತಾ ಇರಬೇಕು. ಈಗ ನಾಳೆ ಅವನಿಗೆ ಮದುವೆ ಆಗಲಿ, ಅವನು 1 ಸತಿ 2 ಸತಿ ಸ್ವರಾಭ್ಯಾಸ ಮಾಡೋದ್ರಿಂದ ಅವನು ಟ್ರ್ಯಾಕ್ ತಪ್ತಾ ಇರೋದು ಕರೆಕ್ಷನ್ನಲ್ಲೇ ಹೋಗ್ತಾ ಇರುತ್ತೆ. ಅದು ಕಿವಿ ಕೇಳಿಸುತ್ತೆ ಅಲ್ವಾ, ಅದಕ್ಕೆ ಪೇಪರಲ್ಲಿ ಮಾತನಾಡೋದು ಎಲ್ಲ ಸ್ವರಾಭ್ಯಾಸ, ಎಲ್ಲ ಅಕ್ಷರ ಪದಗಳೆಲ್ಲ ಆಟೋಮೆಟಿಕ್ ಆಗಿ ನಿಮ್ಮ ತಲೆಯಲ್ಲಿ ಕೇಳಿಕೊಂಡು ಸೆಟ್ ಆಗಿರುತ್ತೆ. ಸೊ ನೀವು ಕ್ಲಿಯರ್ ಆಗಿ ಮಾತಾಡ್ತೀರ. ಕಿವಿ ಕೇಳಿಸದೆ ಇರೋ ನಾವಾಕಿಂತರಿಂದ ಯಾವಾಗಲೂ ರಿಪೀಟ್ ಆಗ್ತಾ ಇರಬೇಕು, ಪೇಪರ್ ಓದಬೇಕು, ಹೇಳ್ತಾ ಇರಬೇಕು. ಆಗ ತಾನೇ ನಮಗೆ ಉಳಿಯುತ್ತೆ. 1 ವರ್ಷ 2 ವರ್ಷ ಏನು ಓದ್ತಿಲ್ಲ ಅಂಕೆ ಇಟ್ಬಿಟ್ರೆ ಕೆಲವೊಂದೊಂದು ಪದ ಕ್ಲಾರಿಟಿ ಹೊರಟೋಗುತ್ತೆ. ಈಗ ತುಂಬಾ ಮಿಸ್ಟೇಕ್ ಮಾಡ್ತೀನಿ ನಾನು, ಅಮ್ಮ ಹೇಳ್ತಾರ ಅಂತ ಹೇಳಲ್ಲ, ಇವತ್ತ ಹಿಡಿಲ್ಲ ನೀನು, ನಮಗೆ ಗೊತ್ತಾಗಲ್ಲ, ಕೇಳಿಸ್ಕೊಡ್ತಾರಲ್ವಾ ಬೇರೆಯವರು ನಮ್ಮ ಫ್ಯಾಮಿಲಿ ಬಿಡು, ಬೇರೆಯವ್ರು ಕೇಳಿಸ್ಕೊಳ್ಳೋರು ಇರ್ತಾರಲ್ಲ, ನೀಡುತ್ತಾ ಅರ್ಥ ಆಗ್ಲಿಲ್ಲ ಅಂತ ಈ ಕಾರಣ ಹಾಕ್ಬಾರ್ದು ಅಂತ ನಮ್ಮನೇಲಿ ಹೇಳ್ತಾರ. ನಾವು ಇಲ್ಲಿ ಪ್ರಿಪೇರ್ ಆದ್ರೆ ಬೇರೆಯವ್ರಿಗೆ ಕರೆಕ್ಟ್ ಆಗಿ ಹೇಳಿದ್ರೆ ಗೊತ್ತಾಗ್ತದೆ. ಅದೇ ತರನೇ ತುಂಬಾ ಮಿಸ್ಟೇಕ್ ಹಂಗೆ ಆಗಿತ್ತು. ನಾವು ಸಾಯತ್ತನಕ ಪರ್ಫೆಕ್ಟ್ ಆಗಿ ಇರಕ್ಕಾಗಲ್ಲ. ಅದು ರಿಪೀಟ್ ಆಗ್ತದೆ, ತಪ್ಪಾಗ್ತದೆ, ಸರಿ ಹೋಗುತ್ತೆ ಮತ್ತೆ ತಪ್ಪಾಗ್ತದೆ. ಅದೇ ತರ ಆಗ್ತದೆ. ತುಂಬಾ ಕ್ಲಾರಿಟಿ ಬೇಕು ಅಂದ್ರೆ ತುಂಬಾ ಓದ್ಬೇಕಾಗ್ತದೆ. ಇನ್ನೊಂದು ಇದಿದೆ ಇದಕ್ಕೆ. ನಾನು ಆಗಲೇ ನಿಮ್ಗೆ ಮಾತಾಡ್ತಾ ಹೇಳ್ತಾ ಇದ್ದೆ, ಇದು ಹಾರ್ಡ್ವೇರ್ ಅಂತ. ಹಾರ್ಡ್ವೇರ್ ಹೊರಗಡೆ ಇರೋದು, ಒಳಗಡೆ ಸಾಫ್ಟ್ವೇರ್ ಇಲ್ಲದೆ ಹೋದ್ರೆ ಹಾರ್ಡ್ವೇರ್ ಏನು ಕೆಲಸ ಮಾಡಲ್ಲ. ಬರೀ ಕಂಪ್ಯೂಟರ್ ಇಟ್ಕೊಂಡ್ರೆ ಆಗಲ್ಲ. ಅದು ನೋಡಕ್ ಚಂದ ಕಾಣುತ್ತೆ ಅಷ್ಟೇ, ಒಳಗಡೆ ಏನು ಇರಲ್ಲ, ಕೆಲಸ ಮಾಡೋಕ್ಕಾಗಲ್ಲ. ಎಲ್ಲವನ್ನ ತುಂಬಬೇಕು ಒಳಗಡೆಗೆ. ನಾವು ಕೇಳಿಸಿಕೊಳ್ಳುವುದರಿಂದ ಮಾತ್ರ ತುಂಬೋದಕ್ಕೆ ಸಾಧ್ಯ, ಬರೀ ನೋಡೋದ್ರಿಂದ ತುಂಬೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ನೋಡಿದ್ದದು ರಿಜಿಸ್ಟರ್ ಆಗಲ್ಲ. ನಿಮಗೆ ಕೇಳೋದು ನೋಡೋದು ಎರಡೂ ಗೊತ್ತಿದ್ದರೆ ರಿಜಿಸ್ಟರ್ ಆಗುತ್ತೆ, ಬರೇ ನೋಡೋದ್ರಿಂದ ಆಗಲ್ಲ. ಯಾಕಾಗಲ್ಲ ಅಂದರೆ ಗೊತ್ತಿಲ್ಲ ನಿಮಗೆ, ಅದಕ್ಕೆ ಏನು ಹೇಳ್ತಾರೆ ಅಂತಲೇ ಗೊತ್ತಿಲ್ವಲ್ಲ. ಇದು ಕ್ಯಾಮ್ರಾ ಅಂತ ಗೊತ್ತಿಲ್ಲ, ಇದು ಲೈಟ್ ಅಂತ ಗೊತ್ತಿಲ್ಲ, ಇದು ಪರಮೇಶ್ವರ್ ಅಂತ ಗೊತ್ತಿಲ್ಲ, ಇದು ಇವರು ಅಂತ ಗೊತ್ತಿಲ್ಲ. ಇವೆಲ್ಲದಕ್ಕೆಲ್ಲದಕ್ಕೂ ಒಂದೊಂದು ಹೆಸರು ಇದೆ ಅಲ್ವಾ, ಅದು ಗೊತ್ತಾಗಬೇಕು. ಅಂದರೆ ಎಲ್ಲ ಶಬ್ದ ಸಂಗ್ರಹಗಳು ತಲೆ ಒಳಗೆ ಸೇರಿಸ್ಬೇಕು ನಾನು. ಅದಕ್ಕೆ ನಾವು ಏನು ಮಾಡಬೇಕು ತಂದೆ ತಾಯಿಯಂದಿರು ಅಂತಂದರೆ, ಇಂಥ ಮಕ್ಕಳಿಗೆ ಮುಂದೆ ಏನೆಲ್ಲ ಬರಬಹುದು ಅಂತ ಊಹೆ ಮಾಡಿ ಅದನ್ನೆಲ್ಲ ಈಗಲೇ ತುಂಬಬೇಕು. ಈಗ ಇನ್ನೊಂದು 25 ವರ್ಷ ಆದ್ಮೇಲೆ ಹೌದು ತಂತ್ರಜ್ಞಾನ ಏನೋ ಬದಲಾಗ್ಬಿಡುತ್ತೆ, ಹೌದು, ಗೊತ್ತಿಲ್ಲ ನನಗೆ. ಇವನು ಓದುವಾಗ ಇವನಿಗೆ ಮಾತು ಕಲಿಸುವಾಗ ಮೊಬೈಲ್ ಇರಲಿಲ್ಲ, ಈಗ ಮೊಬೈಲ್ ಇದೆ. ಮೊಬೈಲ್ ಎಲ್ಲ ಅವನು ಎಕ್ಸ್ಪರ್ಟ್. ಈಗ ಅವನು ಏನೇನೋ ಮಾಡ್ತಾನೆ, ನಮಗೆ ಗೊತ್ತಿಲ್ಲ, ನಮಗೆ ಕೊಡ್ತಾನೆ ಅವನು, ನಿಂಗೇನು ಗೊತ್ತಾಗಲ್ಲ ಅಂತ ಹೇಳ್ತಾನೆ. ಆ ಬೆಳವಣಿಗೆ ಎಲ್ಲಿವರೆಗೆ ಬಂದಿದೆ ಅಂತಂದರೆ ನಿಂಗೆ ಗೊತ್ತಾಗಲ್ಲ ಅಲ್ಲಿವರೆಗೆ ಬೆಳವಣಿಗೆ ಬಂದಿದೆ. ಇಂಥ ಮಕ್ಕಳಿಗೆ ದೊಡ್ಡ ಸಮಸ್ಯೆ ಅಂತಂದರೆ ಕಲ್ಪನೆ ಮಾಡ್ಕೊಳಕ್ಕೆ ಬರಲ್ಲ. ಹೌದು ಸರ್, ಇಲ್ಲ. ಯಾಕೆಂತಂದರೆ ನಿಮಗೆ ಆಟೋ ಸ್ಟ್ಯಾಂಡು ಅಂತ ನಾನು ಹೇಳಿದರೆ ಅವನಿಗೆ ಗೊತ್ತಾಗಲ್ಲ.
ಯಾಕೆ ಗೊತ್ತಾಗಲ್ಲ ಅಂದರೆ ಆಟೋ ಸ್ಟ್ಯಾಂಡ್ ನೋಡಿಲ್ಲ ಅವನು. ನೀವು ನಮ್ಮ ಮಕ್ಕಳಿಗೆ, ಕಿವಿ ಕೇಳಿಸುವ ಮಕ್ಕಳಿಗೆ ಹೇಳ್ಬೋದು, ಆಟೋ ಸ್ಟ್ಯಾಂಡ್ ಅಂತ ಇರುತ್ತೆ, ಅಲ್ಲಿ ಆಟೋಗಳೆಲ್ಲ ಬಂದು ನಿಂತ್ಕೊಂಡಿರ್ತವೆ, ಇದು ಮಾಡ್ತೇವೆ ಅಂತಲ್ಲ. ಹಾಂ, ಹತ್ಕೊಂಡು ಹೋಗ್ತಾರೆ, ಇದು ಮಾಡ್ತಾರೆ, ಬರ್ತಾರೆ, ಬಾಡಿಗೆ ತೊಗೋತಾರೆ ಅಂತೆಲ್ಲ ಹೇಳಿದರೆ ಅವನೇನೋ ಅರ್ಥ ಮಾಡ್ಕೋತಾನೆ. ಬಟ್ ಇವನ್ ಸಮಸ್ಯೆ ಏನಂದರೆ ಹೇಳಿದ್ದೆಲ್ಲ ಒಳಗಡೆ ಹೋಗಲ್ವಲ್ಲ. ಅದಕ್ಕೆ ಇವನ್ ಆಟೋ ಸ್ಟ್ಯಾಂಡಿಗೆ ಕರ್ಕೊಂಡು ಹೋಗ್ಬೇಕು ನಾನು. ಅಲ್ಲಿ ನಿಲ್ಸ್ಬಿಡು, ಇದನ್ನ ಆಟೋ ನೋಡು, 1 ಆಟೋ ಇದೆ, 2 ಆಟೋ ಇದೆ, 10 ಆಟೋ ಇದೆ, ಇಲ್ಲಿ ಆಟೋ ಸ್ಟ್ಯಾಂಡ್ ಅಂತ ಬರೆದಿದೆ, ಇಲ್ಲೆಲ್ಲ ನಿಂತ್ಕೊಂಡಿದ್ದಾರೆ, ನೋಡ್ತಾ ಇರು. ಅವ್ರು ಹತ್ಕೊಂಡು ಹೋಗ್ತಾರೆ, ಇದು ಮಾಡ್ತಾರೆ, ಅವರು ಈಗ ದುಡ್ಡು ಕೊಡ್ತಾರೆ, ಅಲ್ಲಿ ಮೀಟ್ರ್ ಇದೆ, ಇದಿದೆ ಅಂತೆಲ್ಲ ಹೇಳ್ತಾ ಹೋದರೆ, ಒಂದು ರೌಂಡ್ ನೋಡ್ಕೊಬಂದರೆ ಆಗ ಅವನಿಗೆ ಓಹೋ ಆಟೋ ಸ್ಟ್ಯಾಂಡ್ ಅಂದರೆ ಹಿಂಗೆ ಇರುತ್ತೆ ಅಂತ ಗೊತ್ತಾಗುತ್ತೆ. ಬಸ್ ಸ್ಟ್ಯಾಂಡ್ ಅಂದರೆ ಹಿಂಗೆ ಇರುತ್ತೆ, ರೈಲ್ವೆ ಸ್ಟೇಷನ್ ಅಂದರೆ ಹಿಂಗೆ ಇರುತ್ತೆ, ವಿಮಾನ ನಿಲ್ದಾಣ ಅಂದರೆ ಹಿಂಗೆ ಇರುತ್ತೆ, ಬಂದರು ಅಂದರೆ ಹಿಂಗೆ ಇರುತ್ತೆ. ನಾವು ಇವನನ್ನು ಪ್ರತಿ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದೀವಿ, ರೈಲ್ವೆ ಸ್ಟೇಷನ್ನಿಗೆ, ವಿಮಾನ ನಿಲ್ದಾಣಕ್ಕೆ, ಬಂದರಿಗೆ, ಎಲ್ಲ ಕಡೆ ಕರ್ಕೊಂಡು ಹೋಗಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ವಿ. ಇದು ಪಬ್ಲಿಕ್ ಟಾಯ್ಲೆಟ್, ಹೌದು, ಪಬ್ಲಿಕ್ ಟಾಯ್ಲೆಟ್, ಒಂದು ಶವಾಗಾರ, ಒಂದು ಆಸ್ಪತ್ರೆ, ಎಲ್ಲದು ಪ್ರತಿ ಒಂದನ್ನು ನೋಡಿ ಅಲ್ಲಿ ಹೋಗಿ ತೋರಿಸಿ ಇದು ಅಂತ ಹೇಳ್ಕೊಡ್ತಿದ್ವಿ. ಆಗ ಏನಾಗುತ್ತೆ, ಎಲ್ಲವೂ ಸಂಗ್ರಹ ಆಗುತ್ತೆ. ನೀವು ಶವಾಗಾರ ಅಂತ ಹೇಳಿದ್ರಿ ಅಥವಾ ಪಬ್ಲಿಕ್ ಟಾಯ್ಲೆಟ್ ಅಂತ ಹೇಳಿದ್ರಿ. ಇವನೊಬ್ಬನ್ನೇ ನಾನು ಪಬ್ಲಿಕ್ ಟಾಯ್ಲೆಟಿಗೆ ಕಳಿಸೋಕ್ಕಿಂತ ಮುಂಚೆ ಅವನು ತಯಾರು ಮಾಡ್ತೀವಿ. ಚಿಕ್ಕವನಿದ್ದಾಗ ತಯಾರು ಮಾಡ್ತಿದ್ವಿ. ಅವನು ಅಲ್ಲಿ ಹೋದರೆ ಅವನು ಏನೆಲ್ಲ ಕೇಳ್ಬೋದು ನಿನ್ನ ಹತ್ರ, ಅವನೇನೆಲ್ಲ ಕೇಳ್ಬೋದು ಅಂತ ನಾನು ಊಹೆ ಮಾಡಿಕೊಂಡು ಇದನ್ನೆಲ್ಲ ಕೇಳಿದ್ರೆ, ಅವನು ಹಿಂಗೆ ಕೇಳಿದ್ರೆ ಹಿಂಗೆ ಹೇಳ್ಬೇಕು, ಹಿಂಗೆ ಕೇಳಿದ್ರೆ ಹಿಂಗೆ ಹೇಳ್ಬೇಕು ಅಂತ ಇಲ್ಲೊಂದು ರಿಹರ್ಸಲ್ ನಡೆಸಿ ಅವನು ಕಳಿಸೋದಲ್ಲಿ. ಸೇಮ್ ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡ್ತಾರಲ್ಲ ಹಂಗೆ ಎಲ್ಲ ಹೌದು. ಕಣ್ಣಲ್ಲಿ ಏನ್ ನೋಡ್ತೀವ, ಕಣ್ಣಲ್ಲಿ ಎಲ್ಲ ನೋಡ್ತಾ ಇದ್ರು, ಅದು ಎಲ್ಲ ಪೂರ್ತಿ ಪ್ರಿಪೇರ್ ಮಾಡಿ ಇರ್ಬೇಕು ಮೊದಲೇ ತಂದೆ ತಾಯಿ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ನಿಮಗೆ ನಮಗೆ ಎಲ್ಲ ಸಾಮಾನ್ಯ ಜ್ಞಾನ ಎಲ್ಲಿಂದ ಬಂತು? ಜಗತ್ತು ನೋಡಿದ್ವಿ, ಮಾತಾಡಿದ್ವಿ ಬೇರೆಯವ್ರ ಜೊತೆಗೆ ಅಲ್ವಾ. ಆದರೆ ಸಾಮಾನ್ಯ ಜ್ಞಾನ ಬಂದಿದ್ದು ನಿಮ್ಮ ಕಿವಿಗಳಿಂದ. ನಿಮ್ಮ ಕಿವಿಗಳಿಂದ ಯಾಕೆ ಬಂತು ಅಂದರೆ ನಮ್ಮ ಎಲ್ಲ ಜ್ಞಾನೇಂದ್ರಿಯಗಳಿಗೆ ಒಂದು ಲಿಮಿಟೇಷನ್ ಇದೆ. ಕಣ್ಣು ಇಷ್ಟು ಮಾತ್ರ ನೋಡುತ್ತೆ, ಅದಕ್ಕಿಂತ ಜಾಸ್ತಿ ಹಿಂದ್ಗಡೆ ಆಗಿದ್ದು ಗೊತ್ತಾಗಲ್ಲ ಅದಕ್ಕೆ. ಮೂಗು ಇಷ್ಟೇ ಅಲ್ವಾ. ಕಿವಿ ಮಾತ್ರ 360 ಡಿಗ್ರಿಯಲ್ಲಿ ಕೆಲಸ ಮಾಡುತ್ತೆ, ಎಲ್ಲ ಸದನ ಹೇಳ್ಕೊಳ್ಳುತ್ತೆ. ಹೌದು. ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ಹಿಂದ್ಗಡೆ ಏನೋ ಸೌಂಡ್ ಆದ್ರೆ ಕೇಳಿಸ್ತಾ ಇರುತ್ತೆ, ನಮಗೆ ಕೇಳಿಸ್ತಾ ಇರುತ್ತೆ, ಅಲ್ಲೆಲ್ಲೋ ಇದಾದ್ರೆ ಕೇಳಿಸುತ್ತೆ, ಎಲ್ಲ ಕೇಳಿಸುತ್ತೆ. ನಮಗೆ ಸಾಮಾನ್ಯ ಜ್ಞಾನ ಬಂದಿದ್ದು ನಮ್ಮ ಕಿವಿಗಳಿಂದ. ಇದು ಬಂದಾದರೆ ಸಾಮಾನ್ಯ ಜ್ಞಾನ ಇರಲ್ಲ ಅವನಿಗೆ. ಇದು ಬಂದಾಗೋದ್ರಿಂದ ಸಾಮಾನ್ಯ ಜ್ಞಾನ ಇರಲ್ಲ. ಅದಕ್ಕೆ ನೀನು ಟಾಯ್ಲೆಟಿಗೆ ಹೋಗ್ತೀನಿ ಅಂತಂದರೆ ಅದು ಪೇ ಆ್ಯಂಡ್ ಯೂಸ್ ಟಾಯ್ಲೆಟ್ ಆದರೆ ಅಲ್ಲಿ ಅವನು ಏನು ಕೇಳ್ತಾನೆ, ಎಷ್ಟು ದುಡ್ಡು ಕೊಟ್ಟಿಯಾ, ಏನು 5 ರೂಪಾಯಿ ಇದೆಯಾ, 10 ರೂಪಾಯಿ ಇದೆಯಾ, ಚೇಂಜ್ ಇದೆಯಾ ಇಲ್ವಾ, ಏನಂತ ಕೇಳ್ತಾನೆ, ಯಾರು ನೀನು ಅಂತ ಕೇಳ್ತಾನೆ, ಏನೇನು ಕೇಳಬಹುದು ಅನ್ನುವ ಉದಾಹರಣೆಗಳನ್ನು ನಾವು ಮೊದಲು ಊಹಿಸಿ ಅವನಿಗೆ ತಿಳಿಸ್ಬೇಕು ಅಂತ ಹೇಳೋದು ಆ ಕಾರಣಕ್ಕಾಗಿ. ಅವನಿಗೆ ಬರೇ ಮಾತು ಕಲಿಸೋದು ಅಷ್ಟೇ ಅಲ್ಲ, ಅವರು ಹೇಳ್ದಂಗೆ ಮಾತು ಕಲಿಸ್ತಾ ಹೋಗ್ಬೋದು. ಮಾತು ಕಲಿಸಿದ ಜೊತೆಗೆ ನೀವು ಸಾಮಾನ್ಯ ಜ್ಞಾನವನ್ನೂ ಕಲಿಸ್ಬೇಕು, ಜೊತೆಗೆ ಅವನು ಸಂಬಂಧಗಳನ್ನು ಕಲಿಸ್ಬೇಕು, ಭಾವನೆಗಳನ್ನು ಕಲಿಸ್ತಾ ಹೋಗಬೇಕು. ಎಷ್ಟು ವಿಚಿತ್ರವಾದ ಸನ್ನಿವೇಶ ಇರುತ್ತೆ ಅಂದರೆ ಈ ಮಕ್ಕಳಿಗೆ ಅವನಿಗೇನೋ ನೋವಾಗುತ್ತೆ, ಆದರೆ ಅದು ನೋವು ಅಂತ ಗೊತ್ತಾಗಲ್ಲ ಅಥವಾ ಹೇಳಕ್ಕೆ ಬರಲ್ಲ. ಇದು ನೋವಾಗಿದೆ ಅಂತ ಹೇಳಕ್ಕೆ ಬರಲ್ಲ. ನೋವು ಅನ್ನುವ ಶಬ್ದ ಗೊತ್ತಿರಬೇಕಲ್ಲ ಅವನಿಗೆ. ಉರಿ ಆಗುತ್ತೆ, ಕಾಲಿಗೆ ಗಾಯ ಆಗಿ ಉರಿ ಆಗುತ್ತೆ. ಉರಿಗೂ ನೋವಿಗೂ ವ್ಯತ್ಯಾಸ ಇದೆ ಅಲ್ವಾ. ಉರಿ ಆಗುತ್ತೆ, ಇದಕ್ಕೆ ಉರಿ ಅಂತಾರೆ, ಇದಕ್ಕೆ ನೋವು ಅಂತಾರೆ ಅಂತ ಗೊತ್ತಿಲ್ವಲ್ಲ ಅವನಿಗೆ. ಅದನ್ನ ಎಕ್ಸ್ಪ್ರೆಸ್ ಮಾಡೋದು ಹೆಂಗೆ? ಅವನು ಅಳ್ತಾನೆ ಅಷ್ಟೇ, ಬಟ್ ಹತ್ರ ನಾನು ಸುಮ್ಮನೆ ಇರಲ್ಲ. ನೀನು ಅಳದ ಆಮೇಲೆ ಅಳು, ಇದು ಏನು ಅಂತ ತಿಳ್ಕೊಂಡು ಅಳು ಅಂತೀವಿ ಅವನಿಗೆ. ನೀನು ಪೆಟ್ಟಾಗಿದೆ ಅಲ್ವಾ, ಬಿದ್ದು ಪೆಟ್ಟಾಗಿದ್ರೆ ಇದು ನೋವಾಗಿದೆಯೋ ಉರಿಯಾಗಿದೆಯೋ ಅಂತ ತಿಳ್ಕೊಂಡು ಅಳಬೇಕು ನೀನು, ಹಂಗೆ ಹೇಳು. ಹೌದು. ಮತ್ತೆ ಏನು ಹೇಳಬೇಕು ಅಂತ ಮಾತು ಕಲಿಸೋದು, ಪಾಠ ವಾಕ್ಯ ಎಲ್ಲ ಕಲಿಸೋಕ್ಕಿಂತ ಭಾವನೆಗಳನ್ನ ತಿಳಿಸೋದು ತುಂಬಾ ಕಷ್ಟವಾದ ಕೆಲಸ ಅಂತಂದು ನಾನು ಹೇಳ್ಬೋದು. ನಿಮಗೆ ಏನೇನೋ ಭಾವನೆ, ಹೊಟ್ಟೆ ಕಿಚ್ಚಿದೆ, ಅಸಹನೆ ಇದೆ, ನಿರುತ್ಸಾಹ ಇದೆ, ಏನೇನೋ ಭಾವನೆಗಳಿದ್ದಾವೆ ನಮಗೆ. ಅದು ಮಾತು ಕಲಿಸೋದು ಸುಲಭ, ಅದನ್ನ ಕಲಿಸೋದು ಹೆಂಗೆ? ಹಾಂ, ಹೊಟ್ಟೆ ಕಿಚ್ಚಿರುತ್ತಪ್ಪ, ನಿಮಗೆ ಯಾರು ಅದನ್ನು ಪ್ರಾಕ್ಟೀಸ್ ಮಾಡಿ ಕಲಿಸ್ತಿದ್ವಿ ಮನೆಯಲ್ಲಿ. ಯಾಕಂದರೆ 2 ಮಕ್ಕಳಿದ್ರು, ಅವನ್ನು ಬಳಸ್ತಿದ್ವಿ ಅದಕ್ಕೆ.
ಅದು ಒಂದು ದೊಡ್ಡ ಕತೆ. ಇಬ್ಬರು ಮಕ್ಕಳು, ಇವನಿಗಿಂತ 3 ವರ್ಷ ದೊಡ್ಡವನವನು, ಅವನು ಚಿಕ್ಕವನೇ. ಇವನಿಗೆ 2.5 ವರ್ಷ ಆದಾಗ ಅವನ 5.5 ವರ್ಷ ಅಷ್ಟೇ. ಅವನು ಮಗುನೇ. ಅವನಿಗೇನು ಅಂತ ಏನಾಗ್ತಿತ್ತು, ಎಲ್ಲರೂ ಬಂದವರು ಇವನ್ನೇ ಕೇಳ್ತಾರೆ, ಇವನು ಇದು ಮಾತಾಡ್ತಾರೆ, ಹೊರಗಡೆಯಿಂದ ಬಂದವರೆಲ್ಲ ಇವನ್ನೇ ಮಾತಾಡಿಸ್ತಾರೆ. ಅದಕ್ಕೆ ನನ್ನನ್ನು ಯಾರು ಎಲ್ಲ ನೆಗ್ಲೆಕ್ಟ್ ಮಾಡಿಬಿಟ್ಟಿಯಾರು ನನ್ನ ಅಂತ. ಅದಕ್ಕೆ ಅವನು ಶುರು ಮಾಡಿಬಿಟ್ಟ, ತೆಗೆದು ಬಿಸಾಡೋದು, ಕೂಗಾಡೋದು, ಕಿರ್ಚಾಡೋದು ಅಂತೆಲ್ಲ ಶುರು ಮಾಡಿದ. ನಮಗೆ ಇದೇನೋ ಎಡವಟ್ಟಾಯ್ತಲ್ಲ ಅಂತ. ಅದಕ್ಕೆ ನಾವೇನು ಮಾಡಿದ್ವಿ ಅಂತಂದರೆ, ಗೊತ್ತಾಯ್ತು ನನಗೆ, ಭಾಳ ಬೇಗ ಗೊತ್ತಾಯ್ತು ಇದು ಪ್ರಾಬ್ಲಮ್ ಇದು ಅಂತೇಳಿ. ಅದಕ್ಕೆ ನಾವೇನು ಮಾಡಿ ಶುರು ಮಾಡಿದ್ವಿ, ಯಾರೋ ಬಂದರು, ನಿರಂಜನ ಹೇಗಿದ್ದಾನೆ ಅಂತ ಕೇಳಿದರೆ, ನಿರಂಜನ ಚೆನ್ನಾಗಿದ್ದಾನೆ, ನಿರಂಜನ್ಗಿಂತ ನಿಕೇತನ ಇನ್ನೂ ಚೆನ್ನಾಗಿದ್ದಾನೆ, ನಿಕೇತನ ಈಗ ತಮ್ಮನಿಗೆ ಎಲ್ಲ ಅವನೇ ಮಾತು ಕಲಿಸ್ತಾನೆ, ಅವನು ಭಾಳ ಇಂಟ್ರೆಸ್ಟ್ ತೊಗೊಂಡಿದ್ದಾನೆ, ಬಾರೋ ನಿಕೇತನ ಇವನಿಗೆ 17 ಅಂತೇಳಿ, ಅಂದರೆ ಅವನಿಗೂ ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನು ಶುರು ಮಾಡಿದ್ವಿ. ಮತ್ತು ಅವನಿಗೆ ಕನ್ವಿನ್ಸ್ ಮಾಡಿದ್ವಿ, ಇಲ್ಲ ತಮ್ಮನಿಗೆ ಇಂತಿಂಥ ಕಷ್ಟಗಳಿದ್ದಾವೆ, ಕಿವಿ ಕೇಳಿಸಲ್ಲ, ಅವನಿಗೆ ಮಾತಾಡೋಕ್ಕೆ ಬರಲ್ಲ, ನೀನು ಅವನಿಗೆ ಮಾತು ಹೇಗೆ ಕೊಟ್ಟರೆ ಆಗುತ್ತೆ. ನಾವೆಲ್ಲ ದೊಡ್ಡವರಲ್ವಾ, ನಾವು ದೊಡ್ಡವ್ರು ಹೇಳಿದರೆ ಚೆನ್ನಾಗಿರಲ್ಲ, ನೀನು ಅವನ ಅಣ್ಣ ಅಲ್ವಾ, ನೀನು ಮಾತು ಕಲಿಸಿದ್ರೆ ಅವ್ನು ಚೆನ್ನಾಗಿ ಕಲಿತಾನೆ ಅಂತೇಳಿ ಇಬ್ಬರನ್ನೂ ಬಾಂಡಿಂಗ್ ಮಾಡಿಬಿಟ್ವಿ. ಇದರೊಳಗೆ ಅವನು ಈ ಪ್ರೊಸೆಸ್ ಒಳಗೆ ಅವನು ಸೇರಿಸ್ಕೊಬಿಟ್ವಿ. ಆವಾಗ ಅವನು ಮತ್ತೊಂದೇನು, ನಮಗೆ ಅವನು ನೋಡ್ಕೊಳ್ಳೋ ರೀತಿ ಬೇರೆ, ಇವನ್ನ ನೋಡ್ಕೊಳ್ಳೋ ರೀತಿ ಬೇರೆ, ಎರಡು ಬೇರೆ ಬೇರೆ ಇರೋದ್ರಿಂದ ಎರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಹೋಗ್ಬೇಕಲ್ಲ ನಾವು. ನಮ್ಮ ಜೊತೆಗೆ ಬದುಕು ಅಂದರೆ ಹೇಗೆ, ಬರೀ ಇಷ್ಟೇ ಅಲ್ವಲ್ಲ, ಇವನಿಗೆ ಮಾತು ಕಲಿಸೋದು ಅಷ್ಟೇ ಬದುಕಲ್ಲ. ನಾನು ಒಬ್ಬ ತಂದೆಯಾಗಿ, ಒಬ್ಬ ಮಗನಾಗಿ, ಮಾವನಾಗಿ ಎಲ್ಲ ಕೆಲಸ ಮಾಡಲೇಬೇಕು. ನಾನು ನನ್ನ ಇದರೊಳಗೆ ಗಂಡನಾಗಿ ನನ್ನ ಎಲ್ಲ ಇದನ್ನು ನಾನು ಮಾಡ್ಕೊಳ್ತಾ ಹೋಗಬೇಕು. ಆವಾಗ ಅವನನ್ನು ಈ ಪ್ರೊಸೆಸ್ಸಿಗೆ ಸೇರಿಸ್ಕೊಂಡಿದ್ದರಿಂದ ಏನಾಯಿತು ಅಂತಂದರೆ, ಅವನಿಗೂ ಒಂದು ಸಮಾಧಾನ ಆಯಿತು. ಇಲ್ಲ ನನಗೂ ಇಂಪಾರ್ಟೆನ್ಸ್ ಕೊಡ್ತಾಯಿದ್ದಾರೆ ಮನೆಯಲ್ಲಿ ಎಲ್ಲರೂ ಅಂತೇಳಿ ಆ ನಮ್ಮನೆಯಲ್ಲಿ ಸೇರಿಸ್ಕೊಂಡು ಹೋಗುವಂಥ ಒಂದು ಕಲೆಯನ್ನು ಕಲಿಸ್ಕೊಂಡ್ಬಂದ್ವಿ. ಎರಡನೇದು, ಅನಿವಾರ್ಯತೆಗಳನ್ನು ಸೃಷ್ಟಿ ಮಾಡೋದು. ಮಾತಾಡಲೇಬೇಕು. ಯಾಕೆಂದರೆ ಇಂಥ ಮಕ್ಕಳು ಸೈನ್ ಲ್ಯಾಂಗ್ವೇಜ್ ಭಾಳ ಬೇಗ ಕಲಿತ್ಬಿಡ್ತವೆ. ಕೊಡು ಅಂತ ಹೇಳ್ತವೆ, ಹೋಗು ಅಂತ ಹೇಳ್ತವೆ, ಅಮ್ಮ ಬಾ ಅಂತ ಹೇಳ್ತವೆ. ಹಿಂಗಿದ್ದೆಲ್ಲ ಮಾತುಗಳನ್ನು ಏನಂದರೆ ಸೈನ್ಗಳನ್ನು ಕಲ್ತ್ಕೊಬಿಡ್ತವೆ. ಮನೆಯಲ್ಲಿ ಕಡ್ಡಾಯವಾಗಿ ಹೇಳಿದ್ವಿ, ಯಾರು ಯಾವ ಸೈನ್ ಮಾಡಿದರೂ ಅವನಿಗೆ ಪ್ರತಿಕ್ರಿಯೆ ಕೊಡುವಂಗಿಲ್ಲ. ಯಾರು, ನಮ್ಮ ತಾಯಿ ಆದರೂ ಅಷ್ಟೇ, ನನ್ನ ತಂಗಿ, ನನ್ನ ಭಾವ, ನನ್ನ ಭಾವನ ಮಗ, ಯಾರು ಬಂದರೂ ಮನೆಗೆ ಬಂದು ಅವ್ರ ಹತ್ರ ಇವನೇನೋ ಸೈನ್ ಲ್ಯಾಂಗ್ವೇಜಲ್ಲಿ ಏನಾದ್ರು ಹೇಳಿದ್ರೆ ನಮಗೇನೋ ಅರ್ಥನೇ ಆಗಿಲ್ಲ ಅನ್ನೋ ಥರ ಇಟ್ಕೊಂಡ್ಬಿಡೋದು. ಅವನು ಕೇಳಬೇಕು, ಬಾಯಿ ಬಿಟ್ಟು ಪ್ರಯತ್ನ ಪಡಬೇಕು, ಏನೋ ಹೇಳಬೇಕು. ನಮ್ಮಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ನಾವು. ನಾನು, ನನ್ನ 2 ಜನ ಮಕ್ಕಳು, ನನ್ನ ಹೆಂಡತಿ, ನಮ್ಮಮ್ಮ, ಒಟ್ಟು ಜನ ಕೂತ್ಕೊಂಡು ಎಲ್ಲರಿಗೂ ಪ್ಲೇಟ್ ಹಾಕಿಬಿಡ್ತೀವಿ. ಎಲ್ಲರಿಗೂ ಪ್ಲೇಟ್ ಹಾಕಿ ಅವರಿಗೆಲ್ಲ ಉಳಿದವರಿಗೆಲ್ಲ ಅನ್ನ ಹಾಕ್ತಾರೆ, ಸಾಂಬಾರು ಹಾಕ್ತಾರೆ, ಎಲ್ಲ ಹಾಕ್ತಾರೆ. ಇವನಿಗೆ ಬರೀ ಪ್ಲೇಟ್ ಮಾತ್ರ, ಪ್ಲೇಟ್ ಹಾಕಿ ಕೊಂಡಿಸ್ಬಿಡೋದು. ಇವನಿಗೆ ಹೇಳೋದು, ಇವನು ಹಾಕು ಅಂತ ಹೇಳ್ತಿದ್ದೆ. ಸನ್ನೆ ಮಾಡೋದು. ಇಲ್ಲ, ನೋ ರಿಯಾಕ್ಷನ್. ಏನು ಅಂತ ಕೇಳಿದ್ರೆ, ಅನ್ನ ಅಂತ ಹೇಳು, ಅನ್ನ ಹೇಳು ಅಂತ ನಾವು ಹೇಳೋದು. ಅವನಿಗೆ ಇದು ಕೇಳಿಸೋದೇ ಇಲ್ವಲ್ಲ. ಆಮೇಲೆ ಹಸಿವು ಬೇರೆ ಆಗಿರುತ್ತೆ, ಚಿಕ್ಕ ಮಗು ಬೇರೆ. ಅವನು ಪ್ಲೇಟ್ ತೆಗೆದು ಬಿಸಾಡೋದು, ಇನ್ನೊಂದೇನೋ ಮಾಡೋದು, ಎಲ್ಲ ಹೋದ ಕಿರ್ಚಾಡೋದು ಎಲ್ಲ ಮಾಡುವ ಅವನು. ನಾವು ಅದಕ್ಕೆ ಉಳಿದ ಸದಸ್ಯರಿದ್ದಾರಲ್ಲ ಅವರೆಲ್ಲ ಬಾಯಿ ಮುಚ್ಕೊಂಡಿರ್ಬೇಕು, ಏನು ಮಾತಾಡುವಂಗಿಲ್ಲ, ಏನು ಇದು ಮಾಡುವಂಗಿಲ್ಲ. ಅವ್ರ ಪಡೆಗೆ ಅವ್ರು ಊಟ ಮಾಡ್ಬೇಕು. ಗಲಾಟೆ ಆಯಿತು, ಇದೇನು ಊಟಕ್ಕೆ ಕುಂತಾಗ ಹಿಂಗೆಲ್ಲ ಹಿಂಸಾಚಾರ ನಿಮ್ಮದು ಅಂತೆಲ್ಲ ಹೇಳುವಂಗಿಲ್ಲ. ಅವನು ಅನ್ನ ಅಂತ ಹೇಳಬೇಕು. ಇದು ಎಷ್ಟು ದಿವಸ, 1 ವಾರ 10 ದಿವಸ ಹಾಗೆ. ಅವನು ಅನ್ನ ಹೇಳಲ್ಲ, ಅವನಿಗೆ ಹೇಳಕ್ಕೆ ಬರಲ್ಲ ಪಾಪ, ಅವನದಲ್ಲ ತಪ್ಪು, ಅವನಿಗೆ ಹೇಳಕ್ಕೆ ಬರಲ್ಲ. ಬಟ್ ನಾವು ಶ್ರಮ ಹಾಕ್ಬೇಕು, ಅನ್ನ ಅಂತ ಹೇಳು, ಒತ್ತಡ ಹಾಕೋದು. ಹಾಂ, ಅಂದರೆ ಅವನಿಗೆ, ಒಂದು ಮಗುವಿಗೆ ಏನು ಅನ್ನಿಸ್ಬೇಕು ಅಂತಂದರೆ, ನಾನು ಮಾತಾಡಿದರೆ ಮಾತ್ರ ನನಗೆ ಬೇಕಾದದ್ದು ಸಿಗುತ್ತೆ ಅನ್ನುವ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಬೇಕು. ಆವಾಗ ಅವನೇನು ಮಾಡ್ತಾನೆ, ಏನೋ ಒಂದು ಹೇಳ್ತಾನೆ, ಅದು ಅನ್ನ ಆಗಿರಲಿಕ್ಕಿಲ್ಲ, ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಾನೆ, ಅನ್ನ ಅಂತ ಏನೋ ಹೇಳ್ತಾನೆ. ಆವಾಗ ನಾವೇನು ಮಾಡ್ತೀವಿ, ಅನ್ನ ಹಾಕ್ತೀವಿ. ಆವತ್ತು ಕ್ಲಿಯರ್, 5 ನಿಮಿಷದಲ್ಲಿ ಊಟ ಮುಗಿದೋಯ್ತು. ಅನ್ನ ಹಾಕಿದ್ವಿ, ಸಾಂಬಾರು ಹಾಕಿದ್ವಿ, ಎಲ್ಲ ಆಯಿತು. ನೆಕ್ಸ್ಟ್ ಡೇ ಫಸ್ಟ್ ಪ್ಲೇಟ್ ಹಾಕಿ ಕೂತ್ಕೊಂಡ ಅನ್ನ ಅಂದ್ಬಿಡ್ತಾನೆ ಅವನು. ಯಾಕಂದ್ರೆ ಅವನಿಗೆ ಗೊತ್ತಿದೆ, ಅನ್ನ ಅಂತ ಹೇಳಿದ್ರೆ ಹಾಕ್ತಾರೆ ಇವರು ಅಂತೇಳಿ ಅಂತ. ಸರಿ, ಅನ್ನ ಅಂದ. ಮುಂದೆ ಸಾಂಬಾರು ಅಂತ ಹೇಳು, ಹಾಕ್ತೀವಿ, ಇಲ್ಲಾಂದ್ರೆ ಇಲ್ಲ. ಮತ್ತೆ 10 ದಿವಸ ಅದು ಸಾಂಬಾರು ಮೇಲೆ ಪ್ರತಿಯೊಂದು ಸಾಂಬಾರು, ತಂಬಳಿ, ಸಾರು, ಗೊಜ್ಜು, ಚಟ್ನಿ, ಎಲ್ಲದಕ್ಕೆ ಈ ಪ್ರಾಕ್ಟೀಸು. ಅಂದರೆ ಊಟ ಮಾಡೋದು ಕೂಡ ಒಂದು ದೊಡ್ಡ
ಕಲಿಕೆ, ಊಟದ ಕಲಿಕೆ ಬೇರೆ, ಮಾತಿನ ಕಲಿಕೆ ಬೇರೆ. ಅದನ್ನು ಮಾಡ್ಕೊತ ಹೋದ್ವಿ. ಆವಾಗ ಮನೆಯಲ್ಲಿರುವ ಇತರ ಸದಸ್ಯರು ಅದಕ್ಕೆ ಬೇಸರ ಮಾಡ್ಕೊಳ್ಳುವಾಗಿಲ್ಲ, ಅದಕ್ಕೆ ಸಹಕರಿಸ್ಬೇಕು. ಸಹಕರಿಸಿದರೆ ಮಾತ್ರ ಒಂದು ಮಗು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ, ಇಲ್ಲದೆ ಹೋದರೆ ಕಲಿಯೋಕ್ಕಾಗಲ್ಲ. ಸಾಧಾರಣವಾಗಿ ಇಂಥ ಯಾವುದೇ ಡಿಸೇಬಿಲಿಟಿ ಇರುವ ಮಕ್ಕಳು, ಯಾವುದೇ ವೈಕಲ್ಯ ಇರುವ ಮಕ್ಕಳು, ಆ ಮಕ್ಕಳನ್ನು ಬೆಳೆಸಬೇಕು, ಸಮಾಜದಲ್ಲಿ ಒಂದು ಒಳ್ಳೆಯ ಸಾಧನೆ ಮಾಡಬೇಕು ಆ ಮಗು ಅಂತಂದರೆ ಕುಟುಂಬದ ಎಲ್ಲರ ಸಹಕಾರ ಬೇಕು. ಯಾವ ಒಬ್ಬರು ಕೂಡ ಅದನ್ನು ನಿರ್ಲಕ್ಷ್ಯ ಮಾಡಿದರೆ ಮಗು ಮೇಲೆ ಎಫೆಕ್ಟ್ ಆಗುತ್ತೆ. ಅದನ್ನು ಆಗದೆ ಹೋದಂಗೆ ನೋಡ್ಕೋಬೇಕು ನಾವೆಲ್ಲರೂ. ಅದು ದೊಡ್ಡ ಸಾಧನೆ. ಅದ್ರ ಮೂಲಕನೇ ಇದು ಮಾಡ್ತಾರೆ. ನಾವು ಅವರಿಂದ ಬೇರೆ ಏನನ್ನೂ ನಿರೀಕ್ಷೆ ಮಾಡಲ್ಲ. ನಾವು ನಿರೀಕ್ಷೆ ಮಾಡೋದೇನು ಅಂತಂದರೆ, ನೀವು ಸಹಾಯ ಮಾಡಿ ಮತ್ತು ಸಹನೆಯಿಂದ ಇರಿ, ಅಷ್ಟೇ. ಅಷ್ಟು ಮಾಡಿದರೆ ಸಹಜವಾಗಿ ದೊಡ್ಡವರಾಗ್ತಾರೆ, ಏನೂ ಸಮಸ್ಯೆ ಆಗಲ್ಲ. ಹಾಗೆ ಕಲಿಸ್ತಾ ಬಂದ್ವಿ ಅವನಿಗೆ. ಅವನು ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿ ಬಂದ್ವಿ. ಅದಲ್ಲದೆ ಅಷ್ಟಕ್ಕೆ ಮುಗಿಯಲ್ಲ, ಅದು ಬರೆಯುತ್ತಾ ಊಟದ್ದೊಂದೇ ಅಲ್ಲ. ನಾನು ಹೇಳಿ ಎಲ್ಲ ಕಡೆಯಿಂದ ಬೆಳಗ್ಗೆ ಅವನು ಎದ್ದಾಗಿಂದ ಶುರುವಾಗುತ್ತೆ. ಎದ್ದ ತಕ್ಷಣ ಯಾರು ಎದ್ದಿದ್ದು? ಪ್ರಶ್ನೆ. ಎದ್ದಿದ್ದು ಯಾರು? ನಾನು ಎದ್ದೆನು. ನೀನು ಅಂದರೆ ಯಾರು? ನಿರಂಜನ ಎದ್ದನು ಅಂತ ಬೆಳಗ್ಗೆ ಅವನು ಹೇಳ್ಬೇಕು. ಬೆಳಗ್ಗೆ ಇವನು ಹೋಗಿ ಎಬ್ಸ್ತಾರಲ್ವ, ಎಬ್ಸಿದ ತಕ್ಷಣ ಅವನು ನಿರಂಜನ ಎದ್ದನು ಅಂತ ಹೇಳಬೇಕು. ನಾನು ಹಲ್ಲು ಉಜ್ಜಿದೆನು, ಬಾಯಿ ತೊಳೆದೆನು, ಮುಖ ತೊಳೆದೆನು, ಬಂದು ದೇವರಿಗೆ ನಮಸ್ಕಾರ ಮಾಡಿದೆನು, ಎಲ್ಲವೂ ಹೇಳ್ತಾನೇ ಮಾಡಬೇಕು. ಮೌನವಾಗಿ ಮಾಡೋಂಗಿಲ್ಲ. ಹೌದು. ಈಗ ಬಿಡ, ಈಗ ಅದು ಅಗತ್ಯ ಇಲ್ಲ. ಈಗ ಅವನು ನಾರ್ಮಲ್ ಆಗಿದ್ದಾನೆ. ಭಾಷೆಯನ್ನು ಕಲಿಸುವಾಗಷ್ಟೇ ಅವನು ಎದ್ದಾಗಿಂದ ಹಿಡಿದು ಎದ್ಮೇಲೆ ಏನು ಮಾಡಿದೆ, ಎಲ್ಲಿಗೆ ಹೋದ, ಎಲ್ಲಿ ನಿಂತ್ಕೊಂಡ, ಸೂಸು ಮಾಡಿದ್ಯಾ, ಸೂಸು ಮಾಡಕ್ಕೆ ಎಲ್ಲಿಗೆ ಹೋಗ್ತೀಯಾ, ಆಮೇಲೆ ಏನು ಮಾಡಿದೆ, ಎಲ್ಲಿಗೆ ಬಂದೆ, ಬಚ್ಚಲ ಮನೆಗೆ ಬಂದೆ. ಬಚ್ಚಲ ಮನೆ ಅಂದರೆ ಯಾವುದಕ್ಕೆ ಬಚ್ಚಲ ಮನೆ ಹೇಳ್ತಾರೆ? ಏನೇನೆಲ್ಲ ಇರುತ್ತೆ ಅಲ್ಲಿ. ಮಗ್ಗಿರುತ್ತೆ, ಬಕೆಟ್ ಇರುತ್ತೆ, ನೀರಿರುತ್ತೆ, ಟೂತ್ಪೇಸ್ಟು, ಬ್ರಷು, ಸೋಪು, ಟವಲ್ ಹಾಕೋಕ್ಕೆ ಒಂದು ಸ್ಟ್ಯಾಂಡು, ಏನೆಲ್ಲ ಒಂದು ಚಿತ್ರಣ ಇರುತ್ತೆ ಅಲ್ವಾ? ಅದು ಬಚ್ಚಲ ಮನೆ. ಅಡುಗೆ ಮನೆ ಅಂದರೆ ಅಲ್ಲಿ ಒಂದು ಚಿತ್ರಣ, ಹಾಲ್ ಅಂದರೆ ಅಲ್ಲೊಂದು ಚಿತ್ರಣ. ಎಲ್ಲದಕ್ಕೂ ಪದ ಸಂಗ್ರಹ ಮಾಡೋದಕ್ಕೆ ನಾವು ಆರಂಭಿಕ ಹಂತದಲ್ಲಿ ಎಲ್ಲದಕ್ಕೂ ಒಂದು ಲೇಬಲ್. ಇದು ಟಿ ವಿ, ಇದು ಬಾಗಿಲು, ಇದು ಗೋಡೆ, ಇದು ಅಲ್ಮೇರಾ, ಇದು ಫೋನು, ಅಂದರೆ ಲ್ಯಾಂಡ್ ಫೋನ್ ಇತ್ತವಾಗ, ಇದು ಫೋನು, ಆ ಥರ ಎಲ್ಲದಕ್ಕೂ ಬೆಳಗ್ಗೆ ಎದ್ದು ಅವನ ಹಲ್ಲು ಉಜ್ಜಿ ಮುಖ ತೊಳೆದು ಅದೆಲ್ಲ ಅವನು ಹೇಳ್ತಾನೇ ಮಾಡ್ಬೇಕು. ಅದನ್ನ ಟೂತ್ ಬ್ರಷ್ ತೆಗೆದುಕೊಂಡೆನು ಹೇಳು, ಅದನ್ನು ನೀರಿನಿಂದ ತೊಳೆದೆನು ಹೇಳು, ನೀರಿನಿಂದ ಯಾವ ಭಾಗ ತೊಳೆದೆ ನೀನು? ಟೂತ್ ಬ್ರಷಿಗೆ ಭಾಗಗಳಿರ್ತವೆ, ಬ್ರಿಸಲ್ಸ್ ಭಾಗ ತೊಳೆದಿದೆಯಾ, ಅದು ಯಾಕೆ ತೊಳಿಬೇಕು? ನಾವು ಇವತ್ತು ಉಜ್ಜಿದ್ರೆ ತಿರ್ಗಾ ನಾಳೆ ಉಜ್ಜುತ್ತೀವಿ, ಅದು ಇಲ್ಲೆಲ್ಲ ಧೂಳಾಗಿರುತ್ತೆ. ಆಮೇಲೆ ಬ್ರಷ್ ತೊಳ್ಕೊಂಡು ಹಲ್ಲು ಉಜ್ಜೋದ್ರಿಂದ ನೀಟಾಗಿ ಮೂವ್ ಆಗುತ್ತೆ, ಹಲ್ಲು ಮೇಲೆ ಚಲಿಸುತ್ತೆ, ಅದು ನೊರೆ ಚೆನ್ನಾಗಿ ಬರುತ್ತೆ, ಹಲ್ಲಿರೋಗೆ ಕ್ಲೀನ್ ಆಗುತ್ತೆ. ಪ್ರತಿಯೊಂದನ್ನು ಮಾತಾಡಬೇಕು. ಮುಚ್ಚಳ ತೆಗೆದ್ಯಾ, ಮುಚ್ಚಳನ ಹೇಗೆ ಹಾಕದೆ, ತೆಗಿವಾಗ ಹೇಗೆ ತೆಗೆದೆ, ಅದಕ್ಕೆ ಯಾವ ಬಣ್ಣ ಇತ್ತು ಮುಚ್ಚಳ, ಅದಕ್ಕೆ ಯಾವ ಶೇಪ್ ಇದೆ, ನೀನು ಅದನ್ನು ಎಲ್ಲಿಂದ ತೆಗೆದಿದ್ಯೋ ಅಲ್ಲೇ ಇಡು. ಆ ಥರ ಮಾತಾಡ್ಕೊಂಡು 1 ಸೆಕೆಂಡು ಬಿಡದೆ ಅಲ್ಲಿ ಕ್ರಿಯೆಗಳು ನಡೀತಾ ಇರುತ್ತೆ, ಕಣ್ಣಿಗೆ ಕಾಣ್ತಾ ಇರುತ್ತೆ. ಮಗು ಏನೆಲ್ಲ ಸ್ಪರ್ಶ ಮಾಡ್ತಾ ಇರುತ್ತೋ, ಏನೆಲ್ಲ ನೋಡ್ಕೋತಾ ಕೆಲಸ ಮಾಡ್ತಾ ಇರುತ್ತೋ ಅದ್ರ ಬಗ್ಗೆನೇ ಮಾತಾಡಿದ್ರೆ ಮಾತ್ರ ಮಗುಗೆ ಹೋಗುತ್ತೆ. ಈಗ ನಾನು ಇಲ್ಲೇ ಕೂತ್ಕೊಂಡು ಭಾಷೆಗಳ ಕಲ್ಪನೆನೇ ಇಲ್ಲದೆ ಭಾಷೆಯನ್ನು ಆಗತಾನೇ ಕಲಿತಾ ಇರೋಂಥ ಮಗುವಿನ ಹತ್ರ ನಾನು ಅಲ್ಲೇ ತುಂಬ ಮಾತಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಸಂತೆಗೆ ಹೋಗಿದ್ದೆ, ತುಂಬ ಮಳೆ ಬಂದಿತ್ತು, ಅಲ್ಲಿ ತುಂಬ ಕೊಚ್ಚೆ ಇತ್ತು, ಅಯ್ಯೋ ಬರೋಕ್ಕಾಗಲಿಲ್ಲ ಅಂದರೆ ಸಂತೆ ನೋಡಲಿಲ್ಲ, ಮಳೆ ಗೊತ್ತಿಲ್ಲ, ಕೊಚ್ಚೆ ಗೊತ್ತಿಲ್ಲ, ನಾನು ಮಾತಾಡಿದೆ ಮಗು ಜೊತೆ ಅನ್ನೋದು ಒಂದೇ ಬಿಟ್ಟರೆ ಈ ಮಾತಿಗೆ ಅರ್ಥವೇ ಇರಲ್ಲ, ಕಲಿಕೆನೂ ಆಗಲ್ಲ, ಆಯಾಸ ಆಗುತ್ತೆ. ಯಾಕೆಂದ್ರೆ ಮಾತಾಡೋದಂತೂ ಆಡಲೇಬೇಕು. ಆ ಥರ ಉಪಯೋಗ ಇಲ್ಲದೆ ಇರೋವಂಥ ಮಾತನ್ನು ಕಲಿಸುವ ಹಂತದಲ್ಲಿ ಮಾಡಬಾರ್ದು. ಅದಕ್ಕೆ ಆ ಹೊತ್ತಿನಲ್ಲಿ ಏನು ಬೇಕು, ಅದು ಏನು ಮುಟ್ಟುತ್ತಾ ಇದೆ, ಅದು ಏನು ನೋಡ್ತಾ ಇದೆ, ಅದಕ್ಕೆ ಏನು ಇಷ್ಟವಾಗ್ತಾ ಇದೆ. ಯಾಕೆಂದ್ರೆ ನಾವು ಎಲ್ಲರೂ ಮನುಷ್ಯರಾಗ ಅವ್ರಿಗೂ ಒಂದು ಆಸೆ ಇರುತ್ತೆ, ಅದನ್ನು ಹೇಳಕ್ಕೆ ಬರಲ್ಲ, ಅದಕ್ಕೆ ಆಸಕ್ತಿ ಇರುತ್ತೆ, ಅದನ್ನು ಹೇಳಕ್ಕೆ ಬರಲ್ಲ. ಅದನ್ನು ಅಮ್ಮ ಆಗಿರೋಳಿಗೆ ಅದೆಲ್ಲವೂ ಗೊತ್ತಾಗುತ್ತೆ, ಅದಕ್ಕೆ ಅದು ಅಮ್ಮ. ಅವನು ಏನು ಹೇಳದೇ ಇದ್ರೂ ಅವನು ಒಳಗಡೆ ಏನಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ.
ಅದನ್ನೆಲ್ಲ ತೆಕ್ಕೋಬೇಕು ನಾವು. ಅವನಿಗೆ ಊಟದ ತಿಂಡಿ ಒಳಗಿರಬಹುದು ಅಥವಾ ಅವನು ಆಟ ಓಟದಲ್ಲಿರಬಹುದು, ಅದೆಲ್ಲವೂ ಕೂಡ ಅಮ್ಮಂಗೆ ಆ ಮಗು ಮಾತಾಡದೇ ಇದ್ರೂ ಗೊತ್ತಾಗ್ತಾ ಇರುತ್ತೆ. ಹಾಗಾಗಿ ನಾವು ಅದನ್ನೆಲ್ಲ ತಿಳಿದು ಅವನಿಗೆ ಕಲಿಸ್ಬೇಕು. ಗಡಿಯಾರಗಳನ್ನು ಕಲಿಸ್ಬೇಕು, ನಾಣ್ಯಗಳನ್ನು ಕಲಿಸ್ಬೇಕು, ಆಮೇಲೆ ವಾರ, ತಾರೀಕು, ತಿಂಗಳು, ವರ್ಷಗಳನ್ನು ಕಲಿಸ್ಬೇಕು. ಅದೆಲ್ಲವೂ ಪ್ರತಿನಿತ್ಯದ ಪಾಠ. ಅದು ಒಂದು ದಿನವೂ ಬಿಡುವ ಹಾಗಿಲ್ಲ. ಯಾಕೆಂದ್ರೆ ಇವತ್ತು ಇದು ಆಗಸ್ಟ್ ಆದ್ರೆ ಈ 2 ತಿಂಗಳದ ಹಿಂದೆ ಯಾವ ತಿಂಗಳಾಗಿತ್ತು, ಇದು ಆಗಸ್ಟ್ ಆದ್ರೆ ನನ್ 4 ತಿಂಗಳ ಬಿಟ್ಟು ಯಾವ ತಿಂಗಳು ಬರುತ್ತೆ, ಅವೆಲ್ಲ ಕಲ್ಪನೆ ಬರ್ಬೇಕಲ್ಲ. ಇನ್ 2 ತಿಂಗಳು ಬಿಟ್ಟು ಬರ್ತೀನಿ ಅಂತ ಹೇಳಿದಾನೆ ಅಂದ್ರೆ ಹಂಗಾರೆ ಅವ್ನು ಯಾವ ತಿಂಗಳಿಗೆ ಬರ್ತಾನೆ ಗೊತ್ತಾಗ್ಬೇಕಲ್ವಾ. ಇವತ್ತು 24ನೇ ತಾರೀಕು ಆದ್ರೆ 2 ದಿನದ ಹಿಂದೆ ಎಷ್ಟನೇ ತಾರೀಕು, 4 ದಿನದ ನಂತರ ಎಷ್ಟನೇ ತಾರೀಕು, ನಿನ್ನೆ ಅಂದ್ರೆ ಏನು, ನಾಳೆ ಅಂದ್ರೆ ಏನು, ನಾಡಿದ್ದು ಅಂದ್ರೆ ಏನು, ಮೊನ್ನೆ ಅಂದ್ರೆ ಏನು, ಆಚೆ ಮೊನ್ನೆ ಅಂದ್ರೆ ಏನು, ಅದಕ್ಕೂ ಆಚೆ ನಾಡಿದ್ದು ಅಂದ್ರೆ ಏನು. ಹಾಗಾದ್ರೆ ಇವೆಲ್ಲವೂ ಬರಬೇಕು ಅಂದರೆ ಇವೆಲ್ಲ ಭಾಷೆ ಮಾತಿನಲ್ಲಿ ಬರ್ತಾ ಇರುತ್ತೆ, ನಮಗೆ ಕಲ್ಪನೆ ಇರಲ್ಲ. ನಾವು ಭಾಷೆ ಹುಟ್ತಾ ಕಲ್ತಿರೋದ್ರಿಂದ ನಮಗೆ ಕಲ್ಪನೆ ಇರಲ್ಲ. ಅದರ ಒಂದು ಭಾಷೆನ ಕಲಿಸೋಕ್ಕೆ ಅಂತ ಹೋದಾಗ ಇದಕ್ಕೆಲ್ಲ ವ್ಯಾಲ್ಯೂ ಬರುತ್ತೆ. ಇಡೀ ವಿಶ್ವಕೋಶ ತಲೆಗಡೆ ಹಾಕ್ದಾಗೆ ಅದು ಹಾಗೇನೆ. ಈಗ ನೋಡಿ, ನಮಗೆ ನೀವು ಎಷ್ಟು ರಿಲೇಟೆಡ್ ಅಂದರೆ, ನೀವು ಗಡಿಯಾರ ಕಲಿಸ್ದ ಜೊತೆಯಲ್ಲೇ ನೀವು ನಾಣ್ಯಗಳನ್ನು ಕಲಿಸ್ಬೇಕು. ಈಗ ಇಲ್ಲದೆ ಇರ್ಬೋದು 10 ಪೈಸೆ, 5 ಪೈಸೆ, 25 ಪೈಸೆ, 50 ಪೈಸೆ. ಇವನಿಗೆ ಮಾತು ಕಲಿಸುವಾಗ 25 ಪೈಸೆ ಕೊನೆಯ ಹಂತದಲ್ಲಿತ್ತು, ಈಗ ಅದು ಇಲ್ಲವೇ ಇಲ್ಲ. 50 ಪೈಸೆ ಸ್ವಲ್ಪ ನಡೀತಾ ಇತ್ತು, ಈಗ ಅದು ಇಲ್ಲವೇ ಇಲ್ಲ. ಈಗ ಮಿನಿಮಮ್ ವ್ಯಾಲ್ಯೂದು ನಾಣ್ಯ ಯಾವುದು ಅಂದರೆ 1 ರೂಪಾಯಿ. ಆದರೆ ಅವ್ರಿಗೆ ಆ 1 ರೂಪಾಯಿ ಕಲ್ಪನೆ ಬರಬೇಕಂದ್ರೆ ಅದ್ರ ಹಿಂದೆ ಎಷ್ಟು ಪೈಸೆಗಳಿಗೆ ಸೇರಿದ್ರೆ 1 ರೂಪಾಯಿ ಆಗುತ್ತೆ ಅನ್ನೋ ಕಾನ್ಸೆಪ್ಟನ್ನು ನಾವು ತುಂಬಲೇಬೇಕು. ಹಾಗಾದರೆ ಎಷ್ಟು ವಿಚಿತ್ರ. ಈ 100 ಪೈಸೆ ಅಂದರೆ 1 ರೂಪಾಯಿ. 100 ಪೈಸೆಯಲ್ಲಿ 25 ಪೈಸೆ ಇದೆಯಾ? ಇಲ್ಲ ಅಂತಾರೆ ಅವರು ಇಷ್ಟು ಚೆನ್ನಾಗಿ. 25 ಅಂಕೆ 100 ಒಳಗಡೆನೆ ಇದೆ, 100 ಒಳಗಡೆನೆ ಇರೋದ್ರಿಂದ 25 ಪೈಸೆ 100 ಪೈಸೆ ಒಳಗಡೆ ಇದೆ ಅಂತ ಅವರಿಗೆ ಅರ್ಥ ಮಾಡಿಸ್ಬೇಕು. ಅಷ್ಟರ ಮಟ್ಟಿಗೆ ನಾವು ತಗೊಂಡು ಹೋದಾಗ ಅಲ್ಲಿ ಗಡಿಯಾರದ ಕಲಿಕೆನೂ ಸುಲಭ ಆಗತ್ತೆ. 5ರಂತೆ ಹೇಳು, ಯಾಕೆಂದರೆ ಅಲ್ಲಿರೋದೇ 5 ನಿಮಿಷ, 10 ನಿಮಿಷ, 15 ನಿಮಿಷ ಆ ಥರನೇ ನಾವು ಹೇಳುವಂಥದ್ದು. ಅದಕ್ಕೋಸ್ಕರ ನಾವು 5ರಂತೆ ಹೇಳು, 10ರಂತೆ ಹೇಳು, 20ರಂತೆ ಹೇಳು, 1ರಿಂದ 100ರವರೆಗೆ ಅಂಕೆಯನ್ನು ಪ್ರತಿನಿತ್ಯ ಕಲಿಸ್ತಾ ಹೋಗಬೇಕು. ಮಗುಗೆ ಆರಂಭಿಕ ಹಂತದಲ್ಲಿ 1ರಿಂದ 10, 10ರವರೆಗೆ ಬಂತ, ಆಮೇಲೆ 11ರಿಂದ 20, ಆಮೇಲೆ 21ರಿಂದ 30. ಅದರ ಸ್ಪೀಡ್ ನೋಡಿ, ಪ್ರತಿಯೊಂದು ಮಗುಗೂ ಅದರದ್ದೇ ಆದ IQ ಲೆವೆಲ್ ಇರುತ್ತೆ. ಒಂದೊಂದು ಮಗು ಒಂದೇ ದಿನಕ್ಕೆ ಕಲಿಯುತ್ತೆ, ಒಂದೊಂದು 4 ದಿವಸಕ್ಕೆ ಕಲಿಯುತ್ತೆ. ಅದು ಸಹಜವಾಗಿ ಕಲಿಸ್ತಾ ಹೋದಾಗ ತಾಯಿಗೆ ಗೊತ್ತಾಗ್ತಾ ಹೋಗುತ್ತೆ. ಅದನ್ನು ಗಮನದಲ್ಲಿಟ್ಕೊಂಡು ಮಗುಗೆ ಇದೆಲ್ಲ ಸೈಮಲ್ಟೇನಿಯಸ್ಲಿ ಹೋಗ್ತಾ ಇರಬೇಕು, ಏಕಕಾಲಕ್ಕೆ ಹೋಗಬೇಕೆಲ್ಲ. ನಾಣ್ಯಗಳನ್ನು ಒಂದು ದಿನನೂ ಬಿಡೋ ಹಾಗಿಲ್ಲ, ನಾಣ್ಯ ಹೇಳಲೇಬೇಕು. ಒಂದಿನ ಬಿಡೋ ಹಾಗಿಲ್ಲ, ಗಡಿಯಾರ ಹೇಳಲೇಬೇಕು. ಒಂದಿನ ಬಿಡೋ ಹಾಗಿಲ್ಲ, ಮಗ್ಗಿ ಬರೀಲೇಬೇಕು 1ರಿಂದ 100ರವರೆಗೆ. ಅದ್ರ ಜೊತೆಗೆ ಕ್ಯಾಲೆಂಡರ್ ಹೇಳಲೇಬೇಕು. ಇವು ಕ್ಯಾಲೆಂಡರು, ನಿನ್ನೆ, ಮೊನ್ನೆ, ನಾಳೆ, ನಾಡಿದ್ದು, ಈ ತಿಂಗಳು, ಆ ತಿಂಗಳು, ಇದು ಇಸ್ವಿ. 1 ಇಸ್ವಿ ಅಂದರೆ ಎಷ್ಟು ದಿನ ಇರುತ್ತೆ? ಹಂಗಾದ್ರೆ 1 ಇಸ್ವಿ 24ನೇ ಇಸ್ವಿ ಅಪ್ಪ. ಇದು ಎಷ್ಟು ದಿವಸ ಇರುತ್ತೆ ಅಂದರೆ ಇಷ್ಟೂ ಕಂಪ್ಲೀಟ್ ಆದಮೇಲೆ 1 ಇಸ್ವಿ ಮುಗಿಯುತ್ತೆ, 24ನೇ ವರ್ಷ ಮುಗಿಯುತ್ತೆ, 25 ಶುರುವಾಗುತ್ತೆ ಅಂತ ಬರೋಕ್ಕೆ ನಾವು 1 ವರ್ಷದವರೆಗೂ ಮಾಡ್ಬೇಕು ಅದನ್ನು, 1 ದಿನನೂ ಬಿಡಲಾರ್ದಂಗೆ. ನಾವು ಸಹಜ ಕಿವಿ ಕೇಳಿಸೋರಿಗೆ 1 ದಿನದ ಕಲಿಕೆ ಈ ಥರದ ಮಕ್ಕಳಿಗೆ 1 ವರ್ಷ ಆಗುತ್ತದೆ. ಅದು ತಾಯಿ ತಂದೆ ನಿಂತ್ಕೊಂಡ್ರೆ ಇಲ್ಲ, ಹಾಗೇನಿಲ್ಲ. ನೀವು ಕಲ್ಪನೆ ಕೂಡ ಮಾಡೋಕ್ಕಾಗಲ್ಲ. 8 ತಿಂಗಳಿಗೆ ಈಗ ನಿಮ್ಗೆ ನಾನು ಇಷ್ಟು ಹೇಳ್ತಾ ಇದ್ರು ನೀವು ಆಶ್ಚರ್ಯ ಪಡ್ತಾ ಇದ್ರಿ. 8ರಿಂದ 9 ತಿಂಗಳು ಅನ್ನೋಷ್ಟೊತ್ತಿಗೆ ಮಗು ಅದಕ್ಕೆ ಅರ್ಥವಾಗದೇ ಇದ್ರೂ ಕೂಡ ನಾವು ಪ್ರತಿಯೊಂದು ಮಾತನ್ನು ಬರವಣಿಗೆ ಮೂಲಕ ಬರೆದು ನಾನು ಟೂತ್ ಬ್ರಷ್ ತೆಗೆದುಕೊಂಡೆನು, ನಾನು ತೋರಿಸು, ಟೂತ್ ಬ್ರಷ್ ತೋರಿಸೋದು, ಟೂತ್ ಬ್ರಷ್ ಓದು, ತೆಗೆದುಕೊಂಡೇನು ಅಂದರೆ ಈ ಥರ ತಗೊಳ್ಳೋದಕ್ಕೆ ಇದು ಒಂದು ಈ ಆ್ಯಕ್ಷನ್ನೇ ತಗೊಳ್ಳೋದು ಅಂತ ಹೇಳ್ತಾರೆ ಅಂತ ಅದಕ್ಕೆ ಗೊತ್ತಾಗತ್ತೆ ಅವಾಗ. ನಾನು ಟೂತ್ ಬ್ರಷನ್ನು ನೀರಿನಿಂದ ತೊಳೆದನು, ಇಂದ ಇಲ್ಲದೆ ಹೋದರೆ ಈ ಸೆಂಟೆನ್ಸು ಅರ್ಥವೇ ಆಗಲ್ಲ. ಯಾವುದರಿಂದ ತೊಳೆದೆ, ಏನನ್ನು ತೊಳೆದೆ, ಯಾಕೆ ತೊಳೆದೆ, ಎಷ್ಟೊತ್ತು ತೊಳೆದೆ, ನೀರು ತೊಳೆಯೋಕ್ಕೆ ಯಾವುದರಲ್ಲಿ ನೀರು ತಗೊಂಡೆ, ಮಗ್ಗಿನಿಂದ ನೀರು ತಗೊಂಡೆ, ಮಗ್ನಿಂದ ಬರುತ್ತಲ್ವಾ, ಅದೆಲ್ಲವೂ ಮಿಸ್ ಆಗದೆ ಇರೋ ಹಾಗೆ ಹೋಗಬೇಕು. ಆಗ ಮಗು ಪ್ರತ್ಯಯಗಳನ್ನು ಮಿಸ್ ಮಾಡಲ್ಲ. ನಾನು ಇವನಿಗೆ ಮಾತು ಕಲಿಸುವಾಗ ಪ್ರತ್ಯಯಗಳನ್ನು ಬರೆದು 2 ಲೈನ್ ಪಾಠ ಅಂತ ಬರುತ್ತೆ. ನಾನು ದೋಸೆ ತಿಂದೆನು, ನಾನು ತಟ್ಟೆಯಲ್ಲಿ ದೋಸೆ ತಿಂದೆನು, ಇದು 2 ವಾಕ್ಯ. ಅದನ್ನು ನಾವು ಮಾಡುವಾಗ ಅವನಿಗೆ ತಟ್ಟೆಯಲ್ಲಿ ಯಾವುದರಲ್ಲಿ ತಿಂದೆ, ಪ್ಲೇಟ್ ಎಲ್ಲಿ ಇತ್ತು,
ಯಾವ ಥರ ತಿಂದೆ, ಎಷ್ಟು ತಿಂದೆ ಎಲ್ಲ ಕೇಳ್ತಾ ಇರುವಾಗ ಇವನಿಗೆ ಪ್ರತ್ಯಯಗಳೇ ಬರಲಿಲ್ಲ. ನಾನು ಒಂದು ಹಂತ ಮುಗಿಸಿದೆ, ಆಗಲಿಲ್ಲ. ಪುನಃ ಅವನಿಗೆ ಶ್ರವಣ ದೋಷ ಕೂಡ ಜಾಸ್ತಿ. ಮತ್ತು ವಾಪಸ್ ಅದನ್ನು ಇನ್ನೊಂದು ಎರಡು ತಿಂಗಳು ಮತ್ತೆ ಅದನ್ನೇ ತೊಗೊಂಡು ಮತ್ತೆ ಮಾಡಿದೆ. ಆಗ ಅವನಿಗೆ ಹೋಯಿತು ಅದು. ಅನ್ನು, ಇಂದ, ಗೆ, ಕೆ ಅದೆಲ್ಲ ಅರ್ಥ ಆದರೆ ಮಾತ್ರ ಭಾಷೆ ಮುಂದಕ್ಕೆ ಕಲಿತಾರೆ. ಇದು ಅರ್ಥ ಆಗದೇ ಇದ್ದರೆ ನಾವು ಮುಂದಿನ ಹಂತಕ್ಕೆ ಹೋದರೆ ಮಗು ಅಲ್ಲಿ ಬೀಳುತ್ತೆ, ಕಲಿಯಲ್ಲ ಅದನ್ನು ಸರಿಯಾಗಿ. ಯಾಕೆಂದ್ರೆ ಇದು ಅರ್ಥ ಆಗದೇ ಇದ್ರೆ ಅದನ್ನು ಕಲಿಯಲ್ಲ. ಅದು ಈ ಉದಾಹರಣೆ ಮೇಡಮ್ ಹೇಳ್ತಿರೋದು, ನೀವು ಹೇಳ್ತಿರೋ ಕಲಿಕೆನ ಕಲಿಸೋದು ಹೇಗೆ? ನೀವು ಅಪ್ಪ ಅಂತ ನಿಮ್ಗೆ ಮೊದಲು ಅವ್ರು ಕಲಿಸಲ್ಲ ಶೆಟ್ರು, ಅದೇ ಪ್ಯಾಟರ್ನ್ ಅಲ್ಲ ಪ್ರತಿ ಪದನ ಅಥವಾ ಬರೆದು ತೋರಿಸಿ ಕಲಿಸೋದಾ? ಎರಡು ಬರವಣಿಗೆ ಇಲ್ಲಿ ಅದನ್ನೇ ಹೇಳಿದ್ನಲ್ಲ ನಾನು, ಎಲ್ಲವೂ ಏಕಕಾಲಕ್ಕೆ ಹೋಗುವಂಥದ್ದು ಅಂದರೆ ಅದೇ ಅರ್ಥ. ಈಗ ಈ ಮಕ್ಕಳಿಗೆ ಇವತ್ತು ಇಡೀ ದಿವಸ ಆ ಅಕ್ಷರ ಕಲಿಸೋದು, ಆ ಅಕ್ಷರಕ್ಕೆ ಅರ್ಥನೇ ಇಲ್ಲ, ಈ ಅಕ್ಷರಕ್ಕೆ ಅರ್ಥ ಇಲ್ಲ, ಇದು ಅದಕ್ಕೆ ಅರ್ಥ ಇದೆ, ಇಲ್ಲಿ ಅದಕ್ಕೆ ಅರ್ಥ ಇದೆ. ಅದನ್ನ ಅರ್ಥ ಸಹಿತವಾಗಿ ಹೇಳ್ಕೊಟ್ರೆ ಮಾತ್ರ ಬೇಗ ಬೇಗ ಕಲಿತಾರೆ. ಅಲ್ಲ, ಅದು ಕಲಿಸುವ ವಿಧಾನ ನೀವು ಹೇಗೆ ಬ್ರೀತು ಯಾವ್ದಾದ್ರು ಆಬ್ಜೆಕ್ಟ್ ಟಚ್ ಆಗಿ ಫೀಲ್ ಮಾಡಿಸ್? ಇಲ್ಲ, ಎಲ್ಲವೂ ಆ ಥರ ಏನಿಲ್ಲ. ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಸ್ವರಾಭ್ಯಾಸವನ್ನು ಮಾಡ್ತಾ ಇರ್ತೀವಲ್ವಾ ಪ್ರತಿನಿತ್ಯ. ಆದಿಂದ ಳ, ಕ್ಷ, ಜ್ಞ ಅಲ್ಲಿವರೆಗೂ ನಾವು ಸ್ವರಾಭ್ಯಾಸವನ್ನು ಮಾಡ್ತೀವಿ. ವ್ಯಂಜನಾಕ್ಷರಗಳನ್ನು ಹಾಗೆ. ಈಗ ಕ ಇದನ್ನು ನೀವು ಹೇಗೆ ಎಳಿತಾ ಹೋಗ್ತೀರಿ? ಕ ಅಂದರೆ ಮುಂದಿಂದೆಲ್ಲ ಅ ಅಂತಲೇ ಕೇಳ್ತಾ ಇರುತ್ತೆ. ಆಗ ಕ ಅನ್ನೋ ಅಕ್ಷರ ಬರಬೇಕು ಅಂದರೆ ಕ ಕ ಕ ಕ ಕ ಕ ಕ ರಿಪೀಟ್ ಆಗ್ತಾ ಇದ್ದರೆ ಇದು ಒಂದು ಅಕ್ಷರ ಅಂತ ಅವರಿಗೆ ಗೊತ್ತಾಗುತ್ತೆ. ಇಲ್ಲಿ ವೈಬ್ರೇಷನ್ ಕೂಡ ಅದೇ ಥರ ಬರ್ತಾ ಇರುತ್ತೆ. ಆಗ ಮಗು ತನ್ನ ದೇಹದಿಂದ ತನ್ನ ಬಾಯಿಂದ ಅದನ್ನು ಹೊರಡ್ಸೋದಕ್ಕೆ ಅದು ಫಸ್ಟು ಕ ಹೇಳದೇ ಇರ್ಬೋದು, ಫಸ್ಟು ಅ ಅ ಅ ಅ ಅ ಮಾಡುತ್ತೆ ಅದು. ಯಾಕೆಂದ್ರೆ ಅದಕ್ಕೆ ಕ ಎಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ ಗೊತ್ತಾಗಲ್ಲ ಕೇಳಿಸ್ದೇ ಇರೋದ್ರಿಂದ. ಆಗ ಅದಕ್ಕೆ ಪುನಃ ಮತ್ತೆ ನಾವು ಬಾಯನ್ನು ದೊಡ್ಡದಾಗಿ ಕಳೆದು ಹಿಂದಿನ ಕಿರುನಾಲ್ಗೆ ಮೇಲಕ್ಕೆ ಒತ್ತುತ್ತಾ ಇದೆ, ಗಮನಿಸು, ನೋಡು ಅಂತ ಕನ್ನಡಿ ಮುಂದೆ ಅವನ್ನ ಹಿಡಿದು ನನ್ನೂ ಹಿಡಿದು ನಾನು ದೊಡ್ಡದಾಗಿ ಬಾಯಿ ಕಳೆದು ಕ ಅಂದಾಗ ಆವಾಗ ತನ್ನ ಕಿರುನಾಲ್ಗೆ ಒತ್ತುತ್ತಿದ್ಯಾ, ಕಿರುನಾಲ್ಗೆಗೆ ಹೋಗ್ತಾ ಇದೆಯಾ ಅಂತ ನೋಡ್ತಾನೆ ಅವನು. ಮುಖ್ಯವಾಗಿ ಹೇಳ್ಬೇಕಂದ್ರೆ ಇವೆಲ್ಲ ಮಾಡ್ತಾರ ತಂದೆ ತಾಯಿಗೆ ತುಂಬಾ ತಾಳ್ಮೆ ಇರ್ಬೇಕು. ತಾಳ್ಮೆ ಇರ್ಬೇಕು. ಕಿವಿ ಕೇಳಿಸಲ್ವಲ್ಲ, ಸುಲಭವಾಗಿ ಕೇಳಲ್ಲ. ಇಬ್ಬರಿಗೂ ನನಗೆ ತಾಳ್ಮೆ ಇಲ್ಲ, ಸತ್ಯಕ್ಕೆ ಕಲಿತು ಕೊಡ್ತಾ ಇದ್ದೀನಿ. ತುಂಬಾ ತಾಳ್ಮೆ ಇರ್ಬೇಕು, ಹೇಳ್ಕೊಡ್ತಾ ಇರ್ತೀವಿ. ನಾ ಎಲ್ಲ ಅಕ್ಷರ ಕೊಡು ತಾಳ್ಮೆ ಮುಖ್ಯವಾಗಿ. ನಮ್ಮ ಕಿವಿ ಕೇಳಿಸ್ತಲ್ಲ ಅಂತ ನಾವು ಮಕ್ಕಳು ಒಪ್ಪಿಕೊಂಡು ಇರ್ಬೇಕು. ಒಳಗಡೆ ಕಿವಿ ಕೇಳಲ್ಲ ಅಂತ ಸಮಾಸ ಪೇರು ಸಮಾಸವನ್ನ ಪಕ್ಕಕ್ಕೆ ಇಡಬೇಕು. ನಮಗೆ ಕಿವಿ ಕೇಳಲ್ಲ ಅಂತ ಇಟ್ಕೊಂಡು ಒಪ್ಪಿಕೊಂಡು ಮುಂದೋತಾರೆ. ಏನು ಯಾವುದೇ ಸಮಸ್ಯೆ ಬಂದರೂ ನಾವು ಕುಕ್ಕಲ್ಲ ಅಂತ ನಮ್ಮ ಅಭಿಪ್ರಾಯ. ಮಕ್ಕಳಿಗೆ ಅಕ್ಷರಗಳನ್ನು ಅ ಆ ಇ ಈ ಕಲಿಸಿ ಹೇಳ್ಕೊಡೋದಲ್ಲ, ಶಬ್ದಗಳನ್ನು ಕಲಿಸಿ ಆ ಮೂಲಕ ಅಕ್ಷರಗಳನ್ನು ಕಲಿಸ್ಬೋದು. ಕನ್ನಡಿ ಕನ್ನಡಿ ಹಾಗೆ. ಹಾಂ, ಶನಿವಾರ ಶಾ ಅಂತಿದ್ವಿ ನಾವು. ಶನಿವಾರ ಶಾ, ಶಂಕಶ, ಷಣ್ಮುಗ ಶಾ, ಅಥವಾ ಅಪ್ಪ ಆ, ಅಮ್ಮ ಆ, ಅಜ್ಜಿ ಆ, ಅಣ್ಣ ಆ ಅಂತ ಆ ಒಂದು ಶಬ್ದದ ಮೂಲಕ ಅಕ್ಷರವನ್ನು ಕಲಿಸ್ತಾ ಹೋಗೋದು. ಉಲ್ಟಾ ಅಕ್ಷರ ಕಲಿಸಿ ಆಮೇಲೆ ಅಲ್ಲ, ಇದು ಹಾಗಲ್ಲ. ಅದಕ್ಕೆ ಮೊದಲು ಆರಂಭದ ಇದನ್ನೇನು ಮಾಡ್ತಿದ್ವಿ ಅಂದರೆ ಒಂದಿಷ್ಟು ವಸ್ತುಗಳನ್ನು ಗುಡ್ಡೆ ಹಾಕೋತಿದ್ವಿ. ಎಲ್ಲ ವಸ್ತುಗಳನ್ನು ಗುಡ್ಡೆ ಹಾಕೋದು. ಏನೇನೋ ಬಾಲ್ ಇರುತ್ತೆ, ಬ್ಲೇಡ್ ಇರುತ್ತೆ, ಇನ್ನೊಂದಿರುತ್ತೆ, ಎಲ್ಲ ತಂದು ಗುಡ್ಡೆ ಹಾಕ್ಕೊಳ್ಳೋದು. ಅದನ್ನು ತೋರಿಸಿ ಬರೆದು ಚಿತ್ರ ಬಿಡಿಸಿ ಒಂದು ಬುಕ್ಕಲ್ಲಿ ಚಿತ್ರನೂ ಬಿಡಿಸ್ತಿದ್ರು, ಜೊತೆಗೆ ಬರಿತಿದ್ರು ಕೆಳಗೆ ಇದು ಬಾಲ್ ಅಂತ ಬರೆಯೋದು. ಅದನ್ನು ಓದಿಸಿ ಆ ಗುಡ್ಡೆಯೊಳಗೆ ಬಾಲ್ ತೆಕ್ಕೊಡು ಅಂತ ಹೇಳೋದು ಅವನಿಗೆ. ಅವನು ಬಾಲನ್ನೇ ತೆಕ್ಕೊಡ್ಬೇಕು. ಇವ್ರು ಏನು ಕೇಳ್ತಾರೋ ಅದನ್ನು ತೆಕ್ಕೊಡುವ ಹಂತಕ್ಕೆ ಬಂದರೆ, ಎಲ್ಲಿ ಒಂದು 40-50 ಐಟಮ್ಸ್ ಇದ್ದರೆ ಎಲ್ಲ ಐಟಮ್ಸನ್ನು ಇವನು ಹೇಳಿದಾಗ ತೆಕ್ಕೊಳ್ಳಿಕ್ಕೆ ಬಂದರೆ ಅವನಿಗೆ ರಿಜಿಸ್ಟರ್ ಆಗಿದೆ. ಬಾಲ್ ಅಂದರೆ ರಿಜಿಸ್ಟರ್ ಆಗಿದೆ, ಕಡ್ಡಿ ಅಂದರೆ ರಿಜಿಸ್ಟರ್ ಆಗಿದೆ, ಸ್ಕೆಚ್ ಪೆನ್ ಅಂದರೆ ರಿಜಿಸ್ಟರ್ ಆಗಿದೆ ಅಂತ ಅಂದ್ಕೊಂಡು ಮುಂದಿನ ಹಂತಕ್ಕೆ ಈ ಒಂದು ಸಾಲಿನ 2 ಸಾಲಿನ 2 ಲೈನು 1 ಲೈನು ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಆ ಮಟ್ಟಕ್ಕೆ ಅವನು ಹೋಗೋದು. ಆಮೇಲೆ ಅದಕ್ಕಿಂತ ಮುಂಚೆ ಇವೆಲ್ಲ ಪ್ರಕ್ರಿಯೆಗಳಿದ್ದಾವೆ. ಆಮೇಲೆ ಅಕ್ಷರಾಭ್ಯಾಸ, ಉಲ್ಟಾ ಪ್ರೊಸೆಸ್. ಈ ನಟ ಬಾಲಕೃಷ್ಣ ಇದ್ರಲ್ಲ, ಅವ್ರಿಗೆ ಕಿವಿ ಕೇಳಿಸ್ತಾ ಇರಲ್ಲ, ಬಟ್ ಸಂಭಾಷಣೆ ತುಂಬಾ ಚೆನ್ನಾಗಿ ಲಿಪ್ ರೀಡಿಂಗ್ ಮಾಡ್ಕೊಂಡು ಹೇಳ್ತಿದ್ರು ಅಂತ. ರಾತ್ರಿ ಎಲ್ಲ ನಿದ್ರೆ ಇಲ್ಲ ಶಾಸ್ತ್ರಿಗಳೇ, ಬೆಳಗ್ಗೆ ಜಾವ ಹಿಡಿಯಿತು,
ಇನ್ನೂ ಬಿಟ್ಟಿಲ್ಲ. ಅವ್ರು ಮೊದಲು ಕೇಳಿಸಿತ್ತು, ಆಮೇಲೆ ಕಿವಿ ಹೋಯ್ತು ಅವ್ರಿಗದು. ಹೋಯ್ತು. ಸೊ ಅವ್ರಿಗೇನಾಗುತ್ತೆ, ಒಂದಷ್ಟು ಅವ್ರಿಗೇನೋ 8ನೇ ವಯಸ್ಸಿಗೆ ಏನೋ ಕಿವಿ ಹೋಯ್ತು ಅಂತೆ. ಸೊ ಅಷ್ಟೊತ್ತಿಗೆ ಏನಾಗುತ್ತೆ, ಅಷ್ಟು ವರ್ಷ ವಯಸ್ಸಲ್ಲಿ ಒಳಗಡೆ ಹೋಗ್ಬಿಟ್ಟಿತ್ತು, ಜಗತ್ತು ಹೋಗಿತ್ತು. ಆದರೂ ನೋಡಿ ನೀವು ಬಾಲಕೃಷ್ಣ ಎಳಿತಿದ್ರು, ಅಂತ ಎಳಿತಿದ್ರು ಅಲ್ವಾ? ಅದು ಈ ಕಾರಣಕ್ಕಾಗಿ, ಕೇಳಿಸ್ದೇ ಇಲ್ಲದೆ ಇರುವ ಕಾರಣಕ್ಕಾಗಿ. ಇವರಿಗೆ ಈ ಸ್ವರಾಭ್ಯಾಸ ಮಾಡುವಾಗ ನಾವೆಲ್ಲ ಎಳೆದು ಹೇಳ್ಕೊಡ್ತೀವಿ ಅಂತಲ್ಲ, ಅದೇ ಕಾರಣಕ್ಕಾಗಿ. ಹಾಂ, ಅದಕ್ಕೆ ಸ್ವಲ್ಪ ಹೇಳ್ತಿದ್ರು ಅವರು. ಆನಮ್ನಿಯಾದ ಇದಿರುತ್ತೆ. ಎರಡು ಇದು ಇದ್ರೊಳಗೆ. ಒಂದು, ನೀವು ಹುಟ್ತಾ ಸರಿ ಇದ್ದು ಮಾತೆಲ್ಲ ಕಲಿತು ಆಮೇಲೆ ಯಾವುದೋ ಕಾರಣಕ್ಕಾಗಿ ಕಿವಿ ಹೋಗೋದು ಬೇರೆ. ಈ ಉದಾಹರಣೆಗೆ ವಯಸ್ಸಾದ್ಮೇಲೆ ಕಿವಿ ಹೋಗ್ಬಿಡುತ್ತೆ. ವಯಸ್ಸಾದ್ಮೇಲೆ ಹೌದು, ಅವಾಗ ಏನಾಗುತ್ತೆ, ಅವರು ಮಾತು ಬರುತ್ತೆ, ಗೊತ್ತಿರುತ್ತೆ, ಸಂಗ್ರಹ ಇರುತ್ತೆ, ಏನು ಸಮಸ್ಯೆ ಇಲ್ಲ ಅವ್ರಿಗೆ. ಯಾವಾಗ ಬಂದ್ರೆ ಕೇಳ್ತಿರ್ತಾರೆ. ಹೌದು, ಇವ್ರಿಗಾದ್ರೆ ಹಂಗಿಲ್ಲ. ಇವರು ಹುಟ್ಟುತ್ತಾನೆ ಶ್ರವಣ ದೋಷ ಆಗಿರೋದ್ರಿಂದಾಗಿ ಇವರಿಗೆ ಏನು ಒಳಗಡೆ ಹೋಗೇ ಇಲ್ಲ. ದೃಷ್ಟಿ ದೋಷ ಇದೆ ಅಂತಂದ್ರೆ ನೋಡಿದ ತಕ್ಷಣ ಜನಕ್ಕೆ ಗೊತ್ತಾಗುತ್ತೆ ಇವನಿಗೆ ದೃಷ್ಟಿ ದೋಷ ಇದೆ ಅಂತ. ಸಹಜವಾಗಿ ಸಿಂಪತಿ ಬಂದ್ಬಿಡುತ್ತೆ. ನಿಮ್ಗೇನೋ ಸಹಾಯ ಮಾಡ್ತಾರೆ, ಇದು ಮಾಡ್ತಾರೆ. ಇಂಥ ಮಕ್ಕಳನ್ನ ನೋಡಿದ ತಕ್ಷಣ ಏನೂ ಗೊತ್ತಾಗಲ್ಲ. ಏಕೆಂದ್ರೆ ಕೈ ಕಾಲೆಲ್ಲ ಸರಿ ಇದೆ, ಕಣ್ಣು ಸರಿ ಇದೆ, ಕಿವಿನೂ ನೋಡಕ್ ಸರಿ ಕಾಣಿಸುತ್ತೆ. ನಿಮಗೆ ನೋಡಕ್ಕೆ ಏನು ಗೊತ್ತಾಗಲ್ಲ, ಕಿವಿ ಇದೆ ಕಾಣುತ್ತೆ ನಿಮಗೆ. ಅವನು ನೋಡಿದ್ರೆ ಅವನಿಗೆ ಕಿವಿ ಇದೆ ಕಾಣಿಸುತ್ತೆ. ಈಗಂತೂ ಎಲ್ಲರೂ ಬ್ಲೂಟೂತ್ ಹಾಕೊಂಡ್ಬಿಟ್ಟಿರ್ತಾರೆ. ಹಂಗಾಗಿ ಇವನೇನೋ ಹಾಕೊಂಡಿದ್ರು, ಏನೋ ಹಾಕೊಂಡು ಕೇಳ್ತಾ ಇದ್ದಾನೆ. ಹಂಗಾಗಿ ಪಬ್ಲಿಕ್ ಸಿಂಪತಿ ಸಿಗಲ್ಲ ಇವನಿಗೆ. ಪಬ್ಲಿಕ್ ಸಿಂಪತಿನೇ ಸಿಗಲ್ಲ. ಏನು ಸುಳ್ಳು ಹೇಳ್ತೀಯ ನೀನು ಅಂತ. ಹಂಗಲ್ಲ, ಅವನ ಸಮಸ್ಯೆಯನ್ನು ಅರ್ಥ ಮಾಡಿಸೋಳಕ್ಕೆ ಬರಲ್ವಲ್ಲ ನಿಮಗೆ. ಸಮಾಜ ಹೆಂಗೆ ಅರ್ಥ ಮಾಡ್ಕೊಳ್ಳುತ್ತೆ? ಅದು ಕಷ್ಟ. ಈಗ ಒಬ್ಬ ಕೈ ಇಲ್ಲ, ಕಾಲಿಲ್ಲ ಅಂತಂದರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ. ಆಮೇಲೆ ನಮ್ಮ ಸಮಾಜ ಏನು ಅಂತಂದರೆ ಸಿಂಪತಿಯ ಸಮಾಜ ನಮ್ಮದು. ಸಿಂಪತಿ ತೋರಿಸ್ತಾರೆ, ಅಯ್ಯೋ ಪಾಪ ಹಿಂಗಾಗ್ಬಿಡುತ್ತಲ್ಲ, ಹಿಂಗಾಗಬಾರ್ದಾಗಿತ್ತು ಅಂತ ಹೇಳ್ತಾರೆ. ಬಟ್ ಸೌಲಭ್ಯ ಕೊಡಲ್ಲ. ನಮ್ಮದು ಎಷ್ಟು ಸಮಸ್ಯೆಯಾತ್ಮಕ ಸಮಾಜ ನಮ್ಮದು ಅಂತಂದರೆ, ನೀವೊಂದು ಮನೆ ಕಟ್ತೀರಿ ಅಂತಂದರೆ, ನೀವು ಮನೆ ಕಟ್ಟುವಾಗ ನಿಮ್ಮ ತಲೆ ಒಳಗಿರೋದು ಎಲ್ಲ ಕಣ್ಣು ಕೈ ಕಾಲು ಸರಿ ಇದ್ದವರು ಮಾತ್ರ ನಮ್ಮ ಮನೆಗೆ ಬರ್ತಾರೆ ಅಂತ ಮನೆ ಕಟ್ತೀರಿ. ನೀವು ಯಾರೋ ಒಬ್ಬ ಕಣ್ಣಿಲ್ದೇದವನು ನಮ್ಮ ಮನೆಗೆ ಬರ್ತಾನೆ ಅಂತ ಊಹೆ ಮಾಡಿರ್ತೀರ, ಕಾಲಿಲ್ದೇದವನು ನಮ್ಮ ಮನೆಗೆ ಬರ್ತಾನೆ ಅಂತ ಊಹೆ ಮಾಡಿರ್ತೀರ. ಮೆಟ್ಲಿಟ್ಟಿರ್ತೀರಿ ಎಲ್ಲ ಇದ್ರೊಳಗೆ. ಒಂದು ರ್ಯಾಂಪ್ ಇಡಬೇಕಲ್ವ ನೀವು? ನಿಮ್ಮ ಮನೆಗೆ ಯಾರೋ ಕಾಲಿಲ್ದೇದವನು ಬರ್ಬೋದಲ್ವ? ಹೋಗಲಿ, ನಿಮ್ಮದು ವೈಯಕ್ತಿಕ. ಸರ್ಕಾರಿ ಬಿಲ್ಡಿಂಗ್ ಆದರೂ ಹಂಗಿರ್ಬೇಕಲ್ವ? ಇಡೀ ವಿಧಾನಸೌಧಕ್ಕೆ ರ್ಯಾಂಪ್ ಇರಲಿಲ್ಲ, ಗೊತ್ತಾ ನಿಮಗೆ? ಯಾವುದೇ ಸರ್ಕಾರಿ ಕಚೇರಿ ಡಿಸೇಬಲ್ ಫ್ರೆಂಡ್ಲಿ ಅಲ್ಲ. ಅಲ್ಲೊಬ್ಬ ಬ್ಲೈಂಡ್ ಹೋಗೋಕ್ಕಾಗಲ್ಲ, ಒಬ್ಬ ಕಾಲಿಲ್ದೇ ಇದ್ದವನು ಹೋಗೋಕ್ಕಾಗಲ್ಲ ಅಲ್ಲಿಗೆ. ಯಾಕೆಂದರೆ ಇಂಜಿನಿಯರಿಗೆ ಹಿಂಗಿದ್ದವ್ರು ಬರ್ತಾರೆ ಅನ್ನೋ ಕಲ್ಪನೆ ಇಲ್ಲ. ಎಲ್ಲ ಹಂಗಿದ್ದವ್ರು ಬರ್ತಾರೆ ಅಂತ ಆ ನಮ್ನಿ ಅದ. ವಿದೇಶದಲ್ಲಿದೆ ಅದು. ವಿದೇಶದಲ್ಲಿ ಬ್ಲೈಂಡ್ ಫ್ರೆಂಡ್ಲಿ ರೋಡ್ಗಳಿದ್ದಾವೆ. ರೋಡಲ್ಲಿ ಅವರು ಬ್ಲೈಂಡ್ ಫ್ರೆಂಡ್ಲಿ ರೋಡ್ಗಳನ್ನು ಮಾಡ್ತಾರೆ. ನಮ್ಮಲ್ಲಿ ಇಲ್ಲ ಅದು. ನಮ್ಮಲ್ಲೇನು ಸಹಾನುಭೂತಿ ಇದೆ, ಅಯ್ಯೋ ಪಾಪ ಅಂತ. ಇನ್ನೊಂದು, ಮಕ್ಕಳು ಮಾತಾಡಲಿಲ್ಲ ಅಂದ್ರೆ ಭಾಳ ದೊಡ್ಡ ಸಮಸ್ಯೆ ನಮಗೇನು ಅಂತಂದರೆ, ನಾವು ಯಾರು ಕೆಟ್ಟವರಲ್ಲ ಹಂಗಂತ, ಯಾರಿಗೂ ಈ ಮಗು ಹಾಳು ಮಾಡಬೇಕು ಅಂತ ಇಲ್ಲ. ಆದರೆ ಫಸ್ಟು ನಾವು ಹೋಗೋದು ಡಾಕ್ಟ್ರ್ ಹತ್ರ ಅಲ್ಲ. ಮಗು 4 ವರ್ಷ ಆದರೂ ಮಾತಾಡಿಲ್ಲ ಅಂತಂದರೆ ನಾವು ಡಾಕ್ಟ್ರ್ ಹತ್ರ ಹೋಗಲ್ಲ, ಫಸ್ಟ್ ಹೋಗೋದು ಜ್ಯೋತಿಷಿ ಹತ್ರ. ಶಾಸ್ತ್ರ ಕೇಳ್ಕೊಂಡ್ಬಿಡ್ತಾರೆ. ಶಾಸ್ತ್ರ ಕೇಳ್ತಾರೆ. ಅವರು ಶಾಸ್ತ್ರಿಗಳು ಹೇಳ್ತಾರೆ, ನೀವು ಕೊಲ್ಲೂರು ಮೂಕಾಂಬಿಕೆಗೆ 1 ಗಂಟೆ ತಗೊಂಡೋಗಿ ಕೊಡಿ, ನಿಮ್ಮ ಮಗುಗೆ ಮಾತು ಬರುತ್ತೆ. ಸುಳ್ಳು ಅಂತ ಹೇಳಲ್ಲ ನಾನು. ಆದರೆ ಅಲ್ಲಿ ಹೋಗಿ ಕೊಟ್ಟು ಮಾಡೋ ಬದಲು ಇದನ್ನು ಮಾಡಬೇಕು ಅಂತ. ಇನ್ನೊಂದು, ಅವ್ರ ಮಗಿಗೆ 4-5 ವರ್ಷಕ್ಕೆ ಮಾತು ಬಂತು, ನಿಮ್ಮ ಮಗುಗೂ ಮಾತು ಬರುತ್ತೆ, ಒಳ್ಳೆ ಚುಟಿ ಇದ್ದಾನೆ, ಮಾತು ಬರುತ್ತೆ ಬಿಡಿ ಅಂತ ಹೇಳ್ಬಿಡ್ತಾರೆ. ದಾರಿ ತಪ್ಪಿಸ್ಬಿಡ್ತಾರೆ ನಮ್ಮನ್ನು. ನಾವು ಅದನ್ನು ಗಮನದಲ್ಲಿ ಇಟ್ಕೋಬೇಕು. ನೀವು ಮಾಡಿ, ನಿಮ್ಮ ನಂಬಿಕೆ ಪ್ರಕಾರ ನೀವು ಕೊಲ್ಲೂರು ಮೂಕಾಂಬಿಕೆಗಾರು ಹೋಗಿ, ಇನ್ಯಾವುದೋ ದೇವಸ್ಥಾನಕ್ಕೆ ಹೋಗಿ ಹರಕೆ ಹೊತ್ಕೊಳ್ಳಿ, ಏನು ಬೇಕಾದ್ರೂ ಮಾಡಿ. ಆದರೆ ಮನುಷ್ಯ ಪ್ರಯತ್ನವನ್ನು ಬಿಡೋಕ್ಕಾಗಲ್ಲ. ನೀವು ಇದಕ್ಕೆ ಏನು ಡಾಕ್ಟ್ರ್ ಹತ್ರ ಹೋಗಬೇಕು, ಅವ್ರು ಏನು ಹೇಳ್ತಾರೆ ಕೇಳಬೇಕು. ಇನ್ನೊಂದು ನಮ್ಮ ದೊಡ್ಡ ಕಲ್ಪನೆ ಏನು ಅಂತಂದರೆ, ಆಪ್ರೇಷನ್ ಮಾಡಿದರೆ ಸರಿಯಾಗುತ್ತೆ, ದೇವರಿಗೆ ಹರಕೆ ಹೊತ್ಕೊಂಡ್ರೆ ಸರಿಯಾಗುತ್ತೆ. ಇನ್ಯಾವುದೋ ಇಂಥ ಶಾಲೆಗಳಿದ್ದಾವೆ, ಈ ಶಾಲೆಗಳಿಗೆ ಕರ್ಕೊಂಡೋಗಿ ಮಗುವನ್ನು ಬಿಟ್ಬಿಟ್ರೆ ಅವರೆಲ್ಲ ಕಲಿಸ್ತಾರೆ. ನಾವು ಆಲೋಚನೆ ಮಾಡಬೇಕಿದ್ದಂದರೆ ನಾವು ಕಲಿಸ್ಬೇಕು ನಮ್ಮ ಮಕ್ಕಳಿಗೆ, ಇನ್ನೊಬ್ಬರಲ್ಲ. ಯಾವ ಡಾಕ್ಟ್ರ್ ಕಲಿಸಲ್ಲ, ಯಾವ ಶಿಕ್ಷಕ ಕಲಿಸಲ್ಲ, ನಮ್ಮ ಮಕ್ಕಳಿಗೆ. ಯಾಕೆಂದರೆ ಅವ್ರು ನಮ್ದು ಮಕ್ಕಳು. ನಮ್ಮ ಮಕ್ಕಳನ್ನ ನಾವು ತಯಾರು ಮಾಡಿದೆ, ಇನ್ಯಾರೋ ತಯಾರು ಮಾಡ್ತಾರೆ, ಇನ್ಯಾರೋ ಇದು ಮಾಡ್ತಾರೆ ಅನ್ನೋ ಭಾವನೆಯನ್ನು ಬಿಟ್ಬಿಡ್ಬೇಕು. ಆಗಲ್ಲ, ಅದು ಬೇರೆ ಯಾರೂ ಮಾಡಲ್ಲ. ಅದೇ ಕಾರಣಕ್ಕಾಗಿ ನಾವು ಇಲ್ಲಿ ತಾಯಿಂದಿರನ್ನೇ ಮಾಡಬೇಕು. ತಾಯಿಂದಿರೇ ಯಾಕೆ ಮಾಡಬೇಕು ಅಂತ ಬಯಸ್ತೀವಿ ಅಂದರೆ ಈ ಕಾರಣಕ್ಕಾಗಿ. ಹೌದು, ತಾಯಿನೇ ಶಿಕ್ಷಕಿ ಆಗಬೇಕು ಅಂತ ಯಾಕೆ ಬಯಸ್ತೀವಿ ಅಂದರೆ ಈ ಕಾರಣಕ್ಕಾಗಿ. ನಮಗೇನಿದೆ ಅಂದರೆ, ನಾವು ಕಲಿಸ್ಬೋದು ಅಂತ ಅಂದ್ಕೊಳ್ಳಲ್ಲ.
ಭಗವದ್ಗೀತೆಯಲ್ಲಿ ಹೇಳ್ಬಿಟ್ನಲ್ವ ಅವನು, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಸಂಭವಾಮಿ ಯುಗೆ ಯುಗೆ ಅಂತೇಳಿ. ಎಲ್ಲ ಕಷ್ಟ ಬಂದಾಗೆಲ್ಲ ನಾ ಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ದು ಹಂಗೆ ನಾವು ಕಾಯ್ತಾ ಇದ್ದೀವಿ, ಅವನ ಬರ್ತಾನೆ ಬರ್ತಾನೆ ನಮ್ಮನ್ನು ಸರಿ ಮಾಡ್ತಾನೆ ಅಂತ. ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾನೇ ದೇವ ಆಗಬಹುದು ಅನ್ನೋದು ಗೊತ್ತಿಲ್ಲ. ಮತ್ತೆ ಆಕ್ಚುಲಿ ದೇವರು ಒಂದಷ್ಟು ಜನ ಡಾಕ್ಟರ್ ತರ ಮಾಡಿದ್ದೇನೆ, ಅವ್ರ ಹತ್ರ ಹೋಗ್ಬೇಕು ನಾವು ಅಂತ. ನಾವೇ ಆಗ್ಬೋದಲ್ವಾ, ಅದು ಗೊತ್ತಿಲ್ಲ ನಮಗೆ. ಅಹಂ ಬ್ರಹ್ಮಾಸ್ಮಿನೇ ಗೊತ್ತಿಲ್ಲ ನಮಗೆ. ಅದನ್ನು ಕಲ್ತ್ಕೊಂಡ್ರೆ ಅದನ್ನು ಕಲಿಸ್ಬೇಕು ಅವರಿಗೆ, ಮತ್ತು ನಾವು ತಿಳ್ಕೊಬೇಕು ಅದನ್ನ. ನಿಮ್ಮ ಸಮಸ್ಯೆಗಳಿಗೆ ನೀವೇ ಪರಿಹಾರ ಕಂಡ್ಕೋಬೇಕೇ ವಿನಃ ಬೇರೆ ಯಾರೋ ದೇವರು ಬರ್ತಾನೆ, ಡಾಕ್ಟ್ರು ಬರ್ತಾನೆ, ಸುಳ್ಳು. ಸಹಾಯ ಮಾಡ್ತಾನೆ ಅವನು ನಿಮಗೆ ಸಹಾಯ ಮಾಡ್ತಾನೆ, ಆದರೆ ಮಾಡಬೇಕಾಗಿದ್ದು ನೀವೇ. ಇನ್ನೊಂದು ಇವತ್ತಿನ ಪ್ರಜಾವಣೆಯಲ್ಲಿ ಕೊಪ್ಪಳದ ಸ್ವಾಮೀಜಿ ಭಾಳ ಅದ್ಭುತವಾದ ಒಂದು ವಾಕ್ಯ ಬರೆದಿದ್ದಾರೆ, ಭಾಳ ಅದ್ಭುತವಾದ ವಾಕ್ಯ. ಅವ್ರು ಹೇಳ್ತಾರೆ, ಕಣ್ಣಿಲ್ದೇ ಇದ್ದವ್ರು ಹುಟ್ಟಿದ್ದಾರೆ, ಕಿವಿ ಇಲ್ಲದೆ ಇದ್ದವ್ರು ಹುಟ್ಟಿದ್ದಾರೆ, ಕೈ ಇಲ್ಲದೆ ಇರೋರು ಹುಟ್ಟಿದ್ದಾರೆ, ಕಾಲಿಲ್ಲದೆ ಇದ್ದವ್ರು ಹುಟ್ಟಿದ್ದಾರೆ, ಆದರೆ ಹೊಟ್ಟೆ ಇಲ್ಲದೆ ಇದ್ದವ್ರು ಹುಟ್ಟಿದ್ದು ನಿಮಗೆ ಗೊತ್ತಾ ಅಂತ ಕೇಳ್ತಾರೆ ಅವರು. ಹೊಟ್ಟೆ ಇಲ್ಲದೆ ಇರೋ ಯಾರು ಹುಟ್ಟಿದಾರ? ನೀವೆಲ್ಲರೂ ಓದಿದ್ದೀರಾ? ಯಾವ್ದಾದ್ರು ಟಿ ವಿ ತೋರಿಸಿದ್ಯಾ? ಇಲ್ಲ ಅಲ್ವಾ? ಯಾಕೆ ಅಂತಂದರೆ ನಿನಗೆ ಕಣ್ಣಿಲ್ಲದೆ ಇರಲಿ, ಕೈ ಇಲ್ಲದೆ ಇರಲಿ, ಕಾಲಿಲ್ಲದೆ ಇರಲಿ, ಈ ದೇಹದ ಯಾವುದೇ ಅಂಗ ಇಲ್ಲದೆ ಇರಲಿ, ಹೊಟ್ಟೆ ಇದ್ದೇ ಇರುತ್ತೆ ಅಂದರೆ ಅರ್ಥ ಏನು ಅಂತಂದರೆ ನೀನು ದುಡ್ಡು ತಿನ್ನಬೇಕು ಅಂತ. ಆ ಕಾರಣಕ್ಕಾಗಿ ನಿಮ್ಮ ಮಕ್ಕಳು ಅಂಗವೈಕಲ್ಯಕ್ಕೆ ಈಡಾಗಿದ್ದರೆ ಅವರು ದುಡಿದು ತಿನ್ನುವ ಹಾಗೆ ನೀವು ತಯಾರಿ ಮಾಡಬೇಕಾದ್ದು ಎಲ್ಲ ಪೋಷಕರ ಜವಾಬ್ದಾರಿ. ಅದು ಮಾಡಲೇಬೇಕು ಅವರು. ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ಸಿದ್ದರಾಜು ಅಂತ, ಹುಟ್ಟ ಬ್ಲೈಂಡ್ ಅವನು ಭಾಳ ಅದ್ಭುತವಾದ ಮಾತು ಹೇಳ್ತಾನೆ. ನನಗೆ ಕಣ್ಣು ಕಾಣಿಸಲ್ಲ ರೀ, ನಾನು ಹುಟ್ಟಿದಿಂದ ಕಣ್ಣು ಕಾಣಿಸಲ್ಲ ನನಗೆ. ನನ್ನನ್ನು ಯಾರು ನೋಡ್ಕೋಬೇಕು? ಈ ಸಮಾಜ ನೋಡ್ಕೋಬೇಕು ಅಲ್ವಾ? ನೋಡ್ಕೊಳ್ಳಿಲ್ಲ ಅಂದರೆ ಕಣ್ಣು ಕಾಣದೇ ಇರೋ ಸಮಾಜಕ್ಕೆ ನಂಗಲ್ಲ ಅಂತ ನಾವು ನಿಜ ಅಲ್ವ? ಸೊ ನನ್ನ ನೋಡ್ಕೋತಾ ಇಲ್ಲ ಅಂದರೆ ಆ ಸಮಾಜಕ್ಕೆ ಕಣ್ಣು ಕಾಣಲ್ಲ, ನಾನು ಸರಿ ಇದ್ದೀನಿ ಅಂತ ನಾನು ನೋಡ್ಕೋಬೇಕು ಅಂತ ಇನ್ನೂ ಗೊತ್ತಾಗಿಲ್ಲ ಸಮಾಜಕ್ಕೆ. ಹಾಗೆ ತಯಾರು ಮಾಡಬೇಕಾಗಿದ್ದು ಪೋಷಕರ ಜವಾಬ್ದಾರಿ. ಸೈನ್ ಲ್ಯಾಂಗ್ವೇಜ್ ಯಾಕೆ ಕೊಟ್ಟಿಲ್ಲ ಅಂದರೆ ಸೈನ್ ಲ್ಯಾಂಗ್ವೇಜಲ್ಲಿ ಡಿಫರೆನ್ಸ್ ಆಫ್ ಸೈನ್ ಲ್ಯಾಂಗ್ವೇಜ್ಗಳಿದ್ದಾವೆ. ಅಮೆರಿಕನ್ ಸೈನ್ ಲ್ಯಾಂಗ್ವೇಜ್, ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ಬೇರೆ, ಬ್ರಿಟಿಷ್ ಸೈನ್ ಲ್ಯಾಂಗ್ವೇಜ್ ಬೇರೆ. ಇಷ್ಟೆಲ್ಲ ಆಗಿ ನೀವು ನನಗೆ ಇವನೇ ನನಗೆ ಕಲಿಸಿದ್ದು, ಅದನ್ನ ನನಗೆ ಗೊತ್ತಿರಲಿಲ್ಲ, ನಾನು ಹಂಗೆ ಆಲೋಚನೆ ಮಾಡಿರಲಿಲ್ಲ. ಅಲ್ಲಿ ಲಕ್ಷ್ಮೇಶ್ವರದಲ್ಲಿ ಒಂದು ಸ್ಕೂಲಿಗೆ ಕರ್ಕೊಂಡು ಹೋಗಿದ್ರು ಇವನ್ನ. ನಾವು ಎಲ್ಲರೂ ಹೋಗಿದ್ವಿ. ಅದು ಸೈನ್ ಲ್ಯಾಂಗ್ವೇಜ್ ಸ್ಕೂಲು, ಸೈನ್ ಲ್ಯಾಂಗ್ವೇಜ್ ಹೇಗೆ ಕೊಡ್ತಾರೆ ಅಲ್ಲಿ. ಇವನು ಮುಖ್ಯ ಅತಿಥಿ. ಇವನು ಭಾಷಣ ಮಾಡ್ತಾನೆ ಅಂತ ಕೇಳಿದ್ರು, ಭಾಷಣ ಮಾಡ್ತಾನೆ ಕೇಳಿದೆ. ಇವನಿಗೆ ಮಾತಾಡ್ತೀಯ ಅಂದರೆ ಮಾತಾಡ್ತೀನಿ ಅಂದ. ಸರಿ ಮಾತಾಡು ಅಂತ ಬಿಟ್ಟೆ. ಇವನು ಮಾತಾಡಿದ್ದು ನೋಡಿ ಒಂದು 250-300 ಜನ ಇದ್ದರು, ಎಲ್ಲರೂ ಕಣ್ಣೀರು ಹಾಕಕ್ಕೆ ಶುರು ಮಾಡಿಬಿಟ್ರು. ಇವನೇನು ಹೇಳ್ದ ಅಂತಂದರೆ, ನಿಮ್ಮ ಮಕ್ಕಳಿಗೆ ಮಾತು ಕಲಿಸ್ಬೇಕ್ರಿ ನೀವು, ಸೈನ್ ಲ್ಯಾಂಗ್ವೇಜ್ ಏನು ಕಲಿಸೋದು? ಇವನು ಯಾವುದೋ ಅಂಗಡಿಗೆ ಹೋಗ್ತಾನೆ, ನಿಮ್ಮ ಮಗ ಅಂಗಡಿಗೆ ಹೋಗ್ಬಿಟ್ಟು ಸೋಪ್ ಕೊಡಿ ಅಂತಾನೆ. ಇವನೇನೋ ಹೆಂಗೆ ಮಾಡ್ತಾನೆ, ಅವನಿಗೆ ಅರ್ಥ ಆಗ್ಬೇಕಲ್ಲ. ಇವ ಹೇಳಿದ್ದು ಎಲ್ಲ ಮನುಷ್ಯರು ಸೈನ್ ಲ್ಯಾಂಗ್ವೇಜ್ ಕಲ್ತಿಲ್ಲ, ಆದರೆ ಎಲ್ಲ ಮನುಷ್ಯರು ಮಾತಾಡೋದನ್ನು ಕಲ್ತಿದ್ದಾರೆ. ನಾನು ಮಾತಾಡಿದರೆ ಸೋಪು ಕೊಡಿ ಹಿಂದೆ ಮುಂದೆ ಹೇಳ್ಬೋದು, ಸ್ವಲ್ಪ ಏನೋ ಸಮಸ್ಯೆ ಆಗ್ಬೋದು, ನನಗೆ ಇರ್ಬೋದು. ಆದರೆ ನಾನು ಹೇಳ್ತಾ ಇದ್ದೇನೆ ಸೋಪು ಅನ್ನೋದು ಅರ್ಥ ಆಗುತ್ತೆ ಅವನಿಗೆ. ಮಾತು ಕಲ್ತಿದ್ದಾನೆ, ಅವನಿಗೆ ಮಾತು ಬರುತ್ತೆ. ಸೈನ್ ಲ್ಯಾಂಗ್ವೇಜ್ ಕಲ್ತಿದ್ರೆ ಎಲ್ಲಿ ಬರುತ್ತೆ ಅದು? ಅದಕ್ಕೆ ನಿಮ್ಮ ಎಲ್ಲ ಮಕ್ಕಳಿಗೆ ಮಾತು ಕಲಿಸಿ. ನೀವು ಇನ್ನೊಂದು ಮಾತು ಹೇಳಿದ, ಅದು ಇನ್ನೂ ಅದ್ಭುತವಾದ್ದು. ನೀವು ಎಷ್ಟು ವರ್ಷ ಬದುಕ್ತಿರ್ತೀರಿ ನಿಮ್ಮ ಮಕ್ಕಳ ಜೊತೆಗೆ? ನಿಮ್ಮ ಮಗು ಸಾಯ ತನಕ ನೀವು ಬದುಕಿರ್ತೀರ? ಇಲ್ವಲ್ಲ. ನೀವು ಹೋದ್ಮೇಲೆ ನೋಡ್ಕೊಳ್ಳೋರು ಯಾರು? ನಾನು ಗಾಬರಿ, ಇವನೇನು ಮಾತಾಡ್ತಾ ಇದ್ದೀನಿ ಇಲ್ಲಿ. ಹೊಡೆದ್ಬಿಟ್ಟ ಇವನು. ಹಾಗೆ ಕಲಿಸೋದು ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್. ಅದಕ್ಕಿಂತ ಮುಖ್ಯವಾಗಿ ನಾನು ಆಗಲೇ ಹೇಳ್ದಂಗೆ ಭಾವನೆಗಳನ್ನು ಕಲಿಸೋದಕ್ಕೆ ಅವ್ರು ಏನೆಲ್ಲ ಶ್ರಮಪಟ್ಟರು ಕೇಳಿ ಅವ್ರನ್ನ. ಅಂದ್ರೆ ಭಾವನೆ ಅಂತಂದ್ರೆ ಇಲ್ಲಿ 2 ಥರ ಬರುತ್ತೆ. ಈಗ ಉರಿ ಅಂತಂದ್ರೆ ಒಂದು ಶಾರೀರಿಕವಾಗಿ ಆಗುವಂಥದ್ದು, ಒಂದು ಗಾಯ ಆದರೂ ಉರಿತಾ ಇರುತ್ತೆ. ಮೊದಲು ನಾವು ಆ ಅನುಭವಕ್ಕೆ ಬರುವಂಥದ್ದನ್ನು ಹೇಳ್ತೀವಿ. ಎಲ್ಲೋ ಗುದ್ಕೊಂಡ್ಬಿಡ್ತಾನೆ, ಜಜ್ಕೊಂಡ್ಬಿಡ್ತಾನೆ, ಆ ಭಾಗಕ್ಕೆ ನೋವಾಗುತ್ತೆ, ಅದು ಅರ್ಥ ಆಗುತ್ತೆ ಅವನಿಗೆ. ಆದರೆ ಮನಸ್ಸಿಗೂ ನೋವಾಗತ್ತೆ, ಹೊಟ್ಟೆಲ್ಲೂ ಉರಿ ಆಗುತ್ತೆ. ಹೊಟ್ಟೆಲಿ ಗಾಯ ಏನಾಗಿರಲ್ಲ, ಆದ್ರೆ ಅಯ್ಯೋ ನಂಗೆ ಅದು ನೋಡಿ ಹೊಟ್ಟೆ ಉರಿದೋಯ್ತು ಅಂತ ನಾವು ಮಾತಾಡ್ತೀವಿ. ಹಂಗಾದ್ರೆ ಅದಕ್ಕೊಂದು ಅರ್ಥ ಇದೆ ಅಲ್ವಾ, ಅದಕ್ಕೊಂದು ಭಾವ ಇದೆ ಅಲ್ವಾ. ಹಾಗೆ ನಾವು ಮೊದಲು ಅವನ ಅನುಭವಕ್ಕೆ ಏನೆಲ್ಲ ತರಕ್ಕೆ ಸಾಧ್ಯ ಭಾವನೆಗಳನ್ನು, ಅದನ್ನು ಮೊದಲು ಮಾಡಿದ್ವಿ. ಈಗ ಭಾವನೆಯನ್ನು ಕಲಿಸುವಾಗ ಮೊದಲು ಶರೀರಕ್ಕೆ ಸಂಬಂಧಪಟ್ಟಂತೆಯೇ ಮಾಡಿ, ಆನಂತರ ಮನಸ್ಸಿಗೆ ಸಂಬಂಧಪಟ್ಟ ಭಾವ ಸೇಮ್ ಇರುತ್ತೆ. ಅದು ನನಗೆ ಸಂಕಟ ಆಗೋಯ್ತು ಅಂತ
ತುಂಬ ಖಾರ ತಿಂದಾಗ ನಮಗೆ ಹೊಟ್ಟೆ ಒಳಗೆ ಆಗುವ ಅನುಭವವೇ ಎದುರುಗಡೆ ನೋಡ್ತಾ ಇರುವಂಥ ಒಂದು ದೃಶ್ಯಾವಳಿಯಿಂದನೂ ನಮಗೆ ಆಗುತ್ತೆ, ಘಟನೆಯಿಂದನೂ ನಮಗೆ ಆ ಥರದ ಒಂದು ಭಾವ ಉಂಟಾಗುತ್ತೆ. ಅದು ಮನಸ್ಸಿಗಾಗತ್ತೆ ಎಲ್ಲದು. ಈ ಹೊಟ್ಟೆಲಿ ಖಾರ ತಿಂದಾಗ ಆಗುವ ಸಂಕಟಕ್ಕೂ ಎದುರಿಗೆ ಆಗ್ತಾ ಇದ್ದ ಘಟನೆಗಳನ್ನು ನೋಡಿದಾಗ ಆಗುವ ಸಂಕಟಕ್ಕೆ ಅವಾಗೇನು ಹೊಟ್ಟೆಗೇನು ಸಂಕಟ ಆಗಲ್ಲ, ಮನಸ್ಸಿಗೆ ಆಗ್ತಾ ಇರುತ್ತೆ ಅದು ಆ ಸಂಕಟ. ಇವಾಗ ನಂಗೆ ಒಂಥರ ಹೊಟ್ಟೆಲೆಲ್ಲ ಸಂಕಟ ಆಗೋಯ್ತು ಅಂತ ನಾವು ಅಂತೀವಿ, ಅದ್ರ ಬೇಸ್ ಅಲ್ಲಿದೆ ಅಲ್ವಾ. ಅದರ ಡಿಫ್ರೆನ್ಷಿಯೇಟನ್ನು ಅವನಿಗೆ ನಾವು ಕಲಿಸ್ಬೇಕು. ಈಗ ಅಣ್ಣಂಗೆ 2 ಚಾಕ್ಲೇಟು ಕೊಟ್ಬಿಟ್ಟೆ, ಅವನಿಗೆ 1 ಚಾಕ್ಲೇಟ್ ಕೊಟ್ಟೆ, ಇದು ಅನುಭವಕ್ಕೆ ಬರುತ್ತೆ. ಹೊಟ್ಟೆ ಕಿಚ್ಚು, ಅವನಿಗೆ ಜಾಸ್ತಿ ಕೊಟ್ಟೆ, ನನಗೆ ಕಡಿಮೆ ಕೊಟ್ಟೆ, ಫಸ್ಟ್ ಅದನ್ನು ಅರ್ಥ ಮಾಡ್ಕೊ. ಸೊ ಅದೊಂದು ಡೆಮೋ ಹೇಗೆ ಕಲಿಸಿದ್ರಿ ಇದನ್ನ? ಕಲಿಸ್ಬೇಕು ಅಂತ ಉದ್ದೇಶಪೂರ್ವಕವಾಗಿದಲ್ಲ, ಅವನೆಲ್ಲೋ ಬಿದ್ದ ಅಲ್ವಾ, ಗಾಯ ಆಯ್ತಲ್ವಾ, ಅವಾಗೆ ಹಿಡ್ಕೊಳ್ಳೋದು ಅವನ್ನ. ನಾವು ಕಲಿಸ್ಬೇಕು ಅಂತ ಅವ್ನಿಗೆ ಗಾಯ ಮಾಡೋಕ್ಕಾಗಲ್ಲ. ಸಾಂದರ್ಭಿಕವಾಗಿ ತಗಲ್ತು, ಈಗ ತಗಲ್ತಲ್ವಾ, ಇಲ್ಲೇನಾಯ್ತು ನಿನಗೆ, ಇದು ನೋವು, ಏನು ಹೇಳ್ತಾರೆ ಇದಕ್ಕೆ, ನೋವು ಅಂತ ಹೇಳ್ತಾರೆ. ನೋವಿಲ್ಲ ಅಲ್ಲಿ. ಅದೇ ನಾವು ಆ ಸಂದರ್ಭಗಳನ್ನು ಎಲ್ಲೂ ಮಿಸ್ ಮಾಡಬಾರ್ದು. ಈಗ ನಮಗೆ ಶವಯಾತ್ರೆ ಅಂತ ಒಂದು ಪದ ಬಂದ್ಬಿಡುತ್ತಪ್ಪ, ಯಾರು ನಮಗೆ ಶವ ತಂದು ಯಾತ್ರೆ ಮಾಡಿ ತೋರಿಸ್ತಾರೆ, ಬಳಸ್ತಾ ಇರ್ತಾರೆ ಪೇಪರ್ನಲ್ಲೆಲ್ಲ. ನಾವು ಪೇಪರ್ ಓದು ಅಂತ ಓದಿಸ್ತಾ ಇರ್ತೀವಿ. ಶವಯಾತ್ರೆ ಅಂದರೆ ಏನು ಏನು ಅಂತ ಕೇಳ್ತಾನೆ. ಏನು ಅಂದರೆ ಎಲ್ಲಿ ನಮಗೊಂದು ಶವಯಾತ್ರೆ ಸಿಗುತ್ತಲ್ಲ, ನಿಲ್ಲು 1 ನಿಮಿಷ ಅಲ್ಲಿ, ಸುಮ್ಮನೆ ನೋಡು ಅಂತ ಹೇಳು. ಅವ್ನು ನೋಡ್ತಾ ಇರ್ತಾನೆ, ಕಣ್ಣಂತೂ ನೋಡುತ್ತಾ, ನೋಡು ಅಂತಂದಾಗ ಸುಮ್ಮನೆ ನೋಡ್ತಾ ಇರ್ತಾರೆ. ಕೆಲವರು ಅಳ್ತಾ ಹೋಗ್ತಾ ಇರ್ತಾರೆ, ಏನೋ ಡೋಲ್ ಬಾರಿಸ್ತಾ ಇರ್ತಾರೆ, ಹೂವಿನ ಅಲಂಕಾರ ಮಾಡಿರ್ತಾರೆ, ಅದು ಸುಮ್ಮನಿರುತ್ತೆ, ಕಣ್ಣು ಮುಚ್ಚಿರುತ್ತೋ, ಕೂರ್ಸಿರ್ತಾರೋ, ಮಲಗಿಸಿರ್ತಾರೋ, ಒಬ್ಬೊಬ್ಬರು ಒಂದೊಂದು ಥರದಲ್ಲಿ ಒಯ್ತಾ ಇರ್ತಾರೆ. ಈ ಕೊನೆಯಲ್ಲಿ ಸತ್ತೋಗಿರೋ ಶರೀರವನ್ನು ತಗೊಂಡು ಹೋಗಿ ಅದಕ್ಕೊಂದು ಕ್ರಿಯೆ ಮುಗಿಸ್ತಾರಲ್ಲ, ಅದು ಅಂತ್ಯಕ್ರಿಯೆ. ಅದು ಅಂತ್ಯಕ್ರಿಯೆ ಯಾಕೆ? ಇನ್ನು ಅದಕ್ಕೆ ಯಾವ ಕ್ರಿಯೆಯೂ ಇಲ್ಲ, ಅದೇ ಕೊನೆಯ ಕ್ರಿಯೆ, ಅದಕ್ಕದು ಅಂತ್ಯಕ್ರಿಯೆ. ಹಾಗೆ ಈಗ ಹೋಗುವ ಇದಕ್ಕೆ ಯಾಕೆ ಯಾತ್ರೆ ಅಂತ ಹೇಳ್ತಾರೆ? ನಾವು ಬಳಸ್ಬೋದು, ಶವಯಾತ್ರೆ ಅಂತಲೇ ಹೇಳೋದು ಅಲ್ವಾ. ಹಂಗಾರೆ ಅದು ಯಾಕೆ ಯಾತ್ರೆ? ಯಾಕೆ ಇದು ಶವಯಾತ್ರೆ ಯಾಕೆ? ಅದು ದೇವಸ್ಥಾನಗಳಿಗೆ ರೌಂಡ್ ಸುತ್ತೋದು ಅದು ಯಾತ್ರೆ ಬೇರೆ, ಅದು ಯಾತ್ರೆ, ಅದು ತೀರ್ಥಯಾತ್ರೆ, ಇದು ಶವಯಾತ್ರೆ. ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ? ಆ ಥರದ ಒಂದು ಸಿಚುವೇಶನ್ ಎಲ್ಲ ನಮಗೆ ಸಿಕ್ಕಾಗ ನಾವು ಅದನ್ನು ಬಳಸ್ಕೋಬೇಕು. ಮೊದಲು ಆರಂಭಿಕ ಹಂತದಲ್ಲಿ ನಮ್ಗೆ ಏನು ಕಲಿಸ್ಬೇಕು ಅಂತ ಗೊತ್ತಾಗ್ತಾ ಇರಲ್ಲ. ಹಂತವನ್ನು ದಾಟ್ತಾ ಹೋದ ಹಾಗೆ ನಮಗೆ ಪ್ರತಿಯೊಂದು ತೆರ್ಕೊಳ್ತಾ ಹೋಗುತ್ತೆ. ಆ ಮನಸ್ಸು ಮತ್ತು ಆ ರೀತಿಯ ಚಟುವಟಿಕೆಯಲ್ಲಿ ತಾಯಿ ಇರಬೇಕು, ತಾಯಿಗೆ ಆ ಹಸಿವು ಇರಬೇಕು. ನನ್ನ ಮಗುಗೂ ಇವತ್ತು ನಾನು ಏನೋ ಹೊಸದನ್ನು ಕಲಿಸ್ಬೇಕು, ಇವತ್ತೇನು ಹೊಸದನ್ನು ಕಲಿಸ್ಬೇಕು. ನಾನು ಪ್ರತಿಯೊಬ್ಬ ಡೆಫ್ ಮಗುವಿನ ತಂದೆ ತಾಯಿಗೆ ಹೇಳೋದು ಇದು ಒಂದೇ, ಏನಂತಂದರೆ ಸಿಕ್ಕ ಅವಕಾಶವನ್ನು ಬಿಡಬಾರ್ದು. ಸುಖದ್ದಿರಲಿ. ಹಾಗಂತ ನೀವು ಆ ಶವಯಾತ್ರೆ ಆಗ್ತಾ ಇರೋ ಸಂದರ್ಭದಲ್ಲಿ ನೀವು ಅಲ್ಲಿ ಹೋಗ್ಕೊಂಡು ಏನೋ ಪಾಠ ಮಾಡೋದು ಅದು ಸರಿ ಇರಲ್ಲ, ಅವ್ರಿಗೂ ನೋವಾಗುತ್ತೆ. ಆಮೇಲೆ ನಾವು ಮನೆಗೆ ಹೋಗಿ ಆ ಶವದ ಚಿತ್ರ ಬಿಡಿಸಿ ಅಲ್ಲೊಂದಷ್ಟು ಮನುಷ್ಯರನ್ನು ಬಿಡಿಸಿ ಯಾತ್ರೆಯಲ್ಲಿ ಇಂಥವ್ರಿದ್ರು, ಕೆಲವ್ರು ಹಿಂಗೆ ಅಳ್ತಾ ಇರೋವಂಥದ್ದು ಬಿಡಿಸೋದು, ಕೆಲವರು ಒಬ್ಬರು ಇದನ್ನ ಹಿಡ್ಕೊಂಡು ಹೋಗ್ತಾ ಇರ್ತಾರೆ, ಬೆಂಕಿ ಹಿಡ್ಕೊಂಡು ಹೋಗ್ತಾ ಇರ್ತಾರೆ, ಮಡಿಕೆ ಹಿಡ್ಕೊಂಡು ಹೋಗ್ತಾ ಇರ್ತಾರೆ, ಡೋಲ್ ಬಾರಿಸ್ತಾ ಇರ್ತಾರೆ. ಸುಮ್ಮನೆ ನಮಗೆ ಒಂದು ಚಿತ್ರಣ ಏನು ಬರುತ್ತೆ ಅದನ್ನು ಒಂದು ಹಂತ ಹಿಂಗೆ ಬಿಡಿಸಿದಾಗ ಅವನು ಕಣ್ಣಲ್ಲಿ ನೋಡಿರ್ತಾನಲ್ಲ, ಆವಾಗ ಅವನಿಗೆ ಕಲ್ಪನೆ ಬರುತ್ತೆ. ತಕ್ಷಣ ಮನೆಗೆ ಹೋದ ಈ ಘಟನೆಯನ್ನು ತೋರಿಸಿ ಮನೆಗೆ ಹೋದ ತಕ್ಷಣ ಬಾಯಿಲಿ ಕೂತ್ಕೋ ಇಲ್ಲಿ ಅಂತ ನಾನು ಬಿಡಿಸ್ತಾ ಹೋದರೆ ಈಗ ನೋಡಿದ ಘಟನೆಯನ್ನು ಇಲ್ಲಿ ಅಮ್ಮ ಹೇಳ್ತಾ ಇದ್ದಾಳೆ ಅನ್ನೋದು ಅವನಿಗೆ ಅರ್ಥ ಆಗ್ತಾ ಹೋಗುತ್ತೆ. ಅದಕ್ಕೆ ಸಾಂದರ್ಭಿಕವಾಗಿ ಕಲಿಸೋದೇ ಇವರಿಗೆ ಅತಿ ಮುಖ್ಯವಾದ ಪದ್ಧತಿ. ನಾವು ಈ ಪದ್ಧತಿಯಲ್ಲೇ ಹೋಗಬೇಕು. ಇದೆಲ್ಲವೂ ಕಲಿಸ್ತೀವಿ. ಆಮೇಲೆ ಚಿಕ್ಕ ಘಟನೆ ಅಂತ ಬರುತ್ತೆ. ಮೊದಲು ವಸ್ತುಗಳ ಪರಿಚಯ, 1 ಲೈನ್ ಪಾಠ, ಆಮೇಲೆ 2 ಲೈನ್ ಪಾಠ. ಈ 2 ಲೈನ್ ಪಾಠದಲ್ಲೇ ವಿಭಕ್ತಿ ಪ್ರತ್ಯಯಗಳೆಲ್ಲ ಡೆವಲಪ್ ಆಗುತ್ತೆ. ಆಮೇಲೆ ಚಿಕ್ಕ ಘಟನೆ. ಈ ಚಿಕ್ಕ ಘಟನೆ ಒಳಗೆ 4 ಸಾಲು ಅಷ್ಟು, ಅದಕ್ಕೂ ಜಾಸ್ತಿ ಇರಬಾರ್ದು. ನಾನು ತಟ್ಟೆ ತೆಗೆದುಕೊಂಡೆನು, ನಾನು ತಟ್ಟೆಯಲ್ಲಿ ದೋಸೆ ಹಾಕಿಕೊಂಡೆನು, ನಾನು ತಟ್ಟೆಯಲ್ಲಿ ದೋಸೆಯನ್ನು ಚಟ್ನಿಯ ಜೊತೆ ನೆಂಚಿಕೊಂಡು ತಿಂದೆನು. ಇದು 4 ಸಾಲು. ಏನು ಘಟನೆ ನಡೆದಿದೆ ಅಲ್ಲಿ? ಅವ್ನು ತಟ್ಟೆ ತೊಗೊಂಡು ದೋಸೆ ಹಾಕ್ಕೊಂಡು ದೋಸೆ ನೆಂಚ್ಕೊಂಡು ತಿಂದಿದ್ದಾನೆ. ಅದು ಒಂದು ಚಿಕ್ಕ ಘಟನೆ. ಇದು ಯಾತಕ್ಕೆ ಅಂತಂದರೆ ನಾವು ಜ್ಞಾನವನ್ನು ತುಂಬೋದಕ್ಕೆ ಇರುವಂತಹ ಒಂದು ಇದು. ಇಷ್ಟೊತ್ತಿನವರೆಗಿಂದು ಒಂದಷ್ಟು ತುಂಬಲೇಬೇಕಾದ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿ ತುಂಬಿರುವಂಥದ್ದು.
ಕ್ರಿಯಾಪದಗಳು, ವಸ್ತುಗಳು, 1 ಲೈನು 2 ಲೈನು. ಈ ಘಟನೆಗೆ ಬಂದಾಗ ಮಗು ಒಂದು ಹಂತದ ಅರ್ಥವನ್ನು ಮಾಡ್ಕೊಳ್ಳೋಕೆ ಶುರು ಮಾಡಿರುತ್ತೆ. ಆವಾಗ ಅದಕ್ಕೆ ಚಿಕ್ಕದಾಗಿ ಅಲ್ಲಿ ಹೋಗಬೇಡ ಅಂದರೆ ಗೊತ್ತಾಗಲ್ವಾ, ಕೂತ್ಕೋ ಅಂದರೆ ಕೂತ್ಕೋಬೇಕು, ಈ ಥರ ನಾವೇನು ಹೇಳ್ತೀವೋ ಅದನ್ನೆಲ್ಲ ಅದು ಅರ್ಥ ಮಾಡ್ಕೊಳ್ಳೋ ಹಂತಕ್ಕೆ ಹೋಗಿರುತ್ತೆ ಈ 4 ಲೈನ್ ಪಾಠಕ್ಕೆ ನಾವು ಹೋದಾಗ. ಅದಕ್ಕೆ ಪ್ರತಿನಿತ್ಯ ಆಜ್ಞೆ ಅಂದರೆ ಏನು ಅಂತಲೇ ಮಾಡಿಸ್ತೀವಿ ನಾವು ಅದನ್ನು. ಅದು ಪಾಠದಲ್ಲಿ ಬರುತ್ತೆ. ಕೂತ್ಕೋ, ಮಲಗು, ಉರುಳು, ಹೊರಳು, ಹಾರು, ಕುಣಿ, ಕುಪ್ಪಳಿಸು, ಇವೆಲ್ಲ ಪ್ರತಿನಿತ್ಯ ಅಂದರೆ ಒಂದಷ್ಟು ಆರ್ಡರ್ಸ್ ಇರ್ತವೆ. ಆಜ್ಞೆಯನ್ನು ಭಾಷೆಯಲ್ಲಿ ಹೋಗಿ ತಗೊಂಬಾ, ಇದು ಆರ್ಡರ್. ಇದು ಪ್ಲೇಟ್ ತಗೊಂಬಾ, ಅದು ಅಲ್ಲಿ ಇಡು, ಅದನ್ನ ಎತ್ತಿ ಬಿಸಾಕು, ಇದೆಲ್ಲ ಆರ್ಡರ್. ಇದು ಭಾಷೆಯಲ್ಲಿ ಇರುತ್ತೆ ಅನ್ನೋದು ಗೊತ್ತಾಗಬೇಕಲ್ಲ ಮಗುಗೆ. ಅದನ್ನು ನಾವು ಕಲಿಸ್ತಾ ಬರ್ತೀವಿ. ಒಟ್ಟಿನಲ್ಲಿ 4 ವರ್ಷಗಳ ಕಾಲ ಹೇಗೆ ಹೋಗುತ್ತೆ ಹೇಳೋಕ್ಕೆ ಗೊತ್ತಾಗಲ್ಲ. 4 ವರ್ಷ ಆಗೋಯ್ತಾ ಅಷ್ಟು. 6.5 ವರ್ಷಕ್ಕೆ ಬಂದಾಗ ರೆಡಿ ಅವನು. ಹೌದು. ಆಮೇಲೆ ಶಾಲೆಗೆ ಹಾಕಿದ್ದು. ಯಾವ ಶಾಲೆಗೆ ಹಾಕಿದ್ರಿ? ನಾರ್ಮಲ್ ಶಾಲೆಗೇನೆ, ಕನ್ನಡ ಮಾಧ್ಯಮದಲ್ಲಿ ನಾನು ತರಬೇತಿ ಕೊಟ್ಟಿದ್ದು ಅವನಿಗೆ. ನೆಕ್ಸ್ಟ್ ಹಾಕಿದ್ದಲ್ಲೇನೆ. ಎಲ್ಲಿ ಸ್ಕೂಲ್? ಬೆಂಗಳೂರು? ಇಲ್ಲ, ಮೈಸೂರಲ್ಲಿ ರೋಟ್ರಿ ಶಾಲೆ ಅಂತ ಇದೆ, ಸರಸ್ವತಿಪುರಮಲ್ಲಿದೆ. ಕಾಮಾಕ್ಷಿ ಹಾಸ್ಪಿಟಲ್ ಅಂತ ಅದರ ಪಕ್ಕದಲ್ಲಿ ಬರುತ್ತೆ. ಅಲ್ಲಿ ಅವನು 8ರವರೆಗೆ ಅಲ್ಲೇ ಓದಿದ, 1ರಿಂದ 8. ಕನ್ನಡ ಮಾಧ್ಯಮ 4ರವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದ. 4ರವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದುವಾಗ ಮನೆಗೆ ಬಂದ ಮೇಲೆ ಈಗ ಕನ್ನಡ ಭಾಷೆಯನ್ನು ನಾನು ಹೇಗೆ ಕಲಿಸಿದ್ನಲ್ಲ ಅದೇ ಥರ ಮತ್ತೆ ಪುನಃ ಇಂಗ್ಲೀಷ್ ಭಾಷೆಯನ್ನು ಕಲಿಸ್ಬೇಕು. ಯಾಕೆಂತಂದರೆ ಹೊಸ ಭಾಷೆ. ಒಂದು ಭಾಷೆ ಕಲಿಸೋದು ಸ್ವಲ್ಪ ಕಷ್ಟ, 2ನೇ ಭಾಷೆ ಕಲಿಸೋದು ಅಷ್ಟು ಕಷ್ಟ ಆಗಲ್ಲ. ಯಾಕೆಂದರೆ ಒಂದು ಭಾಷೆ ಅರ್ಥ ಆಗ್ತಾ ಇರುತ್ತಲ್ಲ, ಅರ್ಥ ಆಗಿದೆಯಲ್ಲ, ಅದಕ್ಕೆ ಈಗ ಚಮಚ ಅರ್ಥನೇ ಗೊತ್ತಿಲ್ಲ ಅಂತಂದರೆ, ಚಮಚವೇ ಗೊತ್ತಿಲ್ಲ, ಅದಕ್ಕೆ ಪದವೇ ಗೊತ್ತಿಲ್ಲ ಅಂದರೆ ಕಷ್ಟ. ಈಗ ಚಮಚ ಗೊತ್ತಿದೆ, ಇದಕ್ಕೆ ಸ್ಪೂನ್ ಅಂತಾರೆ ಅಂದರೆ ಇಮ್ಮಿಡಿಯೇಟ್ ಕನೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ ಅವರು. ಅಷ್ಟು ಒಂದಷ್ಟು ಟೈಮ್ ಜಾಸ್ತಿ ಬೇಡ ಅದಕ್ಕೆ. 4 ವರ್ಷ ಇನ್ನೊಂದು ಭಾಷೆ ಕಲಿಯೋಕ್ಕೇನು ಬೇಕಾಗಲ್ಲ. ಆ ಟೈಮಲ್ಲಿ ಅವನಿಗೆ ಇನ್ನೊಂದು ಭಾಷೆನ ಕಲಿಸಿದೆ. 4 ಆದಮೇಲೆ 4ರವರೆಗೆ 1ನೇ ಕ್ಲಾಸ್ವರೆಗೆ ಹೋಗೋಕ್ಕೆ ಕನ್ನಡ ಥೆರಪಿ ಕೊಟ್ಟು 1ನೇ ಕ್ಲಾಸಿಗೆ ಹಾಕಿ ಎಲ್ಲ ಸಬ್ಜೆಕ್ಟನ್ನು ಅವನು ಕನ್ನಡದಲ್ಲೇ ಓದಿದ 4ರವರೆಗೆ. 5ರಿಂದ ಅವನು ಇಂಗ್ಲೀಷ್ ಮೀಡಿಯಮಿಗೆ ಹೋಗುವಷ್ಟು ಈ 1ರಿಂದ 4ನೇ ತರಗತಿ ಓದುವ ಸಮಯದಲ್ಲಿ ತುಂಬಿದ್ದು. ಮತ್ತೆ 4 ವರ್ಷ ಅವನಿಗೆ ಮುಂದೆ ಅವನು ಏನು ಕಲಿಬೇಕಲ್ಲ, ಅವನಿಗೆ 5th 6th 7th ಏನೆಲ್ಲ ಇಂಗ್ಲೀಷ್ನಲ್ಲಿ ಪಾಠಗಳು ಬರುತ್ತೆ, ಆ ಸ್ಕೂಲ್ ಪುಸ್ತಕಗಳನ್ನು ಆಗಿ ಹೋದ ಮಕ್ಕಳಿಂದ ಇಸ್ಕೊಂಡು ಏನೇನು ಪಾಠಗಳು ಬರುತ್ತೆ ನೋಡಿ, ಅದರೊಳಗೆ ಯಾವ್ಯಾವ ಪದಗಳು ಬರುತ್ತೆ, ಅದನ್ನೇ ಹೇಗೆ ಇವರಿಗೆ ಅರ್ಥ ಮಾಡಿಸ್ಬೇಕು, ಅದನ್ನು ನಾವು ಕಲ್ತ್ಕೊಂಡು ಅವನು ಶಾಲೆಗೆ ಹೋದಾಗ ನಮಗೆ ಹೋಮ್ವರ್ಕು. ಶಾಲೆಗೆ ಹೋಗಿ ಅವ್ನು ಬರೋ ಅಷ್ಟರಲ್ಲಿ ಇವತ್ತು ಅವ್ನು ಶಾಲೆಯಿಂದ ಬಂದಮೇಲೆ ಅವನಿಗೆ ಏನು ಕಲಿಸ್ಬೇಕು ಅಂತ ಅವನಿಗೆ ಒಂದಷ್ಟು ಕಲಿಸಿ ಅವ್ನು ಮಲ್ಕೋಬೇಕು, ನಾನು ಮಲ್ಕೋಬೇಕು. ಅಂದರೆ ಪ್ರತಿನಿತ್ಯ ಒಂದು ತಾಯಿಗೆ ಒಂದಷ್ಟು ಉತ್ತರದ ಜೊತೆ ಮಲಗಿದರೆ ಮಾತ್ರ ಸಕ್ಸಸ್ ಆಗುತ್ತೆ. ಅಂದರೆ ಇವತ್ತು ನನ್ನ ಮಗನಿಗೆ ಇಷ್ಟನ್ನು ನಾನು ಕಲಿಸ್ಬೇಕು, ಇದನ್ನು ಕಲಿಸಿಯೇ ಮಲಗಬೇಕು ಇವತ್ತು ಅನ್ನುವ ಟಾರ್ಗೆಟನ್ನು ತಾಯಿ ಹಾಕ್ಕೊಳ್ದೇ ಇದ್ದರೆ ಮಗುನ ಚೆನ್ನಾಗಿ ತಗೊಂಡು ಹೋಗೋಕ್ಕಾಗಲ್ಲ. ಇಲ್ಲ ಅಂದರೆ ಒಂಥರ ತಾಯಿಗೆ ಗೊಂದಲ ಜಾಸ್ತಿ ಆಗಿಬಿಡುತ್ತೆ. ಅದನ್ನ ಹೇಳ್ಕೊಡ್ಲಾ, ಇದನ್ನ ಹೇಳ್ಕೊಡ್ಲಾ, ಅದನ್ನ ಹೇಳ್ಕೊಡಕ್ಕೆ ಹೋದ್ರೆ ಇದನ್ನ ಹೇಳ್ಕೊಡ್ಬೇಕು ಅನ್ಸುತ್ತೆ, ಇದನ್ನ ಹೇಳ್ಕೊಡಕ್ಕೆ ಹೋದ್ರೆ ಮತ್ತೊಂದು ಹೇಳ್ಕೊಡ್ಬೇಕು ಅನ್ಸುತ್ತೆ. ಅದೆಲ್ಲ ಯಾವಾಗ ಕಲಿಸೋದು, ಗಡಿಯಾರ ಯಾವಾಗ ಹೇಳೋದು, ನಾಣ್ಯ ಯಾವಾಗ ಹೇಳೋದು, ಅವನಿಗೆ ಅಂಕೆ ಯಾವಾಗ ಕಲಿಸೋದು, ಅವನಿಗೆ ಗುಣಿಸೋದು ಕೂಡಿಸೋದು ಎಲ್ಲ ಅದು ಯಾವಾಗ ಹೇಳ್ಕೊಡೋದು ನಾನು. ಅದ್ರ ಜೊತೆಗೆ ಕಥೆಗಳು ಬೇರೆ. ಹೆಚ್ಚು ಚೆನ್ನಾಗಿ ಒಂದು ಭಾಷೆಯ ಜ್ಞಾನ ಜಾಸ್ತಿ ಸಿಗೋದು ಕಥೆಯಲ್ಲಿ. ಅವನೀಗ 4 ಹಂತದ್ದಾದಮೇಲೆ ದೊಡ್ಡ ಘಟನೆ ಅಂತ ಬರುತ್ತೆ. ಮೊದಲ ಪುಟ, 2ನೇ ಪುಟ, 3ನೇ ಪುಟ ಅಂತ ನಾವು ಒಂದು ಶೀಟನ್ನು ಫೋಲ್ಡ್ ಮಾಡಿ 3 ಪೇಜ್ ಮಾಡ್ತೀವಿ. ಮೊದಲನೇದರಲ್ಲಿ ಘಟನೆ ಅಷ್ಟೇ ಇರುತ್ತೆ. ಆಮೇಲೆ ಆ ಘಟನೆಗೆ ರಿಲೇಟೆಡ್ ಆಗಿ ಆ ಘಟನೆಯಿಂದ ಮಗು ಏನು ತಿಳ್ಕೋಬೇಕು ಅದು ಇರುತ್ತೆ. ಆ ಘಟನೆಯಿಂದ ನಮಗೇನು ಉತ್ತರ ಸಿಗುತ್ತೆ ಅದು 3ನೇ ಪುಟದಲ್ಲಿ ಇರುತ್ತೆ. ಈಗ ನಿಮಗೂ ಅದನ್ನು ಒಂದು ಸಣ್ಣ ಇದರಲ್ಲಿ ಹೇಳ್ತೀನಿ ನಾನು. ಅವನಿಗೆ ಗಾಯ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ. ನನಗೆ ಕೈ ಕೊಯ್ಕೊಂಬಿಟ್ಟೆ, ನನಗೆ ಗಾಯ ಆಗಿತ್ತು. ಅಮ್ಮ ಅರಿಶಿನ ಪುಡಿ ತೊಗೊಂಡು ಬಂದರು. ಅಮ್ಮ ಗಾಯಕ್ಕೆ ಅರಿಶಿನ ಪುಡಿ ಹಾಕಿದ್ರು. ಆಮೇಲೆ ಅದರ ಮೇಲೆ ಒಂದು ಹತ್ತಿಯನ್ನು ಇಟ್ಟು ಅದರ ಮೇಲೆ ತೆಳುವಾದ ಹತ್ತಿ ಬಟ್ಟೆಯನ್ನು ಸುತ್ತಿದ್ರು. ಅಮ್ಮ ನನ್ನ ಗಾಯಕ್ಕೆ ಔಷಧಿ ಮಾಡಿದರು. ಇದು ಘಟನೆ. ಇದು ನೆಕ್ಸ್ಟ್ ಪುಟದಲ್ಲಿ ಏನು ಬರುತ್ತೆ,
ಗಾಯಕ್ಕೆ ಔಷಧಿ ಅಂತ ಅರಿಶಿನ ಪುಡಿ ಯಾತಕ್ಕೆ ಹಾಕದೆ ನಾನು? ಅರಿಶಿನ ಪುಡಿಯನ್ನು ಗಾಯಕ್ಕೆ ಹಾಕುವುದರಿಂದ ಗಾಯ ಬೇಗ ವಾಸಿಯಾಗತ್ತೆ. ಅರಿಶಿನ ಪುಡಿಯಲ್ಲಿ ಗಾಯವನ್ನು ಒಣಗಿಸುವ ಶಕ್ತಿ ಇರುತ್ತೆ. ಅದಕ್ಕಾಗಿ ಅರಿಶಿನ ಪುಡಿ ಗಾಯವಾದಾಗ ಗಾಯಕ್ಕೆ ಅರಿಶಿನ ಪುಡಿಯನ್ನು ಹಾಕಬೇಕು. ಇದು ನಾಲೆಡ್ಜ್. ಫಸ್ಟ್ ಪುಟದಲ್ಲಿ ಘಟನೆ, ಎರಡನೇದರಲ್ಲಿ ನಾಲೆಡ್ಜ್. ಈ ಥರ ನಾವು ಮೂರನೇದರಲ್ಲಿ ಗಾಯವಾದಾಗ ಗಾಯಕ್ಕೆ ಅರಿಶಿನ ಪುಡಿಯನ್ನು ಹಾಕಬೇಕು. ಅರಿಶಿನ ಪುಡಿಯಿಂದ ಗಾಯ ವಾಸಿಯಾಗತ್ತೆ. ಇದು ಉತ್ತರ, ಕನ್ಕ್ಲೂಷನ್. ಈ ಥರ ದೊಡ್ಡ ಘಟನೆಯನ್ನು ಬರಿತೀವಿ. ಇದು ಎಲ್ಲ ಥರದ್ದನ್ನು ಆಯ್ಕೆ ಮಾಡ್ಕೋತೀವಿ ನಾವು ಅದರೊಳಗೆ. ಇದು ನಿಮಗೊಂದು ಎಕ್ಸಾಂಪಲ್ ಅಷ್ಟೇ ಹೇಳಿರೋದು. ನಾವು ಹೊರಗಡೆ ಹೋಗ್ತೀವಿ, ಒಂದು ಗಿಡ ನೆಡೋದಿರ್ಬೋದು, ಒಂದು ಬೀಜ ಹಾಕಿರೋದಿರ್ಬೋದು, ಅದು ಮೊಳಕೆ ಬಂದಿದ್ದಿರ್ಬೋದು, ಗಿಡವಾಗಿ ಬೆಳೆಯೋಂಥದ್ದಿರ್ಬೋದು. ಅವ್ರ ಹತ್ರನೇ ನಾವು ಕೃಷಿ ಮಾಡಿಸ್ತೀವಿ. ಮಣ್ಣು ಆಗಸೋದು ಯಾತಕ್ಕೆ? ಅದು ಮೊಳಕೆ ಹೋಗೋದಕ್ಕೆ ಸುಲಭ ಆಗಬೇಕು ಅಂತ. ಮೊಳಕೆ ಯಾವುದು? ಕಾಳು ನೆನೆಸ್ತೀವಿ, ಮೊಳಕೆ ತೋರಿಸ್ತೀವಿ. ನಿಧಾನವಾಗಿ ಕಾಳು ಹೊಡೆದಾಗ 2 ಎಲೆ ಅದರೊಳಗಡೆ ಕಾಣುತ್ತೆ. ಇದ್ರೊಳಗೆ ಮರಿ ಸಸಿ ಇದೆ, ಇದೇ ನಾಳೆ ದೊಡ್ಡ ಎಲೆ ಆಗುತ್ತೆ. ನೋಡು, ನೀನು ಹಾಕು, ಮಣ್ಣಿಗೆ ಹಾಕು, ದಿನ ನೀರು ಹಾಕಬೇಕು. ಹಾಕದೇ ಇದ್ರೆ ಅದು ಗಿಡ ಆಗಲ್ಲ. ಅಂದರೆ ಒಂದು ಸಸಿ ಬೆಳೆಯೋಕ್ಕೆ ಏನೆಲ್ಲ ಬೇಕು? ಸೂರ್ಯನ ಶಾಖ ನೋಡು, ಸೂರ್ಯನ ಶಾಖ ಬೇಕು. ಅದಕ್ಕೆ ನೀನು ಹಾಕಿದ ನೀರು ಬೇಕು, ಮಣ್ಣು ಬೇಕು, ಸ್ವಲ್ಪ ಗೊಬ್ಬರ ಬೇಕು. ಇದೆಲ್ಲ ಹಾಕಿದ್ರೆ ಗಿಡ ಬೆಳೆಯುತ್ತೆ. ಆಮೇಲೆ ನೀನು ಇದನ್ನು ತಿನ್ಬೋದು. ಅಂದರೆ ನಿನ್ನ ಬದುಕಿಗೆ ಇದು ಒಂದು ಬೇಕು. ಭೂಮಿ ಮೇಲೆ ಗಿಡ ಮರಗಳು ಬಳ್ಳಿಗಳು ಇರ್ತವೆ, ಇದು ಮನುಷ್ಯನಿಗೆ ಅವಶ್ಯಕ ಅನ್ನೋದನ್ನು ನಾವು ಆ ಥರ ಜ್ಞಾನವನ್ನು ತುಂಬ್ತಾ ಹೋಗ್ತೀವಿ. ಸೊ ಇವರು 8ನೇ ಕ್ಲಾಸಿಗೆ ಬಂದರು, 8ನೇ ಕ್ಲಾಸ್ ಮುಗಿಸಿ ಈಗ ಶಾಲೆಯಲ್ಲಿ ಈಗ ಮಾಸ್ತರ್ ಇರ್ತಾರೆ, ಟೀಚರ್ಸ್ ಇರ್ತಾರೆ. ಸೊ ಅವ್ರು ಹೇಳೋದನ್ನ ಇವ್ರು ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳೋದು ಬೈ ಥ್ರೂ ಲಿಪ್. ಸೊ ಇವ್ರಿಗೆ ಕಂಪ್ಲೀಟ್ ಲಿಪ್ ಮೂವ್ಮೆಂಟ್ ಬರುತ್ತೆ ನಿಮ್ಗೆ. ಈಗ ಅರ್ಥ ಆಗಲ್ಲ ಅಂದರೆ ಇನ್ನೂ ಒಂದೇನು ಗೊತ್ತಾ, ಇವರಿಗೆ ನೀವು ಕೇಳಿದ ಪ್ರಶ್ನೆ ಚೆನ್ನಾಗಿತ್ತು. ಕೆಲವರ ಮೀಸೆ ಪೂರ್ತಿ ಕವರ್ ಆಗಿಬಿಟ್ಟಿರುತ್ತೆ, ತುಟಿ ಕವರ್ ಆಗಿಬಿಟ್ಟಿರುತ್ತೆ. ಅವ್ರು ಮಾತಾಡಿದರೆ ಇಮ್ಮಿಡಿಯೇಟ್ ಅವ್ನು ಆನ್ಸರ್ ಮಾಡಲ್ಲ. ಇವರು ಫ್ರೆಂಡ್ ಒಬ್ಬರು ನಮ್ಮ ಮನೆಗೆ ಬಂದರು. ತಿಂಡಿ ತಿಂದ್ಯಾ, ಊಟ ಮಾಡ್ತೀಯಾ, ಏನೋ ಪ್ರಶ್ನೆ ಕೇಳಿದ್ರೆ ಇವನು ಏನಕ್ಕೂ ಉತ್ತರ ಹೇಳ್ತಾ ಇಲ್ಲ. ನನಗೆ ಆಶ್ಚರ್ಯ ಆಯ್ತಾರೆ. ಅವ್ರು ಕೇಳಿದ ಪ್ರಶ್ನೆನೇ ಪುನಃ ನಾನು ರಿಪೀಟ್ ಮಾಡಿದೆ. ತಿಂಡಿ ತಿಂದ್ಯಾ? ಹಾಂ ಅಂದ. ಊಟ ಮಾಡಿದ್ಯಾ? ಯಾಕೆಂದರೆ ಈಗ ಊಟ ಮಾಡೋ ಸಮಯ ಅಲ್ವಲ್ಲ, ತಿಂಡಿ ತಿಂದೆ ಅಂತಂದು. ಮತ್ತು ಅದನ್ನೇ ಕೇಳಿದ್ರಲ್ಲ, ಯಾಕೆ ನೀನು ಹೇಳಲಿಲ್ಲ ಅಂದಾಗ ಅವರ ಮೀಸೆ ನನಗೆ ಗೊತ್ತಾಗಲಿಲ್ಲ ಅಂತ ಅಂದ. ಅಂದ್ರೆ ಮೀಸೆ ತುಂಬ ಕವರ್ ಆಗಿಬಿಟ್ರು ಅವರಿಗೆ ಲಿಪ್ ರೀಡ್ ಮಾಡೋಕ್ಕಾಗಲ್ಲ. ಅಲ್ಲಲ್ಲ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಮೀಸೆ ಸ್ವಲ್ಪ ಕೆಳಕ್ಕೆ ಇದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ನಮ್ಗೆ ಗೊತ್ತಿರೋವ್ರ ಹತ್ರ ಕೇಳ್ತೀನಿ, ಇಲ್ಲ ಹತ್ರ ಅವ್ರ ಹತ್ರನೇ ಕೇಳ್ತೀನಿ. ಸ್ವಲ್ಪ ನಿಧಾನ ಕೇಳಿ, ಬಾಯಿ ಸ್ವಲ್ಪ ಓಪನ್ ಮಾಡಿ ಹೇಳಿ, ಯಾವಾಗ ಅರ್ಥ ಆಗುತ್ತೆ ನನಗೆ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಗ್ರೇಟ್. ನಿಮ್ಮ ಸ್ಕೂಲ್ ಡೇಸ್ ಹೇಗಿತ್ತು? ಸ್ಕೂಲು ನಾನು 2 ಸ್ಕೂಲ್ ಓದ್ತೀನಿ. ಒಂದನೇ ತರಗತಿಯಿಂದ 8ನೇ ತರಗತಿ ಮೈಸೂರಲ್ಲಿ ಓದ್ತಿತ್ತು, ರೋಟರಿ ಸ್ಕೂಲ್ ಅಂತ. 2ನೇದು 9, 10 ಇಲ್ಲೇ ಕೆಂಕೇರಿಯಲ್ಲಿ ಓದ್ತಿತ್ತು, ಪ್ರಿಯದರ್ಶಿನಿ ವಿದ್ಯಾ ಕೇಂದ್ರ ಅಂತ. PUC ಮಾಡಿತ್ತು ಶೇಷಾದ್ರಿಪುರಂ ಕಾಲೇಜಲ್ಲಿ. ಅದು ಬೆಂಗಳೂರು ತುಂಬ ಪ್ರಾಂತಿತ. ನಾನು ಮಾಡಿತ್ತು ಕೆಂಕೇರಿ ಮೆಸ್ಟಿಕಲ್ಲ. ಮತ್ತು B.Tech ಮಾಡಿರ್ತೀನಿ. ಅದು NIT ಸುರತ್ ಕಲ್ಲಲ್ಲಿ ಮಾಡಿರ್ತೀನಿ. B.Tech? ಹಾಂ, B.Tech EEE ಬ್ರಾಂಚ್ ಮಾಡಿರ್ತೀನಿ. ಈಗೇನು ಮಾಡ್ತಾ ಇದ್ದೀರಿ? ಇವಾಗ ಕೆಲಸ ಹುಡುಕ್ತಾ ಇದ್ದೀನಿ, ಹುಡುಕ್ತಾ ಇದ್ದೀನಿ. ಸೊ ಈಗ ನಾನು ಹೇಳಿದ್ದೆಲ್ಲ ಸರ್ ಕಿವಿಗೆ ಪದ ಹೋಗ್ತಾ ಇಲ್ಲ. ಥ್ರೂ ಲಿಪ್ ರೀಡಿಂಗ್ ಖಂಡಿತ ಇದೆ. ಹಾಂ, ಇಂಗ್ಲೀಷ್ ಕನ್ನಡ 2 ಲಿಪ್ ಮೂಮೆಂಟ್ ಬೇಕೇ ಬೇಕು. ಇಲ್ಲ ತೆಗಿತಾರೆ ಕಷ್ಟ. ತಿರ್ಕೊಂಡು ಮಾತಾಡಿ ಹೇಳಲ್ಲ ನೀವು ಅಷ್ಟೊಂದು. ಯಾಕಂದ್ರೆ ಲಾಟ್ ಇದೆ ಅಲ್ವಾ, ಕೆಲವರಿಗೆ ಕಿವಿ ಕೇಳಿಸ್ತಿರೋ ಮಕ್ಕಳಿಗೆಲ್ಲ ಸಿಂಗ್ ಕಾಂಟೆಂಟ್ ಹಾಕಿ ಇರುತ್ತೆ. ನನ್ನ ಫ್ರೆಂಡ್ ಎಲ್ಲ 80-85 TB ಅಷ್ಟೇ ಇರುತ್ತೆ. ನನ್ನ ಹತ್ರ ಸ್ಟಾಪ್ ಇಲ್ಲ, ಸಾತಿ ಆಗ್ತಾ ಇದೆ. ನಾನು ಮಷಿನ್ ಹಾಕೊಂಡ್ರು ಸಪ್ತ ಕೇಳಿಸಲ್ಲ, ಸರಿಯಾಗಿ ಕೇಳಿಸಲ್ಲ. ನನಗೆ ಏನೋ ಸಪ್ತ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ, ಬಟ್ ಸರಿಯಾಗಿ ಕೇಳಿಸಲ್ಲ. ನೀವು ಕೇಳಬಹುದು, ಹಾಗಿದ್ರೆ ಇದು ಯಾಕೆ ಹಾಕೊಂಡಿತ್ತೀಯ ನೀವತ್ತ? ಓಕೆ, ನಾನು ಯಾಕೆ ಹಾಕೊಂಡಿರ್ತೀನಿ ಹತ್ರ ರಸ್ತೆಯಲ್ಲಿ ಹೋಗುವಾಗ ವಾಹನ ಇಂಥ ಕಡೆ ಬಂದ್ರೆ ಗೊತ್ತಾಗ್ಬೇಕಲ್ವಾ. ಈಗ ನಾನು ಅಲ್ಲಿ ಓದ್ತಾ ಇದ್ದೆ, ಅಮ್ಮ ಏನೋ ಕರ್ತರು ಕಿಡಿಸ್ಬೇಕಲ್ವಾ. ಏನೋ ಒಂದು ಇತ್ತೇ ಇರುತ್ತೆ. ಈಗ ಹಚ್ಚಿ ಕುಡಿತಿರ್ತಾರ, ಹಚ್ಚಿಗೆ ವ್ಯವಸ್ಥೆ ಆಗಿದೆ ಅಲ್ವಾ. ಒಂದು ಲೋಟ ನೀರು ತಗೋಬಾ, ನನಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಕರಿಯಕ್ಕೆ ಬೇಕಲ್ವಾ, ಕೇಳಿಸ್ಬೇಕಲ್ವಾ. ಅದಕ್ಕೆ ನಾನು ಹಾಕೊಂಡು ಇರುತ್ತೆ ಮಷೀನ್. ಸೊ ನಿಮ್ಮ ಕಾಲೇಜು ಸ್ಕೂಲಲ್ಲೆಲ್ಲ ಹೇಗೆ ನೋಡ್ತಾ ಇದ್ರು ಸ್ನೇಹಿತರು? ಸೇರಿಸಿತು ಸ್ನೇಹಿತರು ಫ್ರೆಂಡ್ಸ್
ಫ್ರೆಂಡ್ಸ್ ಎಲ್ಲ ಈ ವಾರಕ್ಕೆ ಯಾವ ಫ್ರೆಂಡ್ಸು ನನಗೆ ಕಿವಿ ಕೇಳಿಸಲ್ಲ ಹಂಗೆ ಹೀಗೆ ಅಂತ ಏನೋ ಅವಮಾನ ಮಾಡಿಲ್ಲ. ಒಂದನೇ ತರಗತಿಯಿಂದ 8ನೇ ತರಗತಿವರೆಗೆ ಸ್ಕೂಲಲ್ಲೇ ಇತ್ತೆ ಅಲ್ವಾ, ಒಂದೇ ಸ್ಕೂಲಲ್ಲೇ ಇತ್ತೆ ಅಲ್ವಾ. ಸೊ ಇಡೀ ಕ್ಲಾಸ್ ರೂಮಲ್ಲಿ ಇರೋರೆಲ್ಲರೂ ನನ್ನ ಫ್ರೆಂಡ್ಸೇ. ಅಮ್ಮ 1ನೇ ತರಗತಿಯಿಂದ 5ನೇ ತರಗತಿವರೆಗೆ ಅಮ್ಮ ಸ್ಕೂಲಿಗೆ ಹೋಗಿ ಪೇರೆಂಟ್ಸ್ಗೆ ಟೀಚರ್ಸ್ಗೆ ಹೇಳ್ತಾ ಇತ್ತು, ಇವನಿಗೆ ಹಿಂಗಿದೆ ಸಮಸ್ಯೆ ಇದೆ, ಪ್ಲೀಸ್ ಸಹಕರಿಸಿ ಏನಾತ್ರ ಆ ಥರ ಹೇಳಿ ಅತ್ತ ಅಮ್ಮ ಮಾಡ್ತಾ ಇದ್ರು. ಆದ್ಮೇಲೆ ಮಾಡಿಲ್ಲ. ಪಿಂಕಂಡೂರು ಬಂದ್ಮೇಲೆ ಅಮ್ಮ ಏನೋ ಮಾಡಿಲ್ಲ, ನನಗೆ ಗೊತ್ತಿರಲ್ಲ, ಒಂದೇ ಸ್ಕೂಲ್ ಅಲ್ವಾ. ಸೊ ಇವರೆಲ್ಲ ನಮ್ಮ ಫ್ರೆಂಡ್ಸು ಹಾಗೆ ಇತ್ತು. ಪಿಂಕಂಡೂರು ಬಂದ್ಮೇಲೆ ನನಗೆ ಗೊತ್ತಾಯಿತು, ಸೊ ಸ್ನೇಹ ಇವ್ರದ್ದು ಬೇರೆ ಥರ ಇದೆ, ಯಾವುದು ಒಂದೇ ಥರ ಇರಲ್ಲ ಅಂತ. ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಪ್ರಾಮಾಣಿಕವಾಗಿದ್ದೆ. ನನ್ನ ಸ್ನೇಹಿತ ಮಾಮಿನ ಮಾತಾಡ್ತೀನಲ್ವಾ, ಹಂಗೆ ಮಾತಾಡಿದೆ ಹೇಳ್ತೀನಿ ಎಲ್ಲರಿಗೂ. ಕಿವಿ ಕೇಳಿಸಲ್ಲ, ದಯವಿಟ್ಟು ಕ್ಷಮಿಸಿ. ನಿಮಗೆ ಒಂದೇ ಸಲ ಹಿಡಿದ್ರೆ ನನಗೆ ಅರ್ಥ ಆಗಲ್ಲ, 2 ಸಲ ಹಿಡಿ ಪರವಾಗಿಲ್ಲ ಅಂತ ಹಿಡಿತೀನಿ, ಅದಕ್ಕೆ ಅವ್ರು ಏನು ತೊಂದರೆ ಇಲ್ಲ ಹಿಡ್ತೀವಿ ಅಂದರು. ಆ ಥರ ಫ್ರೆಂಡ್ಸ್ ಎನ್ವೈರನ್ಮೆಂಟಲ್ಲಿ ಇರ್ತೇನೆ ನಾನು, ಮೂಡಿಸು ಎಲ್ಲ ಅವೆಲ್ಲ ಹೊಂದ್ಕೊಂಡಿದ್ದೀನಿ. ಅದಕ್ಕೆ ಈ ಸತ್ಯಕ್ಕೆ ಯಾವ ಫ್ರೆಂಡ್ಸ್ ಏನು ಮೋಸ ಆಯ್ತು, ಅವಮಾನ ಮಾಡೋದು, ಆಡಿಸೋದು ಅದು ಯಾವುದು ಮಾಡಿಲ್ಲ ನಾನು ಸತ್ಯಕ್ಕೆ. B.Tech ಕಾಲೇಜ್ ಹೋದ್ಮೇಲೆ, ಇಂಜಿನಿಯರಿಂಗ್ ಕಾಲೇಜ್ ಹೋದ್ಮೇಲೆ ಕೊರೋನಾ ಟೈಮ್ ಇತ್ತು. ಆವಾಗ ಆನ್ಲೈನಲ್ಲಿ ಕ್ಲಾಸ್ ಮಾಡ್ತೀವಿ ಅಂತ ಹಿಡಿದ್ರು. ಹೇಗೆ ಅರ್ಥ ಮಾಡ್ಕೊತೀರಾ ನಿಮ್ಗೆ ಅನ್ನಿಸಿರ್ಬೋದು. ಆನ್ಲೈನ್ ಕ್ಲಾಸ್ ಅವ್ರು ಪಾಡೋರು ಪಾಠ ತಗೊಂಡು ಪಾಠ ಮಾಡ್ತಾರೆ, ಬಾಯಲ್ಲಿ ಇಡ್ತಾ ಇರ್ತಾರೆ, ಅವ್ರ ಮುಖ ಕಾಣಿಸಲ್ಲ. ಕೆಲವರೆಲ್ಲ ಕಿವಿ ಕೇಳುತ್ತೆ, ನಿಮ್ಗೆ ಅನ್ನಿಸಿರ್ಬೋದು ಇವ್ನು ಹೇಗೆ B.Tech ಮಾಡ್ತಾ ಅಂತ. ನಾನು ಅದಕ್ಕೆ ಕೇಳಿದೆ, ಇಂತಹ ಸಮಸ್ಯೆ ಇದೆ, ದಯವಿಟ್ಟು ನೀವು MS.TMA ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೆ ನಾನು. ಅವ್ರು ಯಾಕೆ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದ್ದೆ, ನನಗೆ ಕಿವಿ ಕೇಳಿಸಲ್ಲ, ನನಗೆ ಲೈವ್ ಕ್ಯಾಪ್ಸನ್ ಬೇಕೇ ಬೇಕು, ದಯವಿಟ್ಟು ನನ್ನನ್ನು MS.TMA ಶಿಫ್ಟ್ ಮಾಡಿ ಅಂತ ಹೇಳಿದೆ. ಅದಕ್ಕೆ ಅವರು ಯೋಚನೆ ಮಾಡಿದ್ರು, ಒಪ್ಪರ ಯಾಕೆ ಮಾಡಬೇಡಿ, ಇಡೀ ಕಾಲೇಜ್ ಇಡೀ ಎಲ್ಲ ಸ್ಟೂಡೆಂಟನ್ನ ಶಿಫ್ಟ್ ಮಾಡ್ತೀವಿ, ನೀವೇನೋ ತೊಂದರೆ ಕಷ್ಟ ಎಲ್ಲ ಬೇಡ, ನಿಮಗೇನಾತ್ರ ಆತರ ನಮಗೆ ಹೇಳಿ ಅಂತ ಕಾಲೇಜಿನವರೇ ವ್ಯವಸ್ಥೆ ಮಾಡಿದ್ರು. MS.TMA ಹೋದ್ಮೇಲೆ ಅವ್ರು ಪಾಠ ಮಾಡ್ತಾರಲ್ವ, ಆಟೋಮೆಟಿಕ್ ಆಗಿ ಲೈವ್ ಕ್ಯಾಪ್ಸನ್ ಬರುತ್ತೆ ಲ್ಯಾಪ್ಟಾಪಲ್ಲಿ. ಮೊಬೈಲಲ್ಲಿ ಕಡಿಮೆ ಆವಾಗ ಇಲ್ಲ, ಇವಾಗ ಬರ್ತದೆ, ಲ್ಯಾಪ್ಟಾಪಲ್ಲಿ ಬರ್ತಾ ಇತ್ತು. ಸೊ ಆರಾಮಾಗಿ ಪಾಠ ಅರ್ಥ ಆಗ್ತಾ ಇತ್ತು. ಈಗ ಕೇಳಿ ಅವ್ರು ಏನು ಪಾಠ ಮಾಡ್ತಾರೆ ಅದು ಟೆಕ್ಸ್ಟಲ್ಲಿ ಬರೋದು, ನೋಡಿತ್ರಲ್ಲ ಸಬ್ಟೈಟಲ್ಸ್ ಅದೇ ಥರನೇ ಇತ್ತು. ಇವನೊಬ್ಬನಿಗಾಗಿ ಇಡೀ ಕಾಲೇಜು ಅದನ್ನ ಮಾಡಿದ್ರು. ಅದು ಎಲ್ಲರಿಗೂ ಹೆಲ್ಪ್ ಆಯ್ತು, ಇವನಿಗೆ ಹೆಲ್ಪ್ ಆಗಿದ್ದಲ್ದೇನೆ ಬೇರೆ ಮಕ್ಕಳಿಗೂ ಹೆಲ್ಪ್ ಆಯ್ತು. ಆಮೇಲೆ ಸ್ನೇಹಿತರು ಇಲ್ವಲ್ಲ, ಎಲ್ಲ ಅನ್ನಲ್ವಾ, ಆ ಥರ ಕಾಲೇಜಿನಲ್ಲಿ ಹೊರ ರಾಜ್ಯದಿಂದ ಬರ್ತಾರೆ, ಅವರೆಲ್ಲ ಹಿಂದಿ ಮಾತಾಡ್ತಾರೆ, ಇಂಗ್ಲೀಷ್ ಹಿಂದಿ ಮಾತಾಡ್ತಾರೆ. ನನಗೆ ಗೊತ್ತಿರಲಿಲ್ಲ, ಹೊರಗಿರೋರು ಯಾರು ಇಲ್ಲ. 1-2-3 ಜನ ಫ್ರೆಂಡ್ಸ್ ಇದ್ರು. ಕಾಲೇಜ್ಗೆ ಹೋದ್ಮೇಲೆ ಗೊತ್ತಾಯಿತು ನನಗೆ, ಈ ಥರ ಜನರು ಬೇರೆ 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 ರಾಜ್ಯದಿಂದ ಬಂದಿದ್ದಾರೆ. ನಾನು ಅಂದ್ಕೊಂಡು ನಮ್ಮ ಕಾಲೇಜಲ್ಲಿ ಈ ಥರ ಇರ್ತೆ ಅಂತ. ಹಂಗಲ್ಲ, ನಮ್ಮ ಇದ್ದವರು ಬೇರೆ ಬೇರೆ ಕಡೆಯಲ್ಲಿ ಇರ್ತಾರೆ ಅಂತ. ಆದರೂ ಇಂಗ್ಲೀಷ್ನೆಲ್ಲ ಮಾತಾಡಿಕೊಂಡು ಫ್ರೆಂಡ್ ಮಾಡಿಕೊಂಡಿರ್ತೀನಿ. ಆನ್ಲೈನಲ್ಲೂ ತುಂಬ ಫ್ರೆಂಡ್ಸ್ ಮಾಡಿಕೊಂಡಿದ್ದೆ. ಸೊ ಆಫ್ಲೈನಲ್ಲಿ ಹೋದಾಗ ಈಸಿ ಆಯಿತು. ಇವನು ಆಗೊತ್ತಿರೋತಾನೆ, ಇವನು ನೋಡಿ ಅವ್ರ ಜೊತೆ ಮಾತಾಡೋದು ಎಲ್ಲ ಮಾಡ್ತಾ ಇದ್ವಿ, ತುಂಬ ಕಾಮಿಡಿ ಮಾಡ್ತಾ ಇದ್ವಿ. ಸೊ ಫ್ರೆಂಡ್ಸ್ ಎಲ್ಲ ತುಂಬ ಬೇಕಾಗ್ಬಿಟ್ರು, ಏನು ಸಮಸ್ಯೆ ಆಗಲಿಲ್ಲ. ಈಗ ಮುಂದೆ ಏನು ಮಾಡ್ತೀರಿ? ಮುಂದೆ ನಾನು ಇವಾಗ ಇಂಜಿನಿಯರಿಂಗು ಮುಗಿಸಿದ್ದೀನಿ. ಇವಾಗ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಕೆಲಸ ಹುಡುಕ್ತಾ ಇದ್ದೀನಿ ನಾನು. ಅದಾದ್ಮೇಲೆ ಮಾಸ್ಟರ್ ಡಿಗ್ರಿ ಮಾಡ್ಬೇಕಂತ ಇದ್ದೀನಿ, ನೋಡ್ಬೇಕು. M.Tech ಅಲ್ಲ, MS ಮಾಡ್ಬೇಕಂತ ಇದ್ದೀನಿ. ಇವನು ಮೈಸೂರಲ್ಲಿ ಓದ್ತಿದ್ದ, 1ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೂ ಮೈಸೂರಲ್ಲಿ ಓದ್ದ. ಮೈಸೂರಲ್ಲಿ ಇದಕ್ಕೊಂದು ಒಳ್ಳೆ ವಾತಾವರಣ ಇದೆ, ಇನ್ಸ್ಟಿಟ್ಯೂಟ್ ಇದೆ, ಈ ಶಾಲೆ ಇದೆ, ಹಾಗಾಗಿ ಅಲ್ಲಿ ಬಾಕಿ ಶಾಲೆದವರಿಗೂ ಎಲ್ಲ ಗೊತ್ತಿದೆ. ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ನಲ್ಲ, ಯಾರಿಗೋ ಶಾಲೆಯವ್ರಿಗೆ ಕೇಳಿದೆ, ನನ್ನ ಮಗನಿಗೆ ಹಿಂಗೆ 9ನೇ ಕ್ಲಾಸಿಗೆ ಸೇರಿಸ್ಬೇಕು, ಸೀಟ್ ಕೊಡಿ. ನಿಮ್ಮ ಮಗನಿಗೆ ಕೊಡದೆ ಇನ್ಯಾರಿಗೆ ಕೊಡೋದು, ಕಳಿಸಿದಾರ ಸರಿ ಅಂತ ಹೋದ್ಮೇಲೆ ಅವರಿಗೆ ಹೇಳಿದೆ, ಇಲ್ಲ ನನ್ನ ಮಗ ಡೆಫು, ಅವನಿಗೆ ಕಿವಿ ಕೇಳಿಸ್ತಿರ್ಲಿಲ್ಲ, ಬಟ್ ಮಾತು ಚೆನ್ನಾಗಿ ಆಡ್ತಾನೆ, ಈಗ ಅವನು ನಾರ್ಮಲ್ 1ನೇ ಕ್ಲಾಸಿಂದನೂ ನಾರ್ಮಲ್ ಸ್ಕೂಲಲ್ಲೇ ಓದಿಯಾನೆ ಅಂತ. ಓ ಹೌದಾ, ನೀವು ಒಂದು ಕೆಲಸ ಮಾಡಿ, ನಮ್ಮ ಹೆಡ್ ಮಿಸ್ ಭೇಟಿ ಮಾಡಿಬಿಡಿ ಅಂತ ಹೇಳು.
ಸರಿ ಅಂತ ಹೆಡ್ ಮಿಸ್ಸಿಗೆ ಹೋಗಿ ಹೆಡ್ ಮಿಸ್ಸಿಗೆ ಮತ್ತೆಲ್ಲ ರಿಪೀಟ್ ಮಾಡಿ, ಓ ಹೌದಾ, ನೀವು ಒಂದ್ಸಲ ನಮ್ಮ ಸೆಕ್ರೆಟ್ರಿ ಭೇಟಿ ಮಾಡಿಬಿಡಿ. ಸರಿ, ಸೆಕ್ರೆಟ್ರಿ ಹತ್ರ ಹೋಗಿ, ಸೆಕ್ರೆಟ್ರಿ ಆಯಿತು ನಾನು ಹೇಳ್ತೇನೆ, ಒಂದು 2 ದಿವಸದಲ್ಲಿ ಹೇಳ್ತೇನೆ ಅಂತ ಹೇಳೋದು ಅಷ್ಟೇ. 2 ಆಯಿತು, 3 ಆಯಿತು, 4 ಸ್ಕೂಲ್ ಆಯಿತು, ಎಲ್ಲ ಕಡೆ ಹಿಂಗೆ ಆಯ್ತಲ್ಲ ಅಂತ. ಆವಾಗ ನನಗೆ ಗೊತ್ತಾಯ್ತು ನಾನೇನು ತಪ್ಪು ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ಸ್ಕೂಲಿಗೆ, ನನ್ನ ಮಗನ ಕರ್ಕೊಂಡು ಹೋಗ್ತಾ ಇಲ್ಲ. ಅವ್ರಿಗೆ ನಂಬಿಕೆ ಬೇಕಲ್ಲ. ಒಂದು ನನ್ನ ಪೊಸಿಷನ್ ನೋಡಿದ ತಕ್ಷಣ ಅವರು ನಿನ್ನ ಮಗನಿಗೆ ಶಾಲೆ ಸೀಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಈ ಪ್ರಾಬ್ಲಮ್ ಹೇಳಿದ ತಕ್ಷಣ ಭಯ ಬೀಳ್ತಾರೆ, ಯಾಕೆ ಸುಮ್ಮನೆ ರಿಸ್ಕ್ ಅಂತ. ಆಮೇಲೆ ಏನು ಮಾಡಿದೆ, ನಾನು ಇವನ್ ಕರ್ಕೊಂಡು ಹೋದೆ ಈ ಪ್ರಿಯದರ್ಶಿನಿ ವಿದ್ಯಾಕೇಂದ್ರಕ್ಕೆ ಕೆಂಗೇರಿಲಿ ಹೋಗಿ. ಸೇಮ್ ಎಲ್ಲವೂ ರಿಪೀಟ್ ಆಯಿತು. ನಾವು ಫಸ್ಟು ಅಲ್ಲಿ ಆಫೀಸಿಗೆ ಹೋದ್ವಿ, ಆಫೀಸ್ನವರು ಟೀಚರಿಗೆ ಹೇಳಿದ್ರು, ಟೀಚರು ಹೆಡ್ ಮಿಸ್ಸಿಗೆ ಹೇಳಿದ್ರು, ಹೆಡ್ ಮಿಸ್ಸು ಸೆಕ್ರೆಟ್ರಿಗೆ ಹೇಳಿದ್ರು. ಸೆಕ್ರೆಟ್ರಿ ಹತ್ರ ಹೋಗಿ ಕೂತ್ಕೊಂಡ ತಕ್ಷಣ ಅವರು ಟಕ್ ಅಂತ ಒಂದು ಕ್ವಶನ್ ಪೇಪರ್ ತೆಗೆದುಬಿಟ್ಟು ಇದನ್ನು ಬರೀ ಅಂತ ಕೊಟ್ಟರು ಇವನಿಗೆ. ಇವನು ಅದನ್ನು ನೋಡಿಬಿಟ್ಟು ಇದು SSLC ಕ್ವಶನ್ ಪೇಪರು, ನಾನು 9ನೇ ಕ್ಲಾಸ್ ಸೇರಕ್ಕೆ ಬಂದಿದ್ದೇನೆ ನಿಮಗೆ ಅಂತ ಅಂದ. ಅವರು ಒಂದೇ ಸಲ ಇಳ್ದೋಗ್ಬಿಟ್ರು ಪಾಪ. ಅಯ್ಯೋ ಪುಟ್ಟ, ಗೊತ್ತಾಗಲಿಲ್ಲ ನನಗೆ, ನಿಮಗೆ 10ನೇ ಕ್ಲಾಸಿಂದ ಕೊಟ್ಬಿಟ್ನ, ತಡಿ ಕೊಡ್ತೀನಿ ಅಂತ 8ನೇ ಕ್ಲಾಸಿಂದ ಪೇಪರ್ ಕೊಟ್ಟರು. ಇವನ್ನೆಲ್ಲ ಬರೆದು ಕೊಟ್ಟ. ಅದನ್ನ ಯಾರಿಗೋ ನೀವು ಟೀಚರ್ ಹತ್ರ ಕರೆಕ್ಷನ್ ಮಾಡೋಕ್ಕೆ ಹೇಳಿದ್ರು, ಅವರೆಲ್ಲ ಕರೆಕ್ಷನ್ ಮಾಡಿದ್ರು. ಅಷ್ಟಾದರೂ ಸಾಕಾಗಲಿಲ್ಲ. ಒಂದು ಟೀಚರ್ ಕರೆದ್ಬಿಟ್ಟು ಇವನಿಗೆ ಇಂಗ್ಲೀಷ್ ಬರುತ್ತಾ, ಕನ್ನಡ ಬರುತ್ತಾ, ಮಾತಾಡ್ತಾನ, ಓದ್ತಾನ, ಎಲ್ಲ ಟೆಸ್ಟ್ ಮಾಡು ಅಂತ ಹೇಳಿದ್ರು. ಅವರೆಲ್ಲ ಟೆಸ್ಟ್ ಮಾಡ್ಕೊಂಬಂದು ಇವನು ನಾರ್ಮಲ್ ಸ್ಕೂಲ್ಗಿಂತ ಚೆನ್ನಾಗಿ ಓದ್ತಾನೆ, ಚೆನ್ನಾಗಿ ಓದ್ತಾನೆ ಇವನು ಅಂತ ಹೇಳಿದ್ರು. ಆಮೇಲೆ ಸೇರಿಸಿದ್ರೆ ನಮ್ಮ ಮನೆಯವ್ರಿಗೆ ಭಯ, ಅಲ್ಲೆಲ್ಲ ಆಗಿತ್ತು, ಇಲ್ಲೇನು ಕತೆನೋ, ಹೊಸ ಹುಡುಗರು, ಹೊಸ ಸ್ನೇಹಿತರು, ಹೊಸ ಕಾಲೇ, ಏನು ಮಾಡ್ತಾನಂತ ಇವ್ರು ಹೋಗೋದು. ಅವರು 2 ಸಲ ಹೋದ್ನ 3ನೇ ಸಲ ಹೇಳಿದ್ರು, ನೀವೇನು ಬರಬೇಕಾಗಿಲ್ಲ, ಅವನು ಡೆಫ್ ಅಂತ ನಮ್ಗೆ ಅನಿಸೇ ಇಲ್ಲ, ನಾವು ಅದನ್ನು ನೋಡ್ಕೊಂಡಿಲ್ಲ ಹಾಗೆ ಅವನನ್ನು, ಅವನು ಹಂಗಿಲ್ಲ, ಇಲ್ಲಿ ಚೆನ್ನಾಗಿದ್ದಾನೆ, ನೀವೇನು ತಲೆ ಕೆಡಿಸ್ಕೋಬೇಡಿ, ನೀವೇನು ಬರಬೇಕಾಗಿಲ್ಲ, ಅವ್ನು ನೋಡ್ಕೊಂಡು ಹೋಗ್ತಾನೆ ಅಂತೇಳಿ ಕಂಟಿನ್ಯೂ ಆಯಿತು. ಇಂಥ ಮಕ್ಕಳಿಗೆ SSLC ಎಕ್ಸಾಮಲ್ಲಿ ಲ್ಯಾಂಗ್ವೇಜ್ ಎಕ್ಸಮ್ಷನ್ ಇದೆ. ನೀವು ಎಲ್ಲ ಫಸ್ಟ್ ಲ್ಯಾಂಗ್ವೇಜು, ಸೆಕೆಂಡ್ ಲ್ಯಾಂಗ್ವೇಜು, ಥರ್ಡ್ ಲ್ಯಾಂಗ್ವೇಜು ಅಂತೆಲ್ಲ ಬರೆದಿದ್ದೀವಿ. ಇವ್ರಿಗೆ ಅದನ್ನ ಬರೀಬೇಕಾಗಿಲ್ಲ. ಒಂದು ಲ್ಯಾಂಗ್ವೇಜ್ ಕಲಿಸೋದೇ ಕಷ್ಟ ಅವರಿಗೆ, ಇನ್ನು ಉಳಿದಿದ್ದೆಲ್ಲ ಬರೀಬೇಕಾಗಿಲ್ಲ. ಇವಂದೇನು ಹಠ ಅಂತಂದರೆ, ನಾನು 3 ಲ್ಯಾಂಗ್ವೇಜ್ ಬರಿತೀನಿ ಅಂತ, ಇಂಗ್ಲೀಷು ಬರಿತೀನಿ, ಕನ್ನಡನೂ ಬರಿತೀನಿ, ಹಿಂದಿನೂ ಬರಿತೀನಿ ಅಂತ. ಅವಳಿಗೇನು ಭಯ ಅಂತಂದರೆ, 3 ಬರೆದ್ರೆ ಬಾಕಿ ಹೋಗತ್ತೆ, SSLCಯಲ್ಲಿ ಮಾರ್ಕ್ಸ್ ಚೆನ್ನಾಗಿ ಬರೆದಿದ್ರೆ ಏನು ಮಾಡೋದು ಅಂಥೇಳಿ ಇವಳು ಹೋದ್ಲು ಸ್ಕೂಲಿಗೆ. ಇಲ್ಲ, ಅವನಿಗೆ ಎಕ್ಸಮ್ಷನ್ ಕೊಡಿಸ್ಬೇಕು ಅಂತ. ಅವ್ರ ಟೀಚರ್ ಹೇಳಿದ್ರಂತೆ, ಅವನೇ ಬರಿತೀನಿ ಅಂತ, ನಿಮ್ಮದೇನು ಪ್ರಾಬ್ಲಮ್, ಹೋಗಿ ಮನೆಗೆ ನೀವು ಅವ್ನು ಬರೀಲಿ ಅಂತ. ಅವನು ಬರೆದ, 3 ಲ್ಯಾಂಗ್ವೇಜಲ್ಲೂ ಚೆನ್ನಾಗೇ ಸ್ಕೋರ್ ಮಾಡಿದ, ಉಳಿದ್ರೊಳಗೂ ಚೆನ್ನಾಗೇ ಸ್ಕೋರ್ ಮಾಡಿದ, ಏನೂ ಪ್ರಾಬ್ಲಮ್ ಆಗಲಿಲ್ಲ. ಹಾಗೆ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಏನು ಬೇಕು ಅಂತ ನಾವು ನಮ್ಮ ಮಕ್ಕಳನ್ನು ನಾವು ಬೆಳೆಸಿದ್ದೀವಿ ಅನ್ನೋದು ಒಂದು ಹಂತ. 2ನೇ ಹಂತ ಏನು ಅಂತಂದರೆ, ಅವರಿಗೆ ಕಾನ್ಫಿಡೆನ್ಸ್ ತುಂಬೋದು. ಎಸ್, ನನಗೆ ಡಿಸೇಬಿಲಿಟಿ ಇದೆ, ನನಗೆ ಅರ್ಥ ಆಗಲ್ಲ, ನಿಮ್ಮ ಹತ್ರ ಹೇಳೋದು ನನಗೆ ಅರ್ಥ ಆಗಲ್ಲ ರೀ, ನೀವು ಇನ್ನೊಂದು ಸತಿ ರಿಪೀಟ್ ಮಾಡಿ ಅಂತ ಹೇಳೋದು, ಅದರೊಳಗೆ ನಾಚಿಕೆ ಪಡ್ಕೊಳ್ಳೋದಿಲ್ಲ. 3ನೇದೇನು ಅಂತಂದರೆ, ನಮ್ಮ ಮಕ್ಕಳಿಗೆ ಡಿಸೇಬಿಲಿಟಿ ಇದೆ ಅನ್ನೋದನ್ನು ನಾವು ಅಕ್ಸೆಪ್ಟ್ ಮಾಡಿಕೊಂಡು ಅದರೊಳಗೆ ನಾಚಿಕೆ ಏನಿಲ್ಲ, ಅವ್ರನ್ನ ಬಚ್ಚಿಡೋದೇನಿಲ್ಲ. ನೀವು ತುಂಬ ಜನ ನೋಡಿ, ಅವ್ರು ಏನೋ ಕುಗ್ಗಿ ಹೋಗ್ಬಿಟ್ಟಿರ್ತಾರೆ, ಹಾಂ ಹೀಗಾಗ್ಬಿಟ್ಟಿದೆ ಅಂಥೇಳಿ ಅದನ್ನು ಬಚ್ಚಿಡಕ್ಕೆ ನೋಡ್ತಾರೆ, ಮನೆಯಲ್ಲೇ ಇಟ್ಕೊಳಕ್ಕೆ ನೋಡ್ತಾರೆ. ಇಲ್ಲ, ನಿಮ್ಮ ಮನೆಯಲ್ಲೆಲ್ಲ ಬೆಳೆಯೋದಕ್ಕೆ ಮಗು ಇರೋದು, ಸಮಾಜದಲ್ಲಿ ಬೆಳಿಬೇಕು. ಮಗು ಸಮಾಜದಲ್ಲಿ ಬೆಳಿಬೇಕು ಅಂತಂದರೆ ನೀವು ಅದನ್ನು ಫ್ರೀಯಾಗಿ ಬಿಡಬೇಕು, ಅವಾಗ ಮಾಡುತ್ತೆ. ಈಗ ಅವ್ರ ಹತ್ರ ಹೇಳಿದರೆ ಕತೆ ಹೇಳ್ತಾರೆ. ಈಗ ಇವೆಲ್ಲ ಸರಿ, ನೀವು ಮಾತು ಕಲಿಸಿದ್ದಾಯ್ತು, ಸಂಬಂಧ ಕಲಿಸಿದ್ದಾಯ್ತು, ನೋವು ಇದನ್ನು ಕಲಿಸಿದ್ದಾಯ್ತು, ವ್ಯವಹಾರ ಮಾಡಬೇಕಲ್ಲ. ನಿಮ್ಮ ಮಗು ಅಂಗಡಿಗೆ ಹೋಗಿ ಸಾಮಾನು ತರಬೇಕಲ್ಲ, ಹಾಲು ತರಬೇಕು, ಮತ್ತೊಂದು ತರಬೇಕು, ಇನ್ನೊಂದು ತರಬೇಕು, ಒಬ್ಬರೇ ಹೋಗಬೇಕು, ಕಿವಿ ಕೇಳಿಸಲ್ಲ, ಭಯ. ಲಾರಿ ಬಂದುಬಿಟ್ರೆ, ಬಸ್ ಬಂದುಬಿಟ್ರೆ, ವೆಹಿಕಲ್ ಬಂದುಬಿಟ್ರೆ, ನನ್ನ ಮಗು ಒಂದೇ ಹೋಗ್ತಾ ಇದೆ, ಅದನ್ನ ಅವ್ರ ಮಾತಲ್ಲೇ ಕೇಳಿ ಭಾಳ ಚೆನ್ನಾಗಿ ಹೇಳ್ತಾರೆ ಅವರು, ಅವ್ರ ಎಕ್ಸ್ಪೀರಿಯನ್ಸ್ ಅದನ್ನು. ನಮ್ಮ ಮನೇಲಿ ಪ್ರತಿನಿತ್ಯ ವಸ್ತುಗಳು ಹೇಗೂ ಬೇಕೇ ಬೇಕಲ್ಲ, ಹಾಲಂತೂ ತರಲೇಬೇಕು, ಪ್ರತಿನಿತ್ಯ ಹಾಲು ಬೇಕು. ಆವಾಗ ಲೆಕ್ಕ ಕಲಿಬೇಕು ಅವನು, ಸಣ್ಣ ಸಣ್ಣ ಲೆಕ್ಕಗಳು. ಮೊದಲು ಚಾಕ್ಲೇಟು ಅವನಿಗೆ 25 ಪೈಸೆ ಆವಾಗ ನಡೀತಾ ಇತ್ತು. ಅವನಿಗೆ ಕಲಿಸುವಾಗ ಒಂದು 25 ಪೈಸೆ ಕೊಟ್ಟರೆ ಒಂದೇ ಒಂದು ಚಾಕ್ಲೇಟ್ ಬರೋದು, 50 ಪೈಸೆಗೆ 2 ಚಾಕ್ಲೇಟ್ ಬರೋದು. 50 ಪೈಸೆ ಕೊಟ್ಟು ನೀನು 2 ಚಾಕ್ಲೇಟ್ ತೊಗೊಂಡ್ಬಾ ಫಸ್ಟು, ಅಷ್ಟಕ್ಕಷ್ಟೇ. ಅಂದರೆ 25 ಕೊಟ್ಟರೆ 25 ಪೈಸೆಗೆ ಒಂದು, ಇನ್ನೊಂದು 25 ಪೈಸೆಗೆ ಒಂದು, 2 ಚಾಕ್ಲೇಟ್ ಬರೋದು, ನಿನಗೊಂದು ಅಣ್ಣಂಗೆ ಒಂದು
ತಗೊಂಡ್ ಬಾ ಅಂತ. ನಾನು ಫಸ್ಟ್ ಟೈಮ್ ಅವ್ನು ಕಳಿಸ್ತಾ ಇರೋದು ಬೇರೆ. ಮತ್ತೆ ಎಷ್ಟು ದಿನ ಅಂತ ಹಾಗೆ ನಾವು ಮನೇಲೇ ಇಟ್ಕೊಂಡು ಅವನಿಗೇನೋ ಆಕ್ಸಿಡೆಂಟ್ ಆಗೋಗುತ್ತೆ, ಅದಾಗೋಗುತ್ತೆ, ಈಗ ಅದಾಗೋಗುತ್ತೆ ಅಂತ ನಾವು ಹೆದರ್ಕೊಂಡು ಮನೇಲೇ ಇಟ್ಕೊಂಡ್ರೆ ಮಗು ಹೆದರಿಕೆನ ಬಿಡಲ್ಲ, ನಾವು ಹೆದರಿಕೆನ ಬಿಡಲ್ಲ. ಚಾಕ್ಲೇಟ್ ತಗೊಂಡ್ ಬಾ ಜಾಣ ಅಂತ. ನಾನು ಚಾಕ್ಲೇಟ್ ತಗೊಂಡ್ಬರ್ಬೇಕಾ, ಖುಷಿ ಅವನಿಗೆ. ಚಾಕ್ಲೇಟ್ ತರಕ್ ನಾನು ನೀನು ಬಾ ಅಂತಂದ. ನಾನು ಬರಲ್ಲ, ನೀನು ಒಬ್ಬನೇ ಹೋಗ್ಬೇಕು. ಅಲ್ಲಿ ಕುಮಾರಣ್ಣನ ಅಂಗಡಿಗೆ ಹೋಗಿ ಪ್ರತಿದಿನ ಶಾಲೆಗೆ ಹೋಗುವಾಗ ಬರುವಾಗ ಏನಾದರೂ ತಗೊಳ್ಳೋದು. ಇಷ್ಟು ದುಡ್ಡು ಕೊಟ್ಟೆ, ಅಷ್ಟು ವಾಪಸ್ ಕೊಟ್ಟರು, ಮನೆಗೆ ಹೋಗೋಣ, ಇದನ್ನೇ ಹೇಳ್ಕೊಂಡು ಬಂದೆ. ಆದರೆ ಸ್ವಂತ ಒಬ್ಬನೇ ಹೋಗಿ ಮಾಡ್ಕೊಂಬರ್ಬೇಕಲ್ಲ. ಅವಾಗ ಕಳಿಸ್ಬಿಟ್ಟಿದ್ದೀನಿ. ನನಗೆ ಮನೇಲಿ ಕುತ್ಕೊಳ್ಳೋಕ್ಕಾಗಲ್ಲ, ಯಾಕೆಂದರೆ ಮೇನ್ ರೋಡು, ಬಸ್ಸುಗಳು ಜಾಸ್ತಿ ಬರುತ್ತೆ. ಬಸ್ಸು, ಲಾರಿ, ಬೈಕು ಎಲ್ಲವೂ ಜಾಸ್ತಿ ಓಡಾಡೋಂಥ ರೋಡು. ಅದ್ರ ಹಿಂಭಾಗದಲ್ಲಿ ನಮ್ಮ ಮನೆ. ಒಂದೇ ಒನ್ ಟರ್ನ್ ತೊಗೊಂಡ್ರೆ ಅವನಿಗೆ ಮೇನ್ ರೋಡ್ ಸಿಗೋದು. ಅಂಗಡಿ ಗೊತ್ತಿತ್ತು, ಹೋಗ್ತಾನೆ ಅಂಗಡಿಗೆ ಅನ್ನೋದು ಅದ್ರ ದಾರಿಯಲ್ಲಿ ಹೋಗುವಾಗ ವೆಹಿಕಲ್ ಬಂದು ಅವನಿಗೆ ಹೊಡೆದ್ಬಿಟ್ರೆ, ಯಾಕೆಂದರೆ ಇವನಿಗೆ ಕೇಳಿಸಲ್ವಲ್ಲ, ಆ ಡ್ರೈವರ್ಗಳಿಗೆ ಇವನಿಗೆ ಕೇಳಿಸಲ್ಲ ಅನ್ನೋದು ಅವ್ರಿಗೆ ಗೊತ್ತಿರಲ್ವಲ್ಲ. ಮಗು ಆಟ ಯಾಕೆಂದರೆ ಅಮ್ಮ ಒಬ್ಬರು ಈ ಕಡೆ ಬಾ ಅಂತ ಕರಿಯಕ್ಕೆ ಅಮ್ಮ ಇಲ್ಲ, ಎಳಿಯಕ್ಕೆ ಅಮ್ಮ ಇಲ್ಲ ಅಲ್ಲಿ. ಅದ್ರ ಪಾಡಿಗೆ ಅದು ಮಧ್ಯಕ್ಕೆ ಹೋಗ್ಬಿಡೋದಪ್ಪ. ಯಾರೋ ಒಬ್ಬರು ಜೋರಾಗಿ ಬಂದು ಪಾಪ ಅವನು ಮೀರಿರೋದು. ಆ ಸ್ಪೀಡನ್ನು ಕಂಟ್ರೋಲ್ ಮಾಡಿದ್ರೆ ಅವನು ಸಾಯ್ತಾನೆ, ವೆಹಿಕಲ್ಲು ಬೀಳುತ್ತೆ, ಇವನು ಸಾಯ್ತಾನೆ. ಇಂಥದ್ದು ಪರಿಸ್ಥಿತಿಗಳು ಬಂದ್ಬಿಡುತ್ತೆ. ಇವನು ಹೇಗೆ ಹೋಗ್ತಾನೋ ಅಂತ ಕಳಿಸ್ಬಿಟ್ಟಿದ್ದೀನಿ. ಹಿಂದೆ ಅವತ್ಕೊಂಡು ನಾನು ಬರಲ್ಲ ಅಂತ ಇವನಿಗೆ ಹೇಳ್ಬಿಟ್ಟಿದ್ದೀನಿ. ಅವನಿಗೆ ದೊಡ್ಡದೇನಂದರೆ ಅಮ್ಮ ಬರಲ್ಲ ನನ್ನ ಜೊತೆ, ಖುಷಿ ಅವನಿಗೆ, ನಾನು ಒಬ್ಬನೇ ಹೋಗಬೇಕು ಅಂತ. ಅವನಿಗೆ ಖುಷಿ, ನನಗೆ ಸಂಕಟ, ನನಗೆ ಭಯ. ತಡೋಸ್ಕೊಂಡ್ಬಿಟ್ರೆ ಮತ್ತೆ ಇನ್ನೊಂದಂದ್ರೆ ಸರ್ಕಲ್ ಬೇರೆ ಬರುತ್ತೆ. ಅಲ್ಲಿ 4 ದಾರಿ ಬಂದು ಕೂಡಿರೋ ಜಾಗ. ಆ ಸರ್ಕಲಲ್ಲಿ ದಾಟಿ ಅಂಗಡಿಗೆ ಹೋಗ್ಬೇಕು ಅವನು ತರಕ್ಕೆ, ಚಾಕ್ಲೇಟ್ ತರಕ್ಕೆ. ಯಾಕೆಂದರೆ ನಮಗೆ ಪರಿಚಯ ಇರೋರು ಅವರು. ನಾನು ಅವ್ರನ್ನೂ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ನನ್ನ ಮಗನ ಏನಾದರೂ ತರಕ್ಕೆ ಕಳಿಸಿದ್ರೆ ಸ್ವಲ್ಪ ಸಮಾಧಾನವಾಗಿ ಕೇಳಿ ಅವನೇನು ಕೇಳ್ತಾನೆ ಅದನ್ನ ಕೊಟ್ಟು ಕಳಿಸಿ ಅಂತ. ಹೀಗೆ ಒಂದು ದಿವಸ ಚಾಕ್ಲೇಟು, ಒಂದು ದಿವಸ ಸ್ವಲ್ಪ ದೊಡ್ಡದು ತರಕ್ಕೆ ಕಳಿಸ್ದೆ. ಆಮೇಲೆ ಒಂದೇ ಸತಿ ದಿನಸಿ ಸಾಮಾನು ತರ್ತಾ ಇರಲಿಲ್ಲ. ಒಂದು ದಿವಸ 100 ಗ್ರಾಮ್ ಮೆಂತೆ ತೊಗೊಂಡು ಬಾ, ಒಂದು ದಿವಸ 100 ಗ್ರಾಮ್ ಸಾಸಿವೆ ತೊಗೊಂಡು ಬಾ. ಇದು ಮೆಂತೆ, ಇದು ಸಾಸಿವೆ, ಇದೆಲ್ಲ ಪರಿಚಯ ಮಾಡಿದ್ಮೇಲೆ ಅದನ್ನು ಚೂರು ಅರ್ಧ ಕೆಜಿಗೆ ಎಷ್ಟು ಕಲ್ಲಿಟ್ಟ, ಅವನು ಎಲೆಕ್ಟ್ರಾನಿಕ್ ಮಷೀನಲ್ಲಿ ತೂಕ ಮಾಡಿದ್ನ, ಅಂಕೆ ಎಷ್ಟು ಬಂದಿತ್ತು, ನೀನು ಅದನ್ನು ನೋಡಿದ್ಯಾ, ಬಟ್ಟಿಟ್ಟಿದ್ನ, ಅವನು ಬಟ್ಟಿಟ್ಟು ತೂಕ ಮಾಡಿ ಕೊಟ್ಟನ, ಅರ್ಧ ಕೆಜಿಗೆ ಎಷ್ಟು ಬಟ್ಟಿಟ್ಟಿದ್ದ, ಅದ್ರ ಮೇಲೆ ಸಂಖ್ಯೆ ಓದಿದ್ಯಾ, 500 ಇಟ್ಟಿದ್ನ, 250 ಅಂತ ಇತ್ತ. ಆ ಥರ ಎಲ್ಲ ಕೇಳಿ ಅದನ್ನು ಕರೆದು ಕಳಿಸಿ ಮೊದಲನೇ ಸತಿ ಹೋದಾಗ ಎಲ್ಲಿವರೆಗೂ ಅಂದರೆ ಸರ್ಕಲ್ ಹಿಂದೆವರೆಗೂ ಹಿಂದೆ ಅವನಿಗೆ ಕಾಣಿಸ್ಲಿಲ್ಲ. ಅವನ ಪಾಡಿಗೆ ಅವನು ಹೋದ. ನಾನು ಗಾಬರಿಯಾಗಿ ಅವನು ಹಿಂದೆ ಹೋದೆ ಹೊರತು ಅವನಿಗೇನು ಗಾಬರಿ ಇರಲಿಲ್ಲ. ಹೋಗಿ ಸಸೂತ್ರವಾಗಿ ತೊಗೊಂಬಂದ. ಅವನು ರೋಡ್ ಕ್ರಾಸ್ ಮಾಡಿ ಈಚೆ ರೋಡಿಗೆ ಸೈಡಿಗೆ ಬಂದಮೇಲೆ ನಾನು ವೇಗವಾಗಿ ಮನೆಗೆ ಬಂದ್ಬಿಟ್ಟೆ. ಯಾಕೆಂದರೆ ಅವನು ಒಬ್ಬನೇ ಒಬ್ಬನೇ ಹೋಗ್ತಾ ಇದ್ದೀನಿ ಅಂತ ಅವನಿಗೆ ಅನ್ನಿಸ್ಬೇಕು. ನಾನು ಒಬ್ಬನೇ ಹೋಗ್ತೀನಿ, ಒಬ್ಬನೇ ಬರ್ತೀನಿ ಅಂತ ಅವನಿಗೆ ಧೈರ್ಯ ಬರಬೇಕು ಅಂತ. ಆಮೇಲೆ ನಿಧಾನಕ್ಕೆ ಒಂದು ದಿವಸ ಚಾಕ್ಲೇಟ್ ಆಯಿತು, ಒಂದು ದಿವಸ ಬಿಸ್ಕೆಟ್ ಆಯಿತು, ಒಂದು ದಿವಸ ಹಾಲು ತರಿಸ್ದೆ. ಇದೇ ಥರ ಮನೆಗೆ ಬೇಕಾಗೋ ವಸ್ತುಗಳನ್ನೆಲ್ಲ ಅವನ ಹತ್ರನೇ ಅವನಿಗೆ ಖುಷಿ ಅಂದರೆ ಏನಂದರೆ ಮನೆಗೆ ಹೋದ ತಕ್ಷಣ ಏನೋ ಒಂದು ಅಂಗಡಿಯಿಂದ ತರೋದಿರುತ್ತೆ ಅಂತ. ಏನಂದರೆ ಅದರೊಳಗೆ ಅಮ್ಮ ಕೇಳೋದಿಷ್ಟೇ, ಬಟ್ಟಿನ ತೂಕದಲ್ಲಿ ತೂಕ ಹಾಕ್ಸ್ಕೊಂಡು ತಂದ್ಯಾ, ಎಲೆಕ್ಟ್ರಾನಿಕ್ ಇದ್ರೊಳಗೆ ಹಾಕ್ಸಿದ್ಯಾ ಅಂತ. ನಾನು ಅಂಗಡಿಯವನಿಗೆ ಹೋಗುವಾಗೆ ಸಿಗ್ನಲ್ ಕೊಟ್ಟು ಹೋಗೋದು, ಇವತ್ತು ಎಲೆಕ್ಟ್ರಾನಿಕ್ ಮಷೀನಲ್ಲಿ ತೂಕ ಹಾಕಿ ಕಳಿಸು, ಇವತ್ತು ಬಟ್ಟಲ್ಲಿ ತೂಕ ಹಾಕಿ ಕಳಿಸು. ಕಳಿಸ್ಬಿಟ್ಟು ಫೋನ್ ಮಾಡ್ತಿದ್ದೆ, ನನ್ನ ಮಗನ ಇಂಥ ತರಕ್ಕೆ ಕಳಿಸಿದ್ದೀನಿ, ನಾನು 500 ಗ್ರಾಮ್ ತೊಗೊಂಬ ಅಂತ ಹೇಳಿದ್ದೀನಿ, ಅವ್ನು ಬಂದು ಎಷ್ಟು ಕೇಳ್ತಾನೆ ನಿಮ್ಮನ್ನ ಅಂತ ನೀವು ನೋಡಿ ತೂಕ ಹಾಕಿ ಕೊಡಿ, ನನಗೆ ಅರ್ಧ kg ಬೇಕು ಅಂತ ಇಲ್ಲಿಂದ ಫೋನ್ ಮಾಡಿ ಹೇಳ್ತಿದ್ದೆ. ಅದ್ರ ವ್ಯವಹಾರ ಅವ್ನು ಹೋಗಿ ಮಾಡ್ಕೊಂಬರ್ಬೇಕು ಅಲ್ಲಿ. ಆಮೇಲೆ ಒಂದು ಸರ್ತಿ ನಾನು ಇಲ್ಲಿ ಅರ್ಧ kg ಅಂತ 1 kg ತೊಗೊಂಬ ಅಂತ ಹೇಳಿದ್ದೀನಿ. ಇವನಲ್ಲಿ ಹೋಗಿ ಅರ್ಧ kg ಕೇಳಿದಾನೆ ರವೆ. ಅವನಿಗೆ ದಿನ 500 ಕೇಳ್ಕೊಂಡು ಅಭ್ಯಾಸ ಅಲ್ಲ. ಅದಕ್ಕೆ ನಾನೇನಂದೆ 1 kg ಬೇಕು ನನಗೆ ಇವತ್ತು, ಏನು ಕೇಳಬೇಕು ನೀನು ಅಂತ ಹೇಳಿ ಕಳಿಸಿದ್ದೀನಿ. ಅವನು ಇಲ್ಲಿ 1 kg ಅಂತ ಹೇಳಿದ್ದಾನೆ. ಅಲ್ಲಿ ಹೋಗೋಷ್ಟೊತ್ತಿಗೆ ಅದು 500 ಗ್ರಾಮ್ ಆಗೋಗಿದೆ. ಯಾಕೆಂದರೆ ದಿನಾ ಪ್ರಾಕ್ಟೀಸು ಅವನಿಗೆ. ಒಂದು ದಿವಸ 500 ಗ್ರಾಮಿನ ಮೆಂತೆ, ಸಾಸಿವೆ, ಜೀರಿಗೆ ಅಂತ ಸುಮಾರು ತಂದಿದ್ದ ಅಲ್ವಾ. ಬರೀ ಆ 500 ಕುತ್ಕೋಬೇಕಾಗಿತ್ತು. ಅರ್ಧ kgಗೆ 500 ಗ್ರಾಮ್ ಅನ್ನೋದು ಫಿಕ್ಸ್ ಆಗಬೇಕಾಗಿತ್ತು. ಅದಕ್ಕೆ ಪ್ರತಿನಿತ್ಯ ಅದನ್ನು ತರಿಸಿದ್ದೆ. ನಾನು ಚೇಂಜ್ ಮಾಡಿ 1 kg ಅಂತ ಹೇಳಿದ್ದೆ. ಅವನ ತಲೆಗೆ ಆ ಕ್ಷಣಕ್ಕೆ
ಹೋಯಿತು. ಆಮೇಲೆ ಅದು ಮಿಸ್ ಆಗೋಯ್ತು. ಅಂಗಡಿಗೆ ಹೋಗೋ ಅಷ್ಟರಲ್ಲಿ ಅದು ಮತ್ತೆ ಪುನಃ 500 ಆಗೋಗಿತ್ತು. ನಾನು ಈಗ ಹಿಂದೆಯಿಂದ ಫೋನ್ ಮಾಡಿ ಅವನಿಗೆ 1 kg ಅಂತ ಹೇಳಿದ್ದೆ. ಇವನು ಹೋಗಿ 500 ಕೇಳ್ತಾ ಇದ್ದಾನೆ. ಇಲ್ಲ, ಅಮ್ಮ ಹೇಳಿದ್ದಾರೆ 1 kg ಕೊಡು ಅಂತ ಫೋನ್ ಮಾಡಿದ್ರು ನನಗೆ ಅಂತ ಅವನ ಅಂಗಡಿಯವನು ಹೇಳ್ಬಿಟ್ಟ. ಅಲ್ಲಿವರೆಗೂ ಇವನಿಗೆ ಅಮ್ಮ ಹಿಂದೆಯಿಂದ ಫೋನ್ ಮಾಡಿ ಹೇಳ್ತಾರೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ಇಲ್ಲ 500 ಕೊಡಬೇಕು ಅಂತ ಅವನು ಹೇಳ್ತಾ ಇದ್ದಾನೆ. ಇಲ್ಲ, ಅಮ್ಮ ಹೇಳಿದ್ದಾರೆ 1 kg ಹೇಳಿದ್ದಾರೆ. ಆಮೇಲೆ ನಿಮ್ಮಮ್ಮ ನಂಗೆ ಬೈತಾರೆ, ಅದಕ್ಕೆ ನಾನು 1 kg ಕೊಡ್ತೀನಿ, ಜಾಸ್ತಿ ಆದರೆ ನಾಳೆ ವಾಪಸ್ ತೊಗೊಂಬ, ಇವತ್ತು ನೀವು 1 kgನೇ ತಗೊಂಡು ಹೋಗು ಅಂತ ಇವನಿಗೆ ಹೇಳಿದ್ದಾರೆ. ಇಲ್ಲ ಅಂದರೆ ಇಲ್ಲ, 500 ಕೊಡು ಅಂತ ಅಂಗಡಿಯವನಿಗೆ 500 ಅವನು ಹೇಳೋಕ್ಕೆ, ಅವನು 1 kg ಕೊಡ್ತೀನಿ ಅಂತ ಹೇಳೋಕ್ಕೆ. ಆಮೇಲೆ ನೋಡು, ಅಮ್ಮ ಬೈದರೆ ನಂಗೆ ಗೊತ್ತಿಲ್ಲ, ನೀನೀಗ ರವೆ ತಗೊಂಡು ಹೋಗಲಿಲ್ಲ ಅಂದರೆ ಅಮ್ಮ ನಿನಗೆ ಬೈತಾರೆ. ಅಮ್ಮ ನನಗೆ ಫೋನ್ ಮಾಡಿ ಹೇಳಿದ್ದು 1 kg ಕೊಟ್ಟು ಕಳಿಸಿ ಅಂತ. ನೀನು ಅರ್ಧ kg ಕೇಳ್ತಾ ಇದೆಯಾ. ನೀನು ಉಪ್ಪಿಟ್ಟು ಮಾಡೋಕ್ಕಾದ್ರೆ ಅರ್ಧ kg ಸ್ವಲ್ಪ ಬರುತ್ತೆ. ನಿಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದ್ದೀರಾ, ಉಪ್ಪಿಟ್ಟು ಮಾಡೋಕ್ಕೆ ಸಾಕಾಗಲ್ಲ. ಅದಕ್ಕೆ ನಾನು ಇವತ್ತು 1 kg ಕೊಡ್ತೀನಿ, ನೋಡು ಸಂಖ್ಯೆನ ಎಲೆಕ್ಟ್ರಾನಿಕಲ್ಲಿ ತೂಕ ಮಾಡಿ ಅಂತ ಹೇಳಿದೆ. ಯಾಕೆಂದರೆ 500 ಬಿಟ್ಟೋದ್ರಲ್ಲಿ 1000 ಬರುತ್ತಲ್ವಾ ಅಂತ. ಅವನಿಗೆ ಅಂಕೆ ಕಾಣಿಸುತ್ತೆ, ಅದರೊಳಗೆ ತೂಕ ಹಾಕಿ ಕಳಿಸಿ ಅಂತ. ನೋಡು, ಇಲ್ಲ ಅಂಕೆ ನೋಡು, ಅಮ್ಮಂಗೆ ಹೋಗಿ ಹೇಳು ಅಂಗಡಿಯವರು 1 kg ಕೊಟ್ಟಿದ್ದಾರೆ ಅಂತಲೇ ಹೇಳು ನೀನು ಅಂತ. ಇಷ್ಟು ಟೈಮನ್ನು ಅಂಗಡಿಯವರು ಅವನಿಗೆ ಕೊಡಬೇಕು, ಆ ಮಾತುಕತೆ ಕೊಡಬೇಕು. ಅವನಿಗೆ ಬೇರೆ ಗಿರಾಕಿಗಳಿರ್ತಾರೆ ಅಂಗಡಿಗೆ ಬಂದಿರೋರು, ಆದರೆ ಅವರು ಕೂಡ ಸಹಕರಿಸಿದರು ನಮಗೆ. ಅಂಗಡಿಯವರು ಸುಮಾರು 4-5 ಅಂಗಡಿಯವರು ಅಲ್ಲೇ ಸುತ್ತಮುತ್ತ ಇರೋರು ಸಹಕರಿಸಿದರು. ಅದನ್ನೇ ಮೊನ್ನೆ ನಾನು ಹೈದರಾಬಾದಿಗೆ ಹೋಗಿದ್ದೆ. ಇವನ ಬಗ್ಗೆ ನಮ್ಮ ಮನೆಯವ್ರು ಬರೆದಿರೋ ಪುಸ್ತಕ ತೆಲುಗುಗೆ ಟ್ರಾನ್ಸ್ಲೇಷನ್ ಆಯಿತು. ಅದರ ಬಿಡುಗಡೆಗೆ ನಾವು 3 ಜನ ಹೋಗಿದ್ವಿ. ಅವಾಗ ಅಲ್ಲಿ ಒಂದು ಟೆಂಪಲಿಗೆ ಹೋಗೋಣ ಅಮ್ಮ, ಒಂದು ಸ್ವಲ್ಪ ಹೊತ್ತು ಸಮಯ ಇದೆ ಹೋಗೋಣ ಅಂತಂದ. ನನಗೂ ಮೊದಲೇ ತೆಲುಗು ಬರಲ್ಲ, ಭಾಷೆ ಹೊಸದು, ಜಾಗ ಹೊಸದು. ನಾನು ಫಸ್ಟ್ ಟೈಮ್ ಹೈದರಾಬಾದಿಗೆ ಹೋಗ್ತಾ ಇದ್ದಿದ್ದು. ಅದಕ್ಕೆ ಇವನ್ನೆಲ್ಲ ಈಗೆಲ್ಲ ಗೂಗಲ್ಲು ಎಲ್ಲ ಸಿಗುತ್ತಲ್ಲ, ಮ್ಯಾಪ್ಸ್ ಎಲ್ಲ ಸಿಗುತ್ತಲ್ಲ, ನಿಯರೆಸ್ಟ್ ಯಾವುದಿದೆ ಅಂತ ನೋಡ್ದೆ ಹೋಗೋಣ, ಇದು ವಾಕೇಬಲ್ ಡಿಸ್ಟೆನ್ಸ್ 2.5 ಕಿಲೋಮೀಟ್ರ್ ಆಗುತ್ತೆ ಅಮ್ಮ, ಹೋಗೋಣ ಅಂತ. ಆಯಿತು ಬರ್ತೀನಿ ಬಾ ಅಂತ ಹೋದೆ. ನನಗೆ ಆವಾಗ ಅನ್ನಿಸ್ತಾ ಇತ್ತು, ನಾನು ಒಂದು ಟೈಮಲ್ಲಿ ಅವನ ಹಿಂದೆ ಹೋದೆ, ಈಗ ಅವನ ಹಿಂದೆ ನಾವು ಹೋಗ್ತಾ ಇದ್ದೀನಿ ಅಂತ. ಅದೇ ಬೆಳವಣಿಗೆ. ಅದಕ್ಕೋಸ್ಕರ ನೀವು ಶ್ರಮ ಪಟ್ಟಿದ್ದು. ಹೌದು. ತಾವು ಏನು ಓದಿದ್ದು? ನಾನು BA ಓದಿದ್ದು. ಓ ಸರ್, ದಟ್ ಮೀನ್ಸ್ ಟು ಸೇ, ಈಗ ಪೇರೆಂಟ್ಸ್ ಎಸ್ಪೆಷಲಿ ತಾಯಿ ಈ ರೀತಿ ಕಿವಿ ಕೇಳದ ಶ್ರವಣ ದೋಷ ಇರುವ ಮಕ್ಕಳಿಗೆ ಟೈಮ್ ಕೊಡದೆ ಹೋದ್ರೆ ಅಥವಾ ಶ್ರಮ ಪಡದೆ ಹೋದ್ರೆ ದಟ್ಸ್ ವೈ ದೇ ಬಿಕಮ್ ಡೆಫ್ ಅಂಡ್ ಡಮ್. ಹಾಂ, ಡಮ್ ಆಗಿ ಆಗ್ತಾರೆ. ಆದರೆ ಇವರು ಈಗ ಡಮ್ ಏನಲ್ಲ, ಸ್ಪಷ್ಟ ಮಾತಾಡ್ತಾರೆ. ಹೇಳ್ತಾ ಇರ್ತೀನಿ, ಮಾತು ಬಂದಿಲ್ಲ ಅಂತ ಕೀಡ್ತಾ. ಸೊ ಸರ್, ಈ ಪ್ರೋಸೆಸ್ ಒಳಗಾಗಿಲ್ಲ ಅನ್ನೋ ಕಾರಣಕ್ಕೆ ಬಹುತೇಕ ಮಕ್ಕಳು ಡಂಬಾಗಿರೋದು ಇವತ್ತು. ಹೌದು. ಇಲ್ಲ, ನಾನು ತುಂಬ ಸಲ ಹೇಳ್ತೀವಿ, ನಮ್ಮಲ್ಲಿ ಅದು ಜೋಡಿ ಪದ ಆಗಿದೆ, ಡೆಫ್ ಆ್ಯಂಡ್ ಡಮ್ ಅನ್ನೋದು ಮತ್ತು ಕಿವುಡ ಮೂಗ ಅನ್ನೋದು. ಬಟ್ ಸಮಸ್ಯೆ ಏನು ಅಂತಂದರೆ ಡಿಸೇಬಿಲಿಟಿ ಇರೋದು ಒಂದೇ, ಶ್ರವಣ ದೋಷ ಮಾತ್ರ, ಕಿವಿ ಕೇಳಿಸ್ತಾ ಇಲ್ಲ ಅನ್ನೋದು ಮಾತ್ರ. ನೀವು ಎರಡೆರಡು ಯಾಕೆ ಹೇಳ್ತೀರಿ? ಮಾತಾಡದೇ ಇರೋದು ಅವನ ತಪ್ಪಲ್ಲ, ಮಾತಾಡದೇ ಇರೋದು ನಮ್ಮ ತಪ್ಪು. ನೀವು ಮಾತು ಕಲಿಸಿಲ್ಲ, ಅದಕ್ಕಾಗಿ ಮಾತಾಡ್ತಾ ಇಲ್ಲ ಅವನು ಅಷ್ಟೇ. ಆ ಮಗು ಮಾತಾಡದೇ ಇರೋದಕ್ಕೆ ಸಮಸ್ಯೆ ಯಾರದ್ದು ಅಂತಂದರೆ ಪೋಷಕರದ್ದು ಅಥವಾ ಸಮಾಜದ್ದು. ಸಮಾಜ, ಪೋಷಕರು ಮಾತು ಕಲಿಸಿಲ್ಲ ಅವನಿಗೆ. ಯಾಕೆಂದರೆ ಮಾತಾಡೋದಕ್ಕೇನು ಸಮಸ್ಯೆ ಇಲ್ವಲ್ಲ ಅವನಿಗೆ, ಕಿವಿ ಕೇಳಿಸಲ್ಲ ಅಷ್ಟೇ. ಡಿಸೇಬಿಲಿಟಿ ಒಂದೇ. ನೀವು ಕೈ ಇಲ್ಲದೆ ಇದ್ದವ್ರಿಗೆ ಏನಂತೀರಿ? ಅಂಗವೈಕಲ್ಯ ಇದ್ದವರು, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಂತೀರಿ. ಕೈ ಇಲ್ಲದೆ ಇದ್ರು ಅವನಿಗೆ 2 ಸೇರಿಸಿಲ್ವಲ್ಲ ನೀವು, ಒಂದೇ ತಾನೇ ಇರಬೇಕಾಗಿದ್ದು. ಕಾಲಿಲ್ಲದೆ ಇದ್ದವರಿಗೆ ಕಾಲಿಲ್ದಿದ್ದು ಒಂದೇ ಹೇಳ್ತೀವಿ. ಆದರೆ ಇವರಿಗೆ ಮಾತ್ರ ಕಣ್ಣು ಕಾಣದೇ ಇದ್ದವ್ರಿಗೆ ಏನು ಹೇಳ್ತೀರಿ? ಕಣ್ಣು ಕಾಣಿಸಲ್ಲ, ಶ್ರವಣ ದೋಷ ಅಂತ ಹೇಳ್ತೀರಿ, ಬ್ಲೈಂಡ್ ಅಂತೀರಿ. ಬಟ್ ಇವ್ರಿಗೆ ಮಾತ್ರ ಡೆಫ್ ಆ್ಯಂಡ್ ಡಮ್ ಅಂತೀರಿ. ಎರಡೆರಡು ಯಾಕೆ ಹೇಳ್ತೀರಿ? ಒಂದೇ ಡಿಸೇಬಿಲಿಟಿ, ಎಲ್ಲರಿಗೂ ಒಂದೇ ಡಿಸೇಬಿಲಿಟಿ ಇರೋದು. ಇವನಿಗೆ ಶ್ರವಣ ದೋಷ ಇದೆ ಅಷ್ಟೆ. ಮಾತಾಡಕ್ಕೆ ಬರದೇ ಇರೋದು ನಿನ್ನ ಸಮಸ್ಯೆ, ಅವನ ಸಮಸ್ಯೆ ಅಲ್ಲ. ಇನ್ನೊಂದು, ಇದು ಈಗೆಲ್ಲ ತುಂಬ ಜನ ಏನು ಹೇಳ್ತಾರೆ, ಕಾಕ್ಲಿಯರ್ ಇಂಪ್ಲಾಂಟ್ ಬಂದುಬಿಟ್ಟಿದೆ, ಮಾಡಿದರೆ ಆಪ್ರೇಷನ್ ಮಾಡಿದರೆ ಕೇಳಿಸುತ್ತೆ. ಮತ್ತೊಂದು ಸಾಮಾನ್ಯ ಕಲ್ಪನೆ ಏನು ಅಂತಂದರೆ ಮಿಷನ್ ಹಾಕ್ಕೊಬಿಟ್ರೆ ಕೇಳುತ್ತೆ ಅಂತ. 2 ಸಮಸ್ಯೆ ಇದೆ ಅದರೊಳಗೆ. ಒಂದು, ಮಿಷನ್ ಹಾಕಿದ ತಕ್ಷಣ ಕೇಳಲ್ಲ. ನಮ್ಮಲ್ಲಿ ಕಲ್ಪನೆ ಏನು ಅಂದರೆ, ನಿಮಗೆ ಕಣ್ಣು ಕಾಣಿಸಲ್ಲ, ಕಣ್ಣಲ್ಲಿ ಏನೋ ಸಮಸ್ಯೆ ಇದೆ, ಕನ್ನಡಕ ಹಾಕ್ಕೋತೀರಿ, ಕನ್ನಡಕ ಹಾಕ್ಕೊಂಡ್ರೆ ಕಾಣಿಸುತ್ತೆ.
ಕಾಣಿಸುತ್ತೆ, ಯಾಕಂದರೆ ಕಾಣಿಸುತ್ತೆ ಎದುರಿಗೆ ಕನ್ನಡಕ ಹಾಕ್ಕೊಂಡ್ರೆ. ಕಿವಿ ಯಾರು ಶ್ರವಣ ದೋಷಕ್ಕೆ ಒಳಗಾಗಿದ್ದಾರಲ್ವ ಅವರಿಗೆ ಹಿಯರಿಂಗ್ ಏಡ್ ಹಾಕಿದ ತಕ್ಷಣ ಕೇಳಿಸಲ್ಲ. ಯಾಕೆ ಕೇಳಿಸಲ್ಲ ಅಂದರೆ ಕೇಳಿಸುತ್ತೆ, ಕೇಳಿಸಿದ್ದು ಅಂತ ಅವ್ರಿಗೆ ಗೊತ್ತಾಗಲ್ಲ. ಅದು ಆವಾಗ ಏನು ಮಾಡಬೇಕು ಅಂದರೆ ಕೇಳಿಸಿಕೊಳ್ಳುವುದು ಹೇಗೆ ಅಂತ ಅವನಿಗೆ ಥೆರಪಿ ಕೊಡಬೇಕು, ಹೇಗೆ ಕೇಳಿಸ್ಕೋಬೇಕು ನಾನು ಅಂತ. ಸಮಸ್ಯೆ ಏನು ಅಂದರೆ ನ್ಯಾಚುರಲ್ ಕಿವಿ ಇದೆಯಲ್ವ, ನ್ಯಾಚುರಲ್ ಕಿವಿಗೆ ಒಂದು ಶಕ್ತಿ ಇದೆ. ಈಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂತಂದರೆ ನಿಮ್ಮ ಜೊತೆ ಮಾತಾಡ್ತಾ ಇರೋದನ್ನು ಅಷ್ಟನ್ನು ಪ್ರಧಾನವಾಗಿ ಸ್ವೀಕಾರ ಮಾಡುತ್ತೆ, ಉಳಿದ ಎಲ್ಲ ಸೌಂಡ್ಗಳನ್ನು ಕಡಿಮೆ ಮಾಡ್ಕೊಂಡಿರುತ್ತೆ. ಅದು ಆಟೋಮೆಟಿಕ್ಲಿ ಇದೆ, ಅದು ಜೈವಿಕ ಕಿವಿಗೆ. ಆರ್ಟಿಫಿಷಿಯಲ್ ಕಿವಿ ಏನು ಹಾಕ್ತಾರೆ, ಕಾಕ್ಲರ್ ಇಂಪ್ಲಾಂಟ್ ಮಾಡಿ ಆರ್ಟಿಫಿಷಿಯಲ್ ಕಿವಿ ಹಾಕ್ತಾರಲ್ಲ, ಅದು ಎಲ್ಲ ಸೌಂಡನ್ನು ಒಟ್ಟಿಗೆ ತಗೊಳತ್ತೆ. ಯಾಕಂದ್ರೆ ಅದಕ್ಕೆ ಈ ಶಕ್ತಿ ಇಲ್ಲ, ಇಲ್ಲ ಎಲ್ಲದನ್ನೂ ಒಟ್ಟಿಗೆ ತಗೊಳತ್ತೆ. ಅವಾಗ ನೀವೇನು ಮಾಡಬೇಕು ಅಂತಂದರೆ ಕಾಕ್ಲೇರ್ ಇಂಪ್ಲಾಂಟ್ ಮಾಡಿದ ವ್ಯಕ್ತಿಯೂ ಕೂಡ ಕೇಳಿಸಿಕೊಳ್ಳುವುದು ಹೇಗೆ ಅಂತ ಕನಿಷ್ಠ 1 ವರ್ಷ ಥೆರಪಿ ತಗೋಬೇಕು. ಅವನು ಹೆಂಗೆ ಕೇಳಿಸ್ಕೋಬೇಕು ನಾನು ಅಂತ, ಏನನ್ನು ಕೇಳಿಸ್ಕೋಬೇಕು, ಅದು ಬಹಳ ಮುಖ್ಯವಾದ ಪ್ರಕ್ರಿಯೆ. ಹೌದು, ನಮಗೆ ಮತ್ತು ಅವರಿಗೆ ಇರುವ ವ್ಯತ್ಯಾಸ ಇದೆಯಲ್ಲ ಬಹಳ ಬಹಳ ಇಂಪಾರ್ಟೆಂಟ್. ನಮಗೆ ನಿಮಗೆ ಎಲ್ಲ ಏನಿದೆ ಅಂತಂದರೆ ನಾವೆಲ್ಲ ಇಲ್ಲಗಳ ಬಗ್ಗೆ ಆಲೋಚನೆ ಮಾಡ್ತೀವಿ. ಅದಿಲ್ಲ, ಇದಿಲ್ಲ, ಶಾಲೆ ಸರಿ ಇರಲಿಲ್ಲ, ಟೀಚರ್ ಸರಿ ಇರಲಿಲ್ಲ, ಹಾಸ್ಟೆಲ್ ಸರಿ ಇರಲಿಲ್ಲ, ರೋಡ್ ಸರಿ ಇಲ್ಲ, ಸರಿಯಾದ ಕಾರ್ಯ ಕಳಿಸ್ಲಿಲ್ಲ. ನೀವು ಬೇಕಾದ್ರೆ ನೋಡಿ, ಮನೆ ಸರಿ ಇಲ್ಲ, ಎಲ್ಲ ಇಲ್ಲಗಳ ಬಗ್ಗೆ ಆಲೋಚನೆ ಮಾಡೋದು ನಾವು ಯಾವಾಗಲೂ, ಕೊರತೆಗಳ ಬಗ್ಗೆ, ಎಲ್ಲ ಕೊರತೆ. ಡಿಸೇಬಲ್ ವ್ಯಕ್ತಿ ಮಾತ್ರ ಇರೋದ್ರ ಬಗ್ಗೆ ಆಲೋಚನೆ ಮಾಡ್ತಾನೆ. ನೀವು ನೋಡಿ, ನೀವು ಎಲ್ಲ ಡಿಸೇಬಲ್ಗಳಿಂದ ನೋಡಿ, ಯಾರಿಗೆ ಕಣ್ಣಿಲ್ವಲ್ಲ ಅವನು ಕಿವಿ ಬಗ್ಗೆ ಆಲೋಚನೆ ಮಾಡ್ತಾನೆ. ಕಣ್ಣಿಲ್ದೆ ಹೋದ್ರೆ ಏನಂತೆ, ಕಿವಿ ಇದೆಯಲ್ಲ ಅವನಿಗೆ ಅಂತ. ನಾವೆಲ್ಲ ಹಿಂದೆ ನರಸಿಂಹಯ್ಯನ ಕಾದಂಬರಿ ಓದುವ ಕಾಲಕ್ಕೆಲ್ಲ ಮೈಯೆಲ್ಲ ಕಣ್ಣಾಗಿ ಅಂತೆಲ್ಲ ಬರ್ತಿತ್ತು. ಥ್ರಿಲ್ಲರ್ಸ್ ಓದುವಾಗ H.K. ರಾಮರಾವ್, T.K. ರಾಮರಾವ್ ಅವರೆಲ್ಲ ಬರೀತಿದ್ರಲ್ವ, ಆವಾಗ ಮೈಯೆಲ್ಲ ಕಣ್ಣಾಗಿ ಅಂತ. ನಮಗೆ ಅವಾಗ ಅರ್ಥ ಆಗಿರಲಿಲ್ಲ. ನನ್ನ ಮಗ ಕಿವಿ ಕೇಳಿಸದೆ ಹುಟ್ಟಿದ ಮೇಲೆ ಗೊತ್ತಾಯಿತು ಮೈಯೆಲ್ಲ ಕಿವಿ ಆಗೋದು ಯಾರು ಅಂತಂದರೆ ಯಾರಿಗೆ ಕಿವಿ ಕೇಳಿಸಲ್ವೋ ಅವರು. ಮೈಯೆಲ್ಲ ಕಣ್ಣಾಗಿರೋದು ಯಾರು ಅಂದರೆ ಯಾರಿಗೆ ಕಣ್ಣು ಕಾಣಲ್ವೋ ಅವರು. ನಮಗೆ ನಿಮಗೆ ಮೈಯೆಲ್ಲ ಕಣ್ಣಾಗಿರೋಕ್ಕಾಗಲ್ಲ, ನಾವು ಉಪೇಕ್ಷೆ ನಮಗೆ. ಇನ್ನೂ ಇದನ್ನು ಹೇಳ್ಬೇಕು, ನನಗೆ 2 ಮಕ್ಕಳಲ್ವಾ, 2 ಸೈಕಲ್ನಲ್ಲಿ ಶಾಲೆಗೆ ಹೋಗ್ತಿದ್ರು. ನನಗೆ ದೊಡ್ಡ ಮಗನ ಭಯ, ಎಲ್ಲರೂ ಬಿದ್ದುಬಿಟ್ಟಾನು, ಇದು ಮಾಡಿಬಿಟ್ಟಾನು ಅಂತ. ಇವನ ಬಗ್ಗೆ ಏನೂ ಭಯ ಇಲ್ಲ, ಇವನು ಪರ್ಫೆಕ್ಟ್ ಡ್ರೈವರ್. ಈಗಲೂ ದೊಡ್ಡವನ ಹಿಂದೆ ಸ್ಕೂಟ್ರಲ್ಲಿ ಕುತ್ಕೊಳ್ಳೋಕ್ಕೆ, ಬೈಕಲ್ಲಿ ಕುತ್ಕೊಳ್ಳೋಕ್ಕೆ ಭಯ ನನಗೆ. ಬಟ್ ಇವನ ಜೊತೆ ಕುತ್ಕೊಳ್ಳೋಕ್ಕೆ ಏನೂ ಭಯ ಇಲ್ಲ, ಯಾಕೆಂದರೆ ಅವನು ಪರ್ಫೆಕ್ಟ್ ಡ್ರೈವರ್. ಅವನು ಬೈಕ್ ಓಡಿಸ್ತಾನೆ, ಎಲ್ಲಿಂದ ಎಲ್ಲಿ ಬೇಕಾದ್ರೂ ಬೈಕ್ ಓಡಿಸ್ಕೊಂಡು ಹೋಗ್ತಾನೆ, ಏನೂ ಸಮಸ್ಯೆ ಇಲ್ಲ. ಆದರೆ ನಮ್ಮ ಸಮಾಜ ಇವರಿಗೆ ಲೈಸೆನ್ಸ್ ಕೊಡಲ್ಲ. ಬೇಕಾಬಿಟ್ಟು ಓಡಿಸೋರಿಗೆ ಲೈಸೆನ್ಸ್ ಕೊಡ್ತಾರೆ, ಇವನಿಗೆ ಕೊಡಲ್ಲ. ಹಾಗೆ ಯಾಕೆ ಅದು ಅಂತಂದರೆ ಇಡೀ ದೇಹ ಅವರು ಆ ಕೆಲಸ ಮಾಡ್ತಾ ಇರುತ್ತೆ, ಅಲರ್ಟಾಗಿ ಕೆಲಸ ಮಾಡುತ್ತೆ. ಕಿವಿ ಇಲ್ಲದೆ ಹೋದವರು ಕಣ್ಣು ಭಾಳ ಚುರುಕಾಗಿರುತ್ತೆ, ಬಾಕಿ ಎಲ್ಲವನ್ನೂ ಗ್ರಹಿಸ್ತಾ ಇರುತ್ತೆ. ಅದು ನೀವು ಗಮನಿಸಿ ನೋಡಿ, ಯಾರೇ ಕಣ್ಣಿಲ್ಲದೆ ಹೋದವರು ಧ್ವನಿಯಿಂದ ಗುರುತು ಹಿಡಿತಾರೆ. ಅವರು ಅಂತಾರಲ್ವಾ, ನಿಮ್ಗೆ ಹೇಳೋಕ್ಕಾಗತ್ತಾ? ಹಾಗೆ ಆಗಲ್ಲ. ಫೋನ್ನಲ್ಲಿ ಹೇಳಿದರೆ ಹೇಳ್ತಾರೆ ಅವರು. ಫೋನ್ ಮಾಡಿದ್ರೆ ಅವರಿಗೆ ಅವರು ಹೇಳಿ ರವೀಂದ್ರ ಬಿಟ್ಟರೆ ಹೇಗಿದ್ದೀರಾ ಅಂತ ಕೇಳ್ತಾರೆ. ನಮ್ಮ ಹತ್ರ ಕೇಳೋಕ್ಕಾಗಲ್ಲ. ಹಂಗೆ ಇರೋದನ್ನು ಎಫೆಕ್ಟಿವ್ ಆಗಿ ಬಳಸ್ತಾರೆ. ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಏನು ಅಂತಂದರೆ, ದೇವರು ಒಂದು ಅಂಗ ಕಿತ್ಕೊಂಡ್ಬಿಟ್ರೆ ಇನ್ನೊಂದು ಅಂಗ ಭಾಳ ಸ್ಟ್ರಾಂಗ್ ಕೊಟ್ಟಿರ್ತಾನಂತೆ. ಎಲ್ಲರಿಗೂ ಅದೇ ಅಂಗ ಕೊಟ್ಟಿರೋದು, ಯಾರಿಗೂ ಸ್ಟ್ರಾಂಗ್ ಕೊಟ್ಟಿರಲ್ಲ, ಯಾರಿಗೂ ವೀಕು ಕೊಟ್ಟಿರಲ್ಲ. ಅವ್ರು ಬಳಸ್ತಾರೆ, ಅನಿವಾರ್ಯ ಅವರಿಗೆ ಬಳಸ್ತಾರೆ, ನಾವು ಬಳಸಲ್ಲ. ಅಷ್ಟೆ, ಇದರಲ್ಲಿ ಅಷ್ಟೇ, ಬೇರೆ ಏನಿಲ್ಲ ಅದ್ರಲ್ಲಿ. ಸೊ ಬಟ್ ಇವ್ರಿಗೆ B.Tech ಮುಗಿದಿಲ್ಲ, ಜಾಬ್ ಸಿಗ್ತಾ ಇಲ್ವಾ? ನಾನು ಆಗ ಹೇಳಿದ್ನಲ್ವಾ, ಶಾಲೆ ಸೇರಿಸೋದಕ್ಕೆ ಏನು ಇದು ಮಾಡಿದೆ ಅಂತೇಳಿ, ಅದೇ ಪೊಸಿಷನ್ನಲ್ಲಿ ಈಗಿದ್ದೇವೆ ನಾವು. ಮತ್ತೆ ಉದ್ಯೋಗ ಹುಡುಕುವಾಗ ಏನಾಗ್ತಾ ಇದೆ ಅಂತಂದರೆ, ಎಲ್ಲ ಅವನು ರಿಟರ್ನ್ ಟೆಸ್ಟಲ್ಲಿ ಪಾಸ್ ಆಗ್ತಾನೆ, ಗ್ರೂಪ್ ಡಿಸ್ಕಷನಲ್ಲಿ ಪಾಸ್ ಆಗ್ತಾನೆ, ಇಂಟರ್ವ್ಯೂದಲ್ಲಿ ಪಾಸ್ ಆಗ್ತಾನೆ. ನಮ್ಮ HR ನಿಮ್ಮನ್ನು ಸಂಪರ್ಕ ಮಾಡ್ತಾರೆ ಅಂತ. ಆ HR ಅವರು ಸಂಪರ್ಕ ಮಾಡೋದು ಫೋನ್ನಲ್ಲಿ. ನಮಗೆ ಫೋನ್ ಸಂಪರ್ಕ ಮಾಡಿದ ತಕ್ಷಣ ಇವನು, ಇಲ್ಲ ನನಗೆ ಫೋನಲ್ಲಿ ಮಾತಾಡೋಕ್ಕಾಗಲ್ಲ, ನೀವು ವಿಡಿಯೋ ಕಾಲ್ ಮಾಡಿ ಅಂತ ಹೇಳಬೇಕು. ಯಾಕೆ ವಿಡಿಯೋ ಕಾಲು? ಇಲ್ಲ, ಹಿಂಗಿದೆ ನನ್ನ ಪ್ರಾಬ್ಲಮ್ಮು. ಹೌದಾ, ಐ ವಿಲ್ ಕಾಲ್ ಯು ಲೇಟರ್ ಅಂತಾರೆ. ಲೇಟರ್ ಬರೋದೇ ಇಲ್ಲ. ನಿಜವಾಗಿ ಇವರಿಗೆ ಮೊದಲು ಕೊಡಬೇಕು, ಯಾಕೆಂದರೆ ಇವರು ನಾರ್ಮಲ್ ಸ್ಕೂಲಲ್ಲಿ ಓದಿದ್ದಾರೆ,
ನಾರ್ಮಲ್ ಹುಡುಗರ ಜೊತೆಗೆ ಇವರು ಕಾಂಪೀಟ್ ಮಾಡಿ ಇಲ್ಲಿವರೆಗೆ ಬಂದಿದ್ದಾರೆ. ನೀವೇ ಸೆಲೆಕ್ಟ್ ಮಾಡಿದಿರಿ, ನೀವೇ ರಿಟರ್ನ್ ಟೆಸ್ಟಲ್ಲಿ ಪಾಸ್ ಮಾಡಿದಿರಿ, ನೀವೇ ಗ್ರೂಪ್ ಡಿಸ್ಕಷನಲ್ಲಿ ಪಾಸ್ ಮಾಡಿದಿರಿ, ನೀವೇ ಇಂಟ್ರೂದಲ್ಲಿ ಮಾಡಿದಿರಲ್ವ, ಫಸ್ಟ್ ನೀವು ಕೊಡ್ಬೇಕು ಅವರಿಗೆ. ಆದರೆ ಎಚ್ ಆರ್ ಅಲ್ಲಿ ಯಾವನೊಬ್ಬ ಕುಂತಿರ್ತಾನಂತೆ, ಸುಮ್ಮನೆ ರಿಸ್ಕ್ ಯಾಕೆ, ನಾರ್ಮಲ್ ಇರೋರನ್ನ ತೊಗೊಂಬೋಣ ಅಂತೇಳಿ. ಒಂದು. ಎರಡನೇದು, ಇಂಥವ್ರಿಗೆ ಸಹಾಯ ಮಾಡುವ ಒಂದು ಗುಂಪಿದೆ, ಅವರು ಕಡಿಮೆ ಸಂಬಳಕ್ಕೆ ಸಹಾಯ ಮಾಡ್ತಾರೆ. ನಾವೇನೋ ಇವರಿಗೆ ಇದು ಮಾಡ್ತಾಯಿದ್ದೀವಿ ಅಂತ, ಏನು ಹೆಲ್ಪ್ ಮಾಡ್ತಾಯಿದ್ದೀವಿ ಅಂತ. ಎರಡೂ ತಪ್ಪು ನನ್ನ ದೃಷ್ಟಿಯಲ್ಲಿ. ಈ ರೀತಿಯಲ್ಲಿ ಬಿಡೋದು ತಪ್ಪು, ಈ ರೀತಿಯಲ್ಲಿ ಕಡಿಮೆ ಸಂಬಳಕ್ಕೆ ದುಡಿಸ್ಕೊಳ್ಳೋದು ತಪ್ಪು. ಸಾಮರ್ಥ್ಯ ಅದೇ, ಏನೂ ಸಾಮರ್ಥ್ಯ ಕಡಿಮೆ ಇಲ್ವಲ್ಲ. ಕೂಡ ಔಟ್ಪುಟ್ ಅದೇ. ಹೌದು, ಸೇಮ್. ಸಂಸ್ಥೆಗಳಿಗೆ ಹೋದ್ರೆ ಒಬ್ಬ ಸಾಮಾನ್ಯ ಅಥವಾ ಕಿವಿ ಕೇಳೋದು ಏನು ಔಟ್ಪುಟ್ ಕೊಡ್ತಾನೆ ಅದಕ್ಕಿಂತ ಬೆಟರ್ ಇರ್ತಾರೆ ಅವರು. ಹೌದು. ಆಮೇಲೆ ಇವರು ಜಾಸ್ತಿ ಕಾನ್ಸಂಟ್ರೇಷನ್ ಇರುತ್ತೆ ಇವರಿಗೆ, ಈಗ ಡಿಸ್ಟರ್ಬೆನ್ಸ್ ಕಡಿಮೆ ಇವರಿಗೆ, ಅವ್ರಿಗೆ ಡಿಸ್ಟರ್ಬೆನ್ಸ್ ಜಾಸ್ತಿ. ಕಾಫಿ ಕೂಡ ಬರ್ತೀಯ ಇಲ್ಲ ಅವ್ರಿಗೆ ಕೊಡಬೇಕು. ಆದರೆ ನಾನು ಅದಕ್ಕೆ ಅವಾಗ ಹೇಳಿದ್ದು, ನಮ್ಮಲ್ಲಿ ಸಿಂಪತಿ ಇದೆ, ಸೌಲಭ್ಯ ಇಲ್ಲ ಅಂತ. ಸಿಂಪತಿ ಇದೆ ನಮಗೆ, ಅಯ್ಯೋ ಕಿವಿ ಕೇಳಿಸಲ್ಲ ಪಾಪ ರೀ ಅಂತೇಳಿ, ಬಟ್ ಸೌಲಭ್ಯ ಕೊಡೆಯ ಅವನಿಗೆ, ಅವಕಾಶ ಕೊಡೆಯ ಅವನಿಗೆ ಅಂತ ಹೇಳಿದ್ರೆ ಯೋಚನೆ ಮಾಡ್ತೀನಿ, ಇನ್ನೊಂದೇನೋ ಮಾಡ್ತೀನಿ ಅಂತ. ಅದು ಬಟ್ ನಂಗೆ ವಿಶ್ವಾಸ ಇದೆ, ಇಷ್ಟು ನಡುವೆ ಕೂಡ ಯಾರೋ ಒಬ್ಬರು ಬರ್ತಾರೆ, ಕೊಡ್ತಾರೆ, ಅವ್ನು ಪ್ರೂವ್ ಮಾಡ್ತಾನೆ, ಅದ್ರ ಬಗ್ಗೆ ನನಗೇನು ಇಷ್ಟು. ನೀವು ಇನ್ನೊಂದು ಆಲೋಚನೆ ಮಾಡಬೇಕು. ಒಂದು ಡೆಫ್ ಆಗಿದ್ದವನು, ಮಾತು ಬರದೇ ಇದ್ದವನು, ನಾರ್ಮಲ್ ಸ್ಕೂಲ್ ಓದಿದವನು, NIT ಅಂತ ದೊಡ್ಡ ಸಂಸ್ಥೆನಲ್ಲಿ ಸೀಟ್ ತೊಗೊಂಡು ಅಲ್ಲಿ ಓದಿ ಬಂದವನು, ಕೆಲಸ ಸಿಗುತ್ತೆ, ಅದ್ರ ಬಗ್ಗೆ ಏನೂ ಇದಿಲ್ಲ. ಈಗ ನೋಡಿ, ಅವನು ಆಗಲೇ ಹೇಳಿದ್ನಲ್ವ, ನಾನು ಆನ್ಲೈನ್ ಕ್ಲಾಸ್ ಮಾಡಿದ ತಕ್ಷಣ ನಾನು ಅವ್ರಿಗೆ ಸಬ್ಟೈಟ್ಲ್ ಹಾಕಲಿಕ್ಕೆ ಹೇಳಿದೆ, ಅವ್ರು ಮಾಡಿದ್ರು ಅಂತೇಳಿ. ಹಾಗೆ ಯಾವನೋ ಒಬ್ಬ ಪುಣ್ಯಾತ್ಮನಿಗೆ ಅನಿಸುತ್ತೆ, ಇಲ್ಲ ಇವ್ರಿಗೆ ಕೆಲಸ ಕೊಡಬೇಕು, ಇವ್ರನ್ನೇ ಇದು ಮಾಡಬೇಕು ಅಂತ ಅನ್ಸುತ್ತೆ, ಬರುತ್ತೆ. ಅದ್ರ ಬಗ್ಗೆ ನನಗೇನೂ ಡೌಟೇ ಇಲ್ಲ. ಅವನು ಈಗ ಹುಡುಕ್ತಾ ಇದ್ದಾನೆ, ಅವನದೇ MS ಮಾಡಬೇಕು ಅಂತ ಇದ್ದಾನೆ, ಮಾಡ್ತೀನಿ ಅಂತಾನೆ, ಮಾಡಲಿ, ನಮಗೇನು. ನಾವು ಯಾವುದೂ ಅವನ ಹತ್ರ ಕೇಳಿಲ್ಲ, ನೀನು ಅದನ್ನು ಮಾಡು ಇದನ್ನು ಮಾಡು ಅಂತ ಹೇಳಿಲ್ಲ ಅವನಿಗೆ. ಅವನು PUC ನಮಗೆ PUC ನಿಲ್ಲಿಲ್ಲ, SSC ಇದ್ದಾಗಲೇ ಹೇಳ್ಬಿಟ್ಟ ನಾನು ಸೈನ್ಸ್ ತೊಗೊಳ್ಳೋದು ಅಂತ. ಆಮೇಲೆ CET ಬರೆಯಲ್ಲ ನಾನು ಅಂತಂದ. CET ಬರೆಯಲ್ಲ, ನನ್ನದೇನಿದ್ರು JEE ಅದನ್ನೇ ಬರೆಯೋದು ನಾನು ಅಂತಂದ. ಆಯಿತು ಮರ, ಬೇಕಾದ್ರೆ ಟ್ಯೂಷನ್ನಿಗೆ ಹೋಗೋದು, ಟ್ಯೂಷನ್ನಿಗೆ ಹೋಗಲ್ಲ ನಾನೇ ಓದ್ಕೊತೀನಿ ಮಾಡ್ಕೊತೀನಿ ಅಂತ. ಅವನೇ ಓದ್ಕೊಂಡ, JEE ಬರೆದ, NITಗೆ ಹೋದ. ಈಗಲೂ ಗೇಟ್ ಎಕ್ಸಾಮ್ ಬರೀತೀನಿ, ಹೋಗ್ತೀನಿ ಅಂತಾನೆ, ಹೋಗ್ತೀವಿ ನಾವು ಅಷ್ಟೇ. ಸೂಪರ್. ಸೊ 24 ವರ್ಷದ ನಿರಂತರ ಪ್ರಯತ್ನ ಇನ್ನೂ ಇದೆ, ಇನ್ನೂ ಪ್ರಯತ್ನ ಮುಗಿದಿಲ್ಲ, ಇನ್ನೂ ಇದೆ, ಮುಂದುವರಿತದೆ. ಮುಗಿಯಲ್ಲ ಇದು, ರಿಪೀಟ್ ಸೈಕಲ್ ತರ. ಸೂಪರ್, ವೆರಿ ನೈಸ್. ನನ್ನ ಹವ್ಯಾಸ ಕಡೆ ಏನಿದ್ರೆ, ನನಗೆ ಫೋಟೋಗ್ರಾಫಿ ಹೊಡಿಯೋದು ತುಂಬಾ ಇಷ್ಟ, ಫೋಟೋ ಹೊಡಿಯೋದು ಎಲ್ಲ ಎಡಿಟ್ ಮಾಡೋದು ತುಂಬಾ ಇಷ್ಟ, ಮತ್ತೆ ಟ್ರೆಕ್ಕಿಂಗ್ ಹೋಗೋದು ತುಂಬಾ ಇಷ್ಟ. ಅದರ ಮುಖ್ಯವಾಗಿ ಕರ್ನಾಟಕ ಭಾರತದಲ್ಲಿ ಯಾವ್ಯಾವ ಜಾಗ ಇದೆ ಅಲ್ಲಲ್ಲಿ ಹೋಗಿ ಬರೋದು ಅಂದರೆ ತುಂಬಾ ಇಷ್ಟ ನನಗೆ. ಕಾಕ ಸಮಯ ಸಿಕ್ಕಾಕ ಹೋಗಿ ಬಂದು ಮಾಡ್ತಾ ಇರ್ತೀನಿ. ಪಾಪ ಅಮ್ಮನ ಏಟೋ ಸಲ ಟೆನ್ಷನ್ ಕೊಟ್ಟಿದ್ದೀನಿ ಅನ್ನೋ. ಮನ್ಯಾರಂಭೇಶ್ ಅಂತ ಇದ್ದಾರಲ್ಲ, ಅವರು ಅವರ ಹತ್ರ ನಟನ ಅಂತ ಡ್ರಾಮಾ ಮಾಡೋದು ಎಲ್ಲ ಸ್ಕೂಲ್ ಇದೆ, ಅಲ್ಲಿ ನಟನ ಮಾಡಕ್ಕೆ ಹೋಗಿದ್ದೆ ನಾನು. ಎಲ್ಲ ಅವರು ಮಾತು ಕೊಡೋ ಸಾಕ ಕೊಡ್ತಾ ಇರಲಿಲ್ಲ, ಯಾವಾಗಲೂ ನಾಟಕ ಮಾಡೋ ಅಷ್ಟು ಸೈಲೆಂಟ್ ನಾಟಕ, ಒಂಥರ ಸುಮ್ಮನೆ ಬಂದು ಇಡೋದು ಹೋಗೋದು ಮಾಡೋದು, ಮಾತುಗಳು ಅವಕಾಶ ಕೊಡ್ತಾ ಇರಲಿಲ್ಲ. ನಾನು ಅವ್ರಿಗೆ ಹೇಳಿದೆ, ನನಗೆ ಒಂದು ಅವಕಾಶ ಕೊಡಿ ಅಂತ. ಅವರು ನೋಡೋಣ ಇರುತ್ತಾ ಹಿಡಿತಾರೋ, ತಾನೇ ಎಲ್ಲ ಮಕ್ಕಳನ್ನ ದೆಹಲಿಗೆ ಕರೆದುಕೊಂಡು ಹೋಗ್ತೇವೆ ಅಂತ ಹೇಳಿದರು. ದೆಹಲಿಗೆ ಕರೆದುಕೊಂಡು ಹೋದ ಮೇಲೆ ಅಲ್ಲಿ 2 ನಾಟಕ ಇತ್ತು. ಅದರಲ್ಲಿ ನನಗೆ ಒಂದು ಮಾತನಾಡಕ್ಕೆ ಅವಕಾಶ ಕೊಡಿ ಅಂತ ಹೇಳಿದೆ. ಆಯಿತು ಕೊಡ್ತೀನಿ, ಸಣ್ಣ ಅವಕಾಶ ಕೊಡ್ತೀನಿ ಅಂತ. ಆವಾಗ ನಾಟಕದಲ್ಲಿ ಯಾವ ಪಾತ್ರ ಇತ್ತು, ಅದರಲ್ಲಿ ಯಾವ ರೀತಿಯ ಅಭಿನಯ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಲ್ಲಿ ಮಕ್ಕಳಿಗೆ. ನಾನು ಗಮನಿಸಿದೆ, ನನಗೆ ಹೇಳೋದಿಲ್ಲ. ಮೊನ್ನೆ ರಮೇಶ್ ಅವರು ನೋಡುತ್ತಾ ಇದ್ದರು ಏನು ಮಾಡ್ತಾರೆ ಅಂತ. ಅವಕಾಶ ಕೊಟ್ಟವರು, ನನ್ನ ಮಾತು ಮಿಕ್ಕಿತು ನಾಟಕದಲ್ಲಿ. ಆತ ಮನೆ ಅಭಿನಯ ಮಾತಾಡೋದು ಅಭಿನಯ ಇರ್ತದೆ ಅಲ್ವಾ, ಬೇರೆ ಬೇರೆ ಅಭಿನಯ,
ಆ ಥರಲ್ಲೂ ಮಾಡಿದೆ. ಆವಾಗ ಅಲ್ಲಿರೋ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂತ ಹೇಳಿ ಅಲ್ಲಿ ಅವರೆಲ್ಲರೂ ಗಮನಿಸಿದವರು, ಯಾರು ಅಭಿನಯ ಮಾಡಿಸ್ತಾರೆ ಅಂತ ಅವರೆಲ್ಲ ಗಮನಿಸಿದವರು. ಆಮೇಲೆ ಎಲ್ಲರನ್ನ ಕೂರಿಸ್ಕೊಂಡು ಇಂಟರ್ವ್ಯೂ ತರ ಮಾಡಿದವರು. ಇನ್ನಕ್ಕೆ ಏನು ಆಗಬೇಕಂತ ಆಸೆ ಇದೆ, ಏನು ಮಾಡಬೇಕಂತ ಇದೆ ಅಂತ ಹೇಳಿ ಎಲ್ಲರಿಗೂ ಕೊಟ್ಟರು. ಮನ್ಯಾರ ಮೆಚ್ಚುವಸನ ಮಾಡಿದವರು. ನಿರಂಜನಿಗೆ ಕೊಟ್ಟರೆ ಕಥೆ ಏನು ಅಂತ ಆತರು ನನಗೆ ಕೊಟ್ಟರು. ಆತರು ನಾನು ಚೆನ್ನಾಗಿ ಇಂಗ್ಲೀಷ್ನಲ್ಲಿ ಮಾತಾಡಿದೆ. ನಾನು ಹೇಗೆ ಬಂದೆ ಇಲ್ಲಿಂದ ಇಲ್ಲಿ, ಹೇಗೆ ಅವಕಾಶ ತೆಗೆದುಕೊಂಡೆ, ಏನು ಮಾಡಿದೆ ಅಂತ ಎಲ್ಲ ಇಂಗ್ಲೀಷಿನಲ್ಲಿ ಹೇಳಿದೆ. ಆತನ ನೋಡಿ ಮನ್ನಾರ ಮೇಯಿಸೋರು ಆವತ್ತು ಫೋನ್ ಮಾಡಿ ಅಪ್ಪನಿಗೆ ಹೇಳಿದವರು, ನೀವೆಂತ ಮಗನನ್ನ ಸಾಕಿದ್ದೀರಾ, ನೀವೇ ಗ್ರೇಟ್ ಅಂತ ಫೋನ್ ಮಾಡಿ ಹೇಳಿದ್ದು. ನಾನು ಹೇಳತ್ತಿತ್ತಂತೆ ಕಿವಿ ಕೇಳಿಸಲ್ಲ, ಆ ಥರ ಎಲ್ಲ ಕೆಲಸವನ್ನು ನಿಯತ್ತಾಗಿ ಪ್ರಾಮಾಣಿಕವಾಗಿ ಮಾಡ್ತೀವಿ ನಾವು, ತೊಂದರೆ ಇಲ್ಲ. ಅಮ್ಮ ಒಂದು ಕತೆ ಹೇಳಿಲ್ಲ, ಕಳ್ಳತನ ಮಾಡಿತ್ತು, ಮೋಸ ಮಾಡಿತ್ತು, ಎಷ್ಟೋ ಕತೆ ಇದ್ದಾವೆ. ಆ ಥರ ಅದು 3ನೇ ಕಿವಿ ಪುಸ್ತಕದಲ್ಲಿ ಅಪ್ಪ ಬರ್ತಿದ್ದಾರೆ ಎಷ್ಟು ಚೆನ್ನಾಗಿ. ಕಳ್ಳತನ ಮಾಡೋದು ಏನೋತ್ತಾ ಎಲ್ಲ ಭಾವನೆಗಳು ಪದಗಳು ಎಲ್ಲ ಹಿಡಿತರ ಹಾಕೋಯ್ತಾ, ಮೋಸ ಇರ್ತೆ ನಂತ ವಂಚನೆ ಎಲ್ಲ ಕಳ್ಳತನ ಎಲ್ಲ ಹೇಗೆ ತಿಳಿಸಬೇಕು ಅಥವಾ ಅಮ್ಮ ಹೇಳಲ್ಲ. ಅಮ್ಮ ಇಟ್ಲಾಕಿ ಅವಕಾಶ ಸಿಕ್ಕಿತು ಅದನ್ನು ಸರಿಯಾಗಿ ಬಳಸಿಬಿಟ್ಟರ ಅಮ್ಮ. ಏನಂದರೆ ಇಂಥ ಮಕ್ಕಳಿಗೆ ಬರೀ ಪಾಸಿಟಿವ್ ಅಷ್ಟನ್ನೇ ತುಂಬಿದ್ರಾಗಲ್ಲ, ನೆಗೆಟಿವ್ ಕೂಡ ತುಂಬಬೇಕು, ಹೇಳಬೇಕು ಅವ್ರಿಗೆ. ಈಗ ಇವನು ನಾರ್ಮಲ್ ಸ್ಕೂಲಿಗೆ ಹೋಗ್ತಾನೆ, ಅಲ್ಲಿ ಎಲ್ಲರೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಬೇರೆ ಗಿಡಿಗಳಿರ್ತಾರೆ, ಇದು ಮಾಡ್ತಾರೆ, ಯಾರೋ ಬೈತಾರೆ, ಯಾರೋ ಬೋಳೆ ಮಗನೇ ಅಂತಾರೆ. ಅದು ಬೈಗಳು ಅಂತ ಗೊತ್ತಿರಬೇಕಲ್ಲ ಇವನಿಗೆ. ಹೊಸ ಶಬ್ದ ಅಲ್ವಾ ಅದು, ಬೋಳೆ ಮಗನೇ ಅನ್ನೋದು, ಸುಳೆ ಮಗನೇ ಅನ್ನೋದು ಹೊಸ ಶಬ್ದ. ನಮ್ಮ ಕನ್ನಡದಲ್ಲಿ ಎಷ್ಟು ಬೈಗಳ ಇದಾವೋ ಅದನ್ನೆಲ್ಲ ಹೇಳಿ ಕಲ್ಸಿಯೇನು ನಾನು ಅವನಿಗೆ. ಅಥವಾ ಅನ್ನ ಹಿಡ್ಕೊಟ್ಟಿರ್ತಾರ ಅಪ್ಪ, ಬೋಳೆ ಮಗನೇ ಬರೆದು ತಿದ್ದಿ ಕಲ್ಸಿಯೇನು ಅವನಿಗೆ. ಯಾಕೆ ಕಲ್ಸಿಯೇನೆಂದರೆ ಇವನು ಯಾರ ಮೇಲೋ ಪ್ರಯೋಗ ಮಾಡಬೇಕು ಅಂತಲ್ಲ, ಯಾರೋ ಪ್ರಯೋಗ ಮಾಡಿದ್ರೆ ಅದ್ರ ತಪ್ಪು ಅನ್ನೋದು ಇವನಿಗೆ ಗೊತ್ತಾಗಬೇಕಲ್ಲ, ಅವ್ನು ಪ್ರತಿಭಟಿಸ್ಬೇಕಲ್ಲ ಅದಕ್ಕೆ. ಅದು ಪ್ರತಿಭಟಿಸ್ಬೇಕಲ್ಲ. ಹಾಗೆ ನೆಗೆಟಿವ್ಗಳನ್ನು ಕೂಡ ಕಳ್ಳತನ ಅಂತ ಹೇಳಿದ್ರೆ ಗೊತ್ತಾಗಲ್ಲ, ಮಾಡಿ ತೋರಿಸ್ಬೇಕು. ಹೀಗೆ ಪ್ರತಿಯೊಂದು ಜೀವನದಲ್ಲಿ ಎಲ್ಲವನ್ನೂ ಅನುಭವಕ್ಕೆ ತಂದು ಇದು ಹೀಗೆ ಅಂತ ಹೇಳಿದರೆ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ. ಹಾಗೆ ಕಲಿಸೋದು. ಹಾಗಾಗಿ ನಾನು ಯಾವಾಗಲೂ ಎಲ್ಲರಿಗೂ ಅಪ್ಪ ಅಂದರೆ ಖುಷಿಯಾಗುತ್ತೆ. ಒಂದು ಮಗು ಅಪ್ಪ ಅಂತ ಹೇಳಿದ್ರೆ ಭಾಳ ಖುಷಿಯಾಗುತ್ತೆ. ನನಗೆ ಡಬಲ್ ತ್ರಿಬಲ್ 1000 ಬಾಲಿ ಖುಷಿ ಆಗುತ್ತೆ. ಯಾಕೆಂದರೆ ಅಪ್ಪ ಅಂತ ಹೇಳಿಸ್ಕೊಳ್ಳೋಕೆ ಕಷ್ಟಪಟ್ಟೇನು ನಾನು. ಸುಮ್ಮನೆ ಅಪ್ಪ ಅಂತ ಹೇಳಿಲ್ಲ, ಅವನು 2-3 ತಿಂಗಳು ಕಷ್ಟಪಟ್ಟು ಅವನ ಹತ್ರ ಕಲಿಸಿ ಅಂತ ಅಪ್ಪ ಅಂತ ಹೇಳಿಸ್ಕೊಂಡೇನಿ. ಹಾಗೆ ಎಲ್ಲವನ್ನ ಕಲಿಸಿ ಅನುಭವವನ್ನು ತಿಳಿಸ್ಕೊಂಡು ಅನುಭವ ಮಾಡಿ ತಿಳಿಸ್ಕೊಳ್ಳೋದಿದೆಯಲ್ಲ, ಅದು ನಮ್ಮ ಬದುಕನ್ನು ಇಲ್ಲಿವರೆಗೆ ತಂದುಬಿಟ್ಟಿದೆ. ಗ್ರೇಟ್, ಸೂಪರ್, ಭಾಳ ಒಳ್ಳೆ ಪೇರೆಂಟ್ಸ್. 1964ರಲ್ಲಿ ಅಂದರೆ 60 ವರ್ಷಗಳ ಹಿಂದೆ ಬಂದ ನಾಂದಿ ಸಿನಿಮಾ ನೋಡಬೇಕಾದ್ರೆ ಬಹುಶಃ ನನ್ನ ವಯಸ್ಸು ಸಣ್ಣದಿತ್ತು. ಏನು ಸಿನಿಮಾ ಇದು, ಆಕೆ ಮಾತು ಬಂದರೆ ಎಷ್ಟು ಬರ್ದಿದ್ರೆ ಎಷ್ಟು ಯಾಕೆ ಇಷ್ಟು ಒದ್ದಾಡ್ತಾರೆ ಅಂತ ಒಂದು ಬಾಲಿಶವಾಗಿ ನಾವು ಅನ್ಕೋತಾ ಇದ್ವಿ. ಆದರೆ ಈ ಸಂದರ್ಶನ ಕೇಳಿದ ಮೇಲೆ ಈ ಪೋಷಕರ ಈ ಹುಡುಗನ ಕಥೆ ಕೇಳಿದ ಮೇಲೆ ನಮ್ಗೆ ಅನ್ನಿಸ್ತಿರೋದು ಎಂತಹ ಗಂಭೀರವಾದ ವಿಚಾರ ಇದು ಅಂತ. ಅಂದರೆ ಒಂದು ಪದ ಕಿವಿಗೆ ಬೀಳಿಲ್ಲ ಅಂತಂದರೆ ಅಷ್ಟರ ಮಟ್ಟಿಗೆ ಲೋಕಜ್ಞಾನ ಕಡಿಮೆ ಆಯಿತು ಅಂತ. ಈಗ ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು ರವೀಂದ್ರ ಭಟ್ರು ಅಂತಂದರೆ, ಬೈಗಳು ಕೂಡ ಬದುಕಿನ ಭಾಗ. ನಾವು ಬೈಬೇಕು ಇನ್ನೊಬ್ಬನಿಗೆ ಅಂತಲ್ಲ, ಆದರೆ ಇನ್ನೊಬ್ಬ ಯಾರೋ ಬೈದಾಗ ಅದು ಆ ಬಳಸಬಾರದ ಪದ ಅಂತ ಅನ್ಕೋಬೇಕು, ಅದರ ವಿರುದ್ಧ ನಾವು ಪ್ರತಿಭಟಿಸ್ಬೇಕು, ಇತ್ಯಾದಿ ಏನೋ ಇದ್ದಾವಲ್ಲ. ಮತ್ತು ಲೋಕಜ್ಞಾನ, ಅದರಲ್ಲಿ ಭಾವನೆಗಳಿದ್ದಾವೆ, ವೈಯಕ್ತಿಕ ಬದುಕಿದೆ, ಸಾಮಾಜಿಕ ಬದುಕಿದೆ, ವ್ಯಾವಹಾರಿಕ ಬದುಕಿದೆ. ಇಂಥವೆಲ್ಲವನ್ನು ಒಳಗಡೆ ನಮಗೆ ನಾವು ಪ್ರಯತ್ನ ಹೆಚ್ಚು ಪಡೆದೇ ಕಿವಿ ಕೇಳಿಸುವ ನಮ್ಮಂಥವ್ರಿಗೆ ಲೋಕ ಒಳಗಡೆ ಇಳಿತಾ ಹೋಗುತ್ತೆ. ನಮ್ಮ ಪೋಷಕರ ಬದುಕು ನೋಡಿಯೋ, ಸ್ನೇಹಿತರ ಬದುಕು ನೋಡಿಯೋ, ಗುರುಗಳ ಬದುಕು ನೋಡಿಯೋ, ಸಮಾಜವನ್ನು ನೋಡಿಯೋ ಗೊತ್ತಾಗ್ತಿರುತ್ತೆ. ಅಷ್ಟನ್ನೂ ಕೂಡ ಈ ಇಬ್ಬರು ದಂಪತಿಗಳು, ಈ ಇಬ್ಬರು ಪೋಷಕರು ಎಷ್ಟು ಅದ್ಭುತವಾಗಿ ವೈಜ್ಞಾನಿಕವಾದ ಒಂದು ಮೆಥಡ್ನಲ್ಲಿ ತಾಳ್ಮೆ ಅಂತನೂ ಅಸ್ತ್ರವನ್ನು ಬಳಸಿ ಹೇಳ್ಕೊಟ್ಟಿದ್ದಾರೆ. ಧನ್ಯವಾದ. ಹ್ಯಾಟ್ಸ್ ಆಫ್ ಈ ತಾಯಿಗೆ, ಈ ತಂದೆಗೆ ಧನ್ಯವಾದ. ಸೊ ಈ ಕತೆ ಕೇಳಿ ನನಗೂ ಬಹಳ ಸಂತೋಷ ಆಯಿತು. ಇದು ಅರಿವು, ಜ್ಞಾನ, ಇದು ಲೋಕಕ್ಕೆ ಗೊತ್ತಾಗಬೇಕು. ಈ ರೀತಿಯ ಮಕ್ಕಳಿದ್ರೆ ಖಂಡಿತ ನೀವು ಹೊರೆ ಅನ್ಕೋಬೇಡಿ. ನಿಮ್ಮ ಪ್ರಯತ್ನ ಸ್ವಲ್ಪ ಜಾಸ್ತಿ ಆಗಲಿ, ಒಳ್ಳೆಯದಾಗುತ್ತೆ. ನಿಮ್ಗೆ ಯಾರಿಗಾರು ಈ ತಾಯಿನ ಭೇಟಿ ಮಾಡಬೇಕು ಅನ್ನೋ ನಂಬರ್ ಕೊಡ್ತೇನೆ ತಮಗೆ. ಸೊ ಭೇಟಿ ಮಾಡಿ, ನಿಮ್ಮ ಸಮಸ್ಯೆ ಹಂಚ್ಕೊಳ್ಳಿ. ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಮೈಸೂರಿನ ವಾಕ್ ಶ್ರವಣ ಸಂಸ್ಥೆ, ಸ್ಪೀಚ್ ಆ್ಯಂಡ್ ಹಿಯರ್ ಇನ್ಸ್ಟಿಟ್ಯೂಷನ್ ಮೈಸೂರು ಮಹಾರಾಜರು ಸ್ಥಾಪನೆ ಮಾಡಿದ್ದು. ಸೊ ಆ ಸಂಸ್ಥೆಗೆ ಭೇಟಿ ಕೊಡಿ. ಅಲ್ಲಿ ಪುಷ್ಪಾವತಿ ಅಂತ ಒಬ್ಬರು ಒಳ್ಳೆ ಡೈರೆಕ್ಟರ್ ಇದ್ದಾರೆ. ಸೊ ಅವ್ರನ್ನ ಭೇಟಿ ಮಾಡಿ, ಅವ್ರು ತುಂಬ ಒಳ್ಳೆ ಕೇರ್ ತಗೋತಾರೆ ಅಂತ ಹೇಳ್ತಾ
ಮೆನಿ ಥ್ಯಾಂಕ್ಸ್. ಅಂಡ್ ಸರ್, ಮೂರನೇ ಕಿವಿ ಇಡೀ ಈ ಕಥೆ ಏನಿತ್ತಲ್ಲ ಅದನ್ನ ಇಟ್ಕೊಂಡು ನಮ್ಮ ರವೀಂದ್ರ ಭಟ್ರೆ ಅವರು ಒಳ್ಳೆ ಪತ್ರಕರ್ತರು, ಪ್ರಜಾವಾಣಿಯ ಸಂಪಾದಕರು, ಮೂರನೇ ಕಿವಿ ಅಂತ ಹೇಳಿ ಒಂದು ಪುಸ್ತಕ ಬರೆದಿದ್ದಾರೆ. ಇದು ಕಟ್ಟು ಕಥೆ ಅಲ್ಲ, ನಿಜವಾದ ನಿರಂಜನ ಕಥೆ, ಅವರ ತಾಯಿ ದೀಪ ಅವರ ಕಥೆ ಇದು. ಸೊ ಅದ್ಭುತವಾದ ಪುಸ್ತಕ. ನವ ಕರ್ನಾಟಕದವ್ರು ಮಾಡಿದ್ದಾರೆ, ನವ ಕರ್ನಾಟಕದಲ್ಲಿ ಸಿಗುತ್ತೆ ಪುಸ್ತಕ, ತಗೊಳ್ಳಿ ಅಂತ ಕೇಳ್ಕೊತಾ. ಸರ್ ಥ್ಯಾಂಕ್ ಯು. ನಿಮ್ಮ ಮನೆಗೆ ಬರೋಕ್ಕೆ ನಮ್ಗೆ ಅವಕಾಶ ಕೊಟ್ಟು ಧನ್ಯವಾದ ಸರ್. ಥ್ಯಾಂಕ್ ಯು. ಏನಾಗಲಿ ಮುಂದೆ ಸಾಗುನಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.